ಜ್ಞಾನ ಸಂಹಿತ ಮಾಸಪತ್ರಿಕೆ ಏಪ್ರಿಲ್ 2026. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್, ದೂರವಾಣಿ 0 2258762322587625. ಇಮೇಲ್ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CA ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, ದೂರವಾಣಿ ಸಂಖ್ಯೆ 225872325875. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52(1) ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ: ಪ್ರಿಯ ಓದುಗರೇ, 1990ರ ಮಾರ್ಚ್ ತಿಂಗಳಿನಲ್ಲಿ ಮಧು ಸಿಂಘಾಲ್ ಅವರಿಂದ ಬೆಂಗಳೂರಿನ ಜೀವನಾಭಿಮಾನಗರದಲ್ಲಿ ಪ್ರಾರಂಭಗೊಂಡ ನಮ್ಮೆಲ್ಲರ ಪ್ರೀತಿಯ ಮಿತ್ರ ಜ್ಯೋತಿ ಸಂಸ್ಥೆ ಈಗ 36 ವರ್ಷಗಳನ್ನು ಕಳೆದು ಅದೇ ಉತ್ಸಾಹ, ಹುಮ್ಮಸ್ಸಿನಿಂದ ನೂತನ ತಂತ್ರಜ್ಞಾನ, ಆವಿಷ್ಕಾರಗಳೊಂದಿಗೆ ತನ್ನನ್ನು ಬೆಳೆಸಿಕೊಳ್ಳುತ್ತಾ ದೃಷ್ಟಿ ವಿಶೇಷ ಚೇತನರೆಲ್ಲರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿದೆ. 28 ಮಾರ್ಚ್ 2026ರಂದು ಮಿತ್ರ ಜ್ಯೋತಿಯ 36ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಸಂಸ್ಥೆಯ ಸಭಾಂಗಣದಲ್ಲಿ ಸಂಭ್ರಮ ಸಡಗರಗಳಿಂದ ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಮಿತ್ರ ಜ್ಯೋತಿಯ 36 ವರ್ಷಗಳ ಪಯಣದಲ್ಲಿ ಜೊತೆಯಾಗಿ ಸಹಕಾರ ನೀಡಿದ ಹಿತೈಷಿಗಳು, ಸ್ವಯಂ ಸೇವಕರು, ವಿದ್ಯಾರ್ಥಿಗಳು ಹಾಗೂ ಬೆಂಬಲಿಗರೆಲ್ಲರೂ ಒಂದುಗೂಡಿದ್ದರು. ಸಾವಿರಾರು ರೂಪಾಯಿ ದೃಷ್ಟಿ ವಿಶೇಷ ಚೇತನರನ್ನು ಸ್ವತಂತ್ರ ಹಾಗೂ ಆತ್ಮವಿಶ್ವಾಸದಿಂದ ಜೀವನ ನಡೆಸಲು ಸಬಲೀಕರಿಸಿದ ಈ ಸಂಸ್ಥೆ ಸತತವಾಗಿ ಹೀಗೆಯೇ ತನ್ನ ಬೆಳಕನ್ನು ಎಲ್ಲರ ಬಾಳಿನಲ್ಲಿ ಹರಿಸಲಿ ಎಂದು ಹಾರೈಸೋಣ. ಎಲ್ಲರಿಗೂ ಗುಡ್ ಫ್ರೈಡೆ ಹಾಗೂ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ. ಪರಿವಿಡಿ: ಒಂದು ಚಿಂತನ್, ಎಲ್ಲರ ಕೆಲಸವೂ ಮುಖ್ಯ. 2 ನುಡಿಮುತ್ತುಗಳು. 3 ಪರಿಸರ ಹವಾಮಾನ, ಬೇಸಿಗೆಯ ಬೇಗೆ, ಸೂರ್ಯಾಘಾತ ತಡೆಯುವ ಬಗೆ. 4 ಪ್ರಚಲಿತ ಬಾಹ್ಯಾಕಾಶದಲ್ಲಿ ಸೌರ ವಿದ್ಯುತ್ ಉತ್ಪಾದನೆ. 5 ಪ್ರಶಸ್ತಿ ಪುರಸ್ಕಾರನ್ನ ಉಳಿಸಿದ ದೇವರಾಯರಿಗೆ ರೈತಪೀಠ ಪ್ರಶಸ್ತಿ. 6 ವಿಸ್ಮಯ ವಿಷಮರಗಳ ಮಾರಕ ಸೌಂದರ್ಯ.
7 ತಂತ್ರಜ್ಞಾನ್ ಭಾರತ್ ವಿಸ್ತಾರ್. ಹಸಿರು ಕ್ರಾಂತಿಗೆ ಐ ನೆರವು. 8 ಸಾಧನೆ ಕಣ್ಣಿಗೆ ಕಾಣದ ಎವರೆಸ್ಟ್ ಅಪ್ಪಿಕೊಂಡ ಚಾಂಜೀನ್. 9 ಮಾನಸಿಕ ಸ್ವಾಸ್ಥ್ಯ ನೋಡಿದರು ಏನಂತಾರೆ ಇಲ್ಲ ಅನ್ನೋದು ಹೇಗೆ. 10 ಪ್ರವಾಸ ಹೊಯ್ಸಳರ ಅಮೂಲ್ಯ ಕೊಡುಗೆ ಪಂಚಲಿಂಗೇಶ್ವರ ದೇವಾಲಯ. 11 ಚಿಣ್ಣರ ಪುಟ ಚಿಟ್ಟೆಯ ಸ್ನೇಹ ಸಮತೋಲನ ಆಹಾರ. 12 ಅಡುಗೆ ಮನೆ ಬೆಸಿಗೆಗೆ ರುಚಿಯಾದ ಮಜ್ಜಿಗೆಗಳು. 13 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಎಲ್ಲರ ಕೆಲಸವೂ ಮುಖ್ಯ. ಶಾಲೆಯೊಂದರ ತರಗತಿಯ ಗೋಡೆ ಮೇಲೆ ದೊಡ್ಡ ಗಡಿಯಾರವೊಂದಿತ್ತು. ಅದರ ಒಳಗೆ 3 ಮುಳ್ಳುಗಳಿದವು. ಗಂಟೆಯ ಮುಳ್ಳು, ನಿಮಿಷದ ಮುಳ್ಳು ಮತ್ತು ಸೆಕೆಂಡಿನ ಮುಳ್ಳು. ಪ್ರತಿದಿನವೂ ಈ 3 ಮುಳ್ಳುಗಳು ತಿರುಗುತ್ತಾ ಮಕ್ಕಳಿಗೆ ತರಗತಿಯ ಬಗ್ಗೆ, ಊಟದ ಬಿಡುವಿನ ಬಗ್ಗೆ ಮತ್ತು ಆಟದ ಅವಧಿಯ ಬಗ್ಗೆ ಮಾಹಿತಿ ನೀಡುತ್ತಿದ್ದವು. ಸೆಕೆಂಡಿನ ಮುಳ್ಳು ಬಹಳ ವೇಗವಾಗಿ ತಿರುಗುತ್ತಿತ್ತು. ನಿಮಿಷ ಮತ್ತು ಗಂಟೆಯ ಮುಳ್ಳುಗಳು ಸ್ವಲ್ಪ ನಿಧಾನವಾಗಿ ಚಲಿಸುತ್ತಿದ್ದವು. ಒಂದು ದಿನ ಸೆಕೆಂಡಿನ ಮುಳ್ಳು ಜೋರಾಗಿ ಮಾತಾಡಿತು. ಅಲ್ಲ, ನಾನು ಮಾತ್ರ ಇಲ್ಲಿ ಜಾಸ್ತಿ ಕೆಲಸ ಮಾಡಬೇಕು. ಟಿಕ್ 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 ಅಂತ ಸುತ್ತಿ ಸುತ್ತಿ ಬೇಜಾರಾಗುತ್ತದೆ. ನಿಮಿಷದ ಮುಳ್ಳಿಗೂ ನನ್ನಷ್ಟು ಕೆಲಸವಿಲ್ಲ. ಗಂಟೆಯ ಮುಳ್ಳಂತೂ ಆರಾಮಾಗಿ ತಿರುಗುತ್ತದೆ. ನಿಮಿಷದ ಮುಳ್ಳು ಹೇಳಿತು. ಹೌದು, ಆದರೆ ನಾನು ಗಂಟೆಯ ಮುಳ್ಳಿಗಿಂತ ಜಾಸ್ತಿ ಕೆಲಸ ಮಾಡುತ್ತೇನೆ. ಗಂಟೆಯ ಮುಳ್ಳು ಮೌನವಾಗಿತ್ತು. ಅದಾದ ಮೇಲೆ ತರಗತಿ ಮಕ್ಕಳಿಂದ ತುಂಬಿತು. ಶಿಕ್ಷಕರು ಹೇಳಿದ್ರು, 12 ಗಂಟೆಗೆ ತರಗತಿ ಮುಗಿಯುತ್ತದೆ, ನೀವೆಲ್ಲ ಮೈದಾನಕ್ಕೆ ಹೋಗಬೇಕು. ಸೆಕೆಂಡಿನ ಮುಳ್ಳು ತಿರುಗಿತು. ನಿಮಿಷದ ಮುಳ್ಳು ಹಿಂಬಾಲಿಸಿತು. ಗಂಟೆಯ ಮುಳ್ಳು ತನ್ನ ಕೆಲಸ ತಾನು ಮಾಡಿತು. ಮಧ್ಯಾಹ್ನ 12 ಗಂಟೆಯಾಯಿತು. ಶಾಲೆಯ ಗಂಟೆ ಬಾರಿಸಿತು. ಮಕ್ಕಳೆಲ್ಲ ಖುಷಿಯಿಂದ ಕೂಗುತ್ತಾ ಮೈದಾನಕ್ಕೆ ಓಡಿದರು. ಸೆಕೆಂಡಿನ ಮುಳ್ಳು ಒಂದು ಕ್ಷಣ ಯೋಚಿಸಿ ಹೇಳಿತು, ನಾವು ಮೂವರು ಸೇರಿ ಈಗ ಸಮಯ 12 ಗಂಟೆಯಾಯಿತು ಅಂತ ಹೇಳಿದ್ವಿ ಅಲ್ವಾ. ಗಂಟೆಯ ಮುಳ್ಳು ನಸು ನಕ್ಕಿತು. ನೀನು ವೇಗವಾಗಿ ಹೋಗಿ ಪ್ರತಿ ಸೆಕೆಂಡನ್ನು ಲೆಕ್ಕ ಮಾಡುತ್ತೀ. ನಿಮಿಷದ ಮುಳ್ಳು ನಿಮಿಷವಾಗಿದ್ದನ್ನು ತೋರಿಸುತ್ತದೆ. ನಾನು ಗಂಟೆಯ ಬದಲಾವಣೆಯನ್ನು ನಿಧಾನವಾಗಿ ಸೂಚಿಸುತ್ತೇನೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಜವಾಬ್ದಾರಿ ಇದೆ. ನಿಮಿಷದ ಮುಳ್ಳು ಹೇಳಿತು, ನಮ್ಮ ಮೂವರಲ್ಲಿ ಯಾರು ನಿಂತರೂ ಗಡಿಯಾರ ಕೆಲಸ ಮಾಡುವುದಿಲ್ಲ. ಸೆಕೆಂಡಿನ ಮುಳ್ಳು ಸಂಕೋಚದಿಂದ ಹೇಳಿತು, ನನಗೆ ಈಗ ಅರ್ಥವಾಯಿತು. ವೇಗವೊಂದೇ ಯಾವುದನ್ನು ಮುಖ್ಯವಾಗಿಸುವುದಿಲ್ಲ. ಕೆಲವೊಂದರಲ್ಲಿ ವೇಗ ಮುಖ್ಯವಾದರೆ, ಇನ್ನು ಕೆಲವೊಮ್ಮೆ ನಿಧಾನವೇ ಪ್ರಧಾನ. ಹೀಗಾಗಿ ಇಲ್ಲಿ ಪ್ರತಿ ಪಾತ್ರವೂ ಮುಖ್ಯ. ಆವತ್ತಿನಿಂದ 3 ಮುಳ್ಳುಗಳು ಸೇರಿ ಖುಷಿಯಿಂದ ಒಟ್ಟಾಗಿ ಕೆಲಸ ಮಾಡಿದವು. ತಮ್ಮ ಸಂಘಟಿತ ಕೆಲಸದಿಂದ ಸಮಯವನ್ನು ಸರಿಯಾಗಿ ತೋರಿಸುತ್ತಿದ್ದೇವೆ ಎಂದು ಸಂತಸ ಪಟ್ಟವು. ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ಲವ ಸ್ನೇಹಿತರೆ, ಕೆಲವರು ಬೇಗನೆ ಗುರಿ ತಲುಪುತ್ತಾರೆ, ಮತ್ತೆ ಕೆಲವರು ನಿಧಾನವಾಗಿ ತಲುಪುತ್ತಾರೆ. ಕೆಲವರು ಸೆಕೆಂಡಿನ ಮುಳ್ಳಿನ ಥರ ಬಹಳ ಚುರುಕಾಗಿರುತ್ತಾರೆ, ಬೇಗ ಬೇಗ ಮುಂದುವರಿಯುತ್ತಾರೆ. ಮತ್ತೆ ಕೆಲವರು ನಿಮಿಷದ ಮುಳ್ಳಿನಂತೆ ಹದವಾದ ವೇಗದಲ್ಲಿ ಸಾಗುತ್ತಾರೆ. ಇನ್ನು ಕೆಲವರು ಮೌನವಾಗಿ ನಿಧಾನವಾಗಿಯೇ ದೊಡ್ಡ ಬದಲಾವಣೆ ತರುತ್ತಾರೆ. ವೇಗವಾಗಿ ಹೋಗುವವರು ಜಾಸ್ತಿ ಕೆಲಸ ಮಾಡುತ್ತಾರೆಂದು, ನಿಧಾನಿಸುವವರು ಕಡಿಮೆ ಕೆಲಸ ಮಾಡುತ್ತಾರೆಂದು ಅರ್ಥವಲ್ಲ. ಈ ಪ್ರಕೃತಿಯಲ್ಲಿ ಬಸವನ ಹುಳುವಿಗೂ ಮಹತ್ವವಿದೆ, ಚಿರತೆಗೂ ಪ್ರಾಮುಖ್ಯತೆ ಇದೆ. ಹೀಗಾಗಿ ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತಾ ತಮ್ಮ ಕೆಲಸ ವೇಗವಾಗಿದೆ ಎಂದು ಜಂಭ ಪಡುವುದು, ತಾವು ಹಿಂದುಳಿದಿದ್ದೇವೆ ಎಂದು ದುಃಖ ಪಡುವುದು ನಿರರ್ಥಕ. ಕಾರಣ ಪ್ರತಿಯೊಬ್ಬರ ಪ್ರಯಾಣವು ವಿಭಿನ್ನ ಮತ್ತು ಎಲ್ಲ ಪಯಣಗಳು ಅರ್ಥಪೂರ್ಣ. 2 ನುಡಿಮುತ್ತುಗಳು. 1. ನಿಮ್ಮ ಹಣೆಬರಹದ ಮೇಲೆ ನಂಬಿಕೆ ಇಡಬೇಡಿ, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಡಾ.ಬಿ.ಆರ್. ಅಂಬೇಡ್ಕರ್. 2. ಯಾರನ್ನಾದರೂ ಸೋಲಿಸುವುದು ಅತ್ಯಂತ ಸುಲಭ, ಆದರೆ ಯಾರ ಮನಸ್ಸನ್ನಾದರೂ ಗೆಲ್ಲುವುದು ಅತ್ಯಂತ ಕಷ್ಟ. ಎ.ಪಿ.ಜೆ. ಅಬ್ದುಲ್ ಕಲಾಂ. 3. ಉತ್ತಮನಾದವನು ಕಡಿಮೆ ಮಾತನಾಡುತ್ತಾನೆ, ಮಾತಿಗಿಂತ ಹೆಚ್ಚಾಗಿ ಕೆಲಸ ಮಾಡುತ್ತಾನೆ. ಕನ್ಫ್ಯೂಷಿಯಸ್. 4. ಪ್ರೀತಿ ಯಾವಾಗಲೂ ತೋರುವವರ ಔದಾರ್ಯವೇ ಹೊರತು ಪಡೆಯುವವರ ಯೋಗ್ಯತೆಯಲ್ಲ. ಹಾಮಾನಾಯಕ. 5. ನಿನ್ನೆ ಎನ್ನುವುದು ಈ ದಿನದ ನೆನಪು, ನಾಳೆ ಎನ್ನುವುದು ಈ ದಿನದ ಕನಸು. ಖಲೀಲ್ ಗಿಬ್ರಾನ್. 6. ಆಧ್ಯಾತ್ಮಿಕ ಜೀವನದಲ್ಲಿ ಪವಾಡಗಳು ಒಂದು ದೊಡ್ಡ ಆತಂಕ.
ಸ್ವಾಮಿ ವಿವೇಕಾನಂದ. 3 ಪರಿಸರ ಹವಾಮಾನ ಬೇಸಿಗೆಯ ಬೇಗೆ, ಸೂರ್ಯಾಘಾತ ತಡೆಯುವ ಬಗೆ. ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿ ತಂಪ, ಹಡದವ್ವ ನೀ ತಂಪ ನನ್ನ ತವರಿಗೆ. ಹಾಗೆಂದು ಬೇಸಿಗೆಯನ್ನು ಬೇವಿನ ಮರದ ಬುಡದಲ್ಲಾಗಲಿ ಭೀಮಾರತಿ ಎಂಬ ಹೊಳೆಯಲ್ಲಾಗಲಿ ಕಳೆಯಲಾಗುವುದಿಲ್ಲ. ಬೇಸಿಗೆಯಲ್ಲಿ ಬಾನಿನಲ್ಲಿ ಕೆಂಡ ಕಾರುವ ಸೂರ್ಯ, ಧರೆಯಲ್ಲಿ ದಾಹ, ಸಹಿಸಲಾರದ ಸೆಕೆ, ಸಾಯುವ ಸಂಕಟ, ಉರಿಯ ವರ್ತುಲದೊಳಗೆ ಬದುಕು ಗಿರಕಿ ಹೊಡೆಯುತ್ತದೆ. ಈ ವರ್ಷ ಬೇಸಿಗೆಯ ಬೇಗೆ ಕಲ್ಪನಾತೀತ ಮಟ್ಟಕ್ಕೆ ಮುಟ್ಟಿದೆ. ಸ್ವಲ್ಪ ದಿನ ಕಳೆದರೆ ಮನೆ ಒಳಗೂ ಇರಲಾರದೆ, ಹೊರಗೂ ಹೋಗಲಾರದಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಬೀಸಿಗಾಳಿ ಆತಂಕ ಹೆಚ್ಚಿಸಿದೆ. ಬೀಸಿಗಾಳಿ ಭೂಕಂಪದಂತೆ ಮನೆ ಮಾರು ಕೆಡಹುವುದಿಲ್ಲ. ಆದರೆ ಜನ ತತ್ತರಿಸಿ ಬೊಬ್ಬೆ ಇಡುವುದನ್ನು ಬಿಡುವುದಿಲ್ಲ. ಈ ವರ್ಷ ಬಿಸಿಲು ಬೆಂಕಿಯಾಗಿದೆ. ತಾಪದ ಬಿಸಿ ಎಲ್ಲರಿಗೂ ತಟ್ಟುತ್ತಿದೆ. ಸೆಕೆ, ಸಂಕಟ ಸುರಿಯುತ್ತಿದೆ. ಇದು ಪ್ರತಿ ವರ್ಷ ಬೇಸಿಗೆಯಲ್ಲಿ ಇದ್ದದ್ದೇ. ಹಿಂದೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಬಿರು ಬಿಸಿಲಿನಲ್ಲಿ ಆಮ್ಲೆಟ್ ಮಾಡಿರುವ ಸುದ್ದಿ ಓದಿರಬಹುದು. ಈಗ ಇಷ್ಟ ಬಿಸಲೈತಿ, ಮುಂದ ಹ್ಯಾಂಗಪ ಎಂದು ಜನ ಮಾತನಾಡುವುದು ಸಾಮಾನ್ಯವಾಗಿದೆ. ಬಿಸಿಲಿನ ತಾಪಕ್ಕೆ ಉಂಟಾಗುವ ಆಘಾತವನ್ನು ಸನ್ಸ್ಟ್ರೋಕ್ ಎನ್ನುತ್ತಾರೆ. ಈ ಬಿಸಿಲಿನ ತಾಪಕ್ಕೆ ಬಳಲಿ ಬೆಂಡಾಗಿ ಬಸವಳೆದು ಬಿದ್ದವರ ಸುದ್ದಿಗಳನ್ನು ಪತ್ರಿಕೆಗಳಲ್ಲಿ ಓದಿ, ವಾರ್ತೆಗಳಲ್ಲಿ ಕೇಳಿ ಬೆಚ್ಚಿ ಬಿದ್ದಿದ್ದೇವೆ. ಅಪರೂಪಕ್ಕೆ ಸತ್ತವರ ಸುದ್ದಿಗಳು ಬರಸಿಡಿಲಿನಂತೆ ಎರಗುತ್ತವೆ. ವಿಜ್ಞಾನಿಗಳ ಮೆದುಳಿಗೆ ಮೇವನ್ನು ಒದಗಿಸುತ್ತದೆ. ಮಾನವನು ಉಷ್ಣಾಂಶವನ್ನು ಎಷ್ಟರ ಮಟ್ಟಿಗೆ ಸಹಿಸಬಲ್ಲನು ಎನ್ನುವುದರ ಬಗ್ಗೆ ಅನೇಕ ಸಂಶೋಧನೆಗಳು, ಅಧ್ಯಯನಗಳು ಅವ್ಯಾಹತವಾಗಿ ನಡೆದಿವೆ. ಮರುಭೂಮಿಯಲ್ಲಿ ವಾಸಿಸುವ ಜನರನ್ನು ಅಭ್ಯಸಿಸಿ ಅನೇಕ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ವಿಜ್ಞಾನಿಗಳು ವಿಶ್ಲೇಷಿಸಿದ್ದಾರೆ. ಅಮೆರಿಕದ ಡಾಕ್ಟರ್ ನ್ಯೂಬರ್ಗ್ ಈ ಕ್ಷೇತ್ರದ ಸಂಶೋಧನೆಯಲ್ಲಿ ಅಗ್ರಗಣ್ಯರು. ಶರೀರ ನಾವು ಸಾಮಾನ್ಯವಾಗಿ ಎಣಿಸುವುದಕ್ಕಿಂತ ಹೆಚ್ಚು ಪಟ್ಟು ಉಷ್ಣಾಂಶವನ್ನು ತಡೆದುಕೊಳ್ಳುವ ತಾಕತ್ತು ಹೊಂದಿದೆ ಎಂಬುದು ಅವರ ಅಧ್ಯಯನಗಳಿಂದ ಸ್ಪಷ್ಟವಾಗಿದೆ. ಪ್ರಕೃತಿದತ್ತವರ ತಲೆಯಲ್ಲಿರುವ ಹೈಪೋಥಾಲಮಸ್ನ ಮುಂಭಾಗದಲ್ಲಿ ಇರುವ ಕೇಂದ್ರ, ಉಷ್ಣಾಂಶ ಹೆಚ್ಚಾದಾಗ ಪ್ರಚೋದನೆಗೊಂಡು ಉಷ್ಣಾಂಶ ನಿಯಂತ್ರಣಕ್ಕೆ ಅವಶ್ಯವಿರುವ ಕಾರ್ಯಕಲಾಪಗಳನ್ನು ಚಲಾವಣೆಗೆ ತರುತ್ತದೆ. ಚರ್ಮಕ್ಕೆ ಮೊದಲು ಬಿಸಿ ತಟ್ಟುತ್ತದೆ. ಅದರಲ್ಲಿಯ ಉಷ್ಣಗ್ರಹಿಕೆಗಳು ಚುರುಕಾಗುತ್ತವೆ. ನರಗಳ ಮೂಲಕ ಸಂದೇಶವನ್ನು ಉಷ್ಣಾಂಶ ನಿಯಂತ್ರಣ ಕೇಂದ್ರಕ್ಕೆ ರವಾನಿಸುತ್ತವೆ. ಪ್ರತಿಫಲವಾಗಿ ಇದು ರಕ್ತ ಸಂಚಾರ ಹೆಚ್ಚಿಸಿ ಶರೀರದಾದ್ಯಂತ ಬೆವರು ಗ್ರಂಥಿಗಳಿಂದ ಜಾಸ್ತಿ ಬೆವರು ಹೊರಸೂಸುವಂತೆ ಮಾಡುತ್ತದೆ. ಒಮ್ಮೆ ಶರೀರ ಬೆವರಿದರೆ ಉಷ್ಣಾಂಶ ಕಡಿಮೆಯಾಗುತ್ತದೆ. ಬಿಸಿಲಿನ ತಾಪಕ್ಕೆ ಬೆವರಿನ ತೇವ ಆವಿಯಾಗತೊಡಗಿದಾಗ ತಣ್ಣಗಿನ ಅನುಭವವಾಗುತ್ತದೆ. ಇದಕ್ಕೆ ಕೂಲಿಂಗ್ ಇಫೆಕ್ಟ್ ಎನ್ನುವರು. ಇದು ಶರೀರಕ್ಕೆ ಬಿಸಿಲಿನ ತಾಪ ತಡೆಯಲು ಪ್ರಕೃತಿದತ್ತವರ ಬೆವರಿನೊಡನೆ ಶರೀರದಲ್ಲಿಯ ನೀರು ಹೊರಹೋಗಿ ಅದರ ಪ್ರಮಾಣ ಕಡಿಮೆಯಾಗುತ್ತದೆ. ಆಗ ಶರೀರ ಬಾಯಾರಿಕೆಯ ಮೂಲಕ ನೀರು ಬೇಕೆಂದು ತಿಳಿಸುತ್ತದೆ. ಅದಕ್ಕೆ ಬೇಸಿಗೆಯಲ್ಲಿ ಹೆಚ್ಚು ಬಾಯಾರಿಕೆ ಆಗುವುದು, ನೀರು ಕುಡಿಯುವುದು ಎರಡೂ ಸ್ವಾಭಾವಿಕ. ನೀರು ಕುಡಿಯದಿದ್ದಲ್ಲಿ ನಿರ್ಜಲೀಕರಣ ನರ್ತಿಸುವುದು. ಇದು ಪ್ರಾಣಿ, ಪಕ್ಷಿಗಳನ್ನು ಕಾಡಬಹುದು. ತಪ್ಪು ತಿಳುವಳಿಕೆಗಳು. ಬೇಸಿಗೆಯ ಬೇಗೆಯನ್ನು ತಡೆಯುವ ಬಗ್ಗೆ ನಾನಾ ರೀತಿಯ ತಪ್ಪು ತಿಳುವಳಿಕೆಗಳು ನಮ್ಮಲ್ಲಿ ಇವೆ. ಅಜ್ಞಾನ, ಅಶಿಕ್ಷತೆಗಳ ಲಾಭ ಪಡೆದ ಅವು ಸಾಕಷ್ಟು ಶಕ್ತಿಯುತವಾಗಿ ಬೆಳೆದಿವೆ. ಹೊಗೆ ಸೊಪ್ಪು ಅಥವಾ ಬಬಲ್ ಗಮಗಿಯುತ್ತಿದ್ದರೆ, ಮಾದಕ ದ್ರವ್ಯಗಳನ್ನು ಸೇವಿಸಿದರೆ ಬಾಯಾರಿಕೆಯಾಗುವುದಿಲ್ಲ ಎಂಬುದು. ಇವು ಕೆಲ ಹೊತ್ತು ನಮ್ಮ ಮನಸ್ಸನ್ನು ಬಾಯಾರಿಕೆಯ ಬಯಕೆಯಿಂದ ದೂರವಾಗಿಸಬಹುದೇ ವಿನಾ ದಾಹವನ್ನು ದಮನ ಮಾಡುವುದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ನೀರು ಕುಡಿಯುವುದು ಅನಿವಾರ್ಯವಾಗುತ್ತದೆ. ಹಾಗೆಯೇ ಐಸ್ ಕ್ರೀಮ್, ತಂಪು ಪಾನೀಯಗಳನ್ನು ಸೇವಿಸಿದಾಗ ತಂಪು ಅನುಭವ ನೀಡಿದರೂ ಅವು ಉಷ್ಣ ನಿವಾರಕಗಳು ಎಂಬುದು ಇನ್ನೊಂದು ತಪ್ಪು ತಿಳುವಳಿಕೆ. ವೈಜ್ಞಾನಿಕ ಜ್ಞಾನದ ಅಭಾವದಿಂದ ಇಂತಹ ತಪ್ಪು ತಿಳುವಳಿಕೆಗಳು ನಮ್ಮ ಜನರಲ್ಲಿ ಇನ್ನೂ ಹಚ್ಚ ಹಸುರಾಗಿಯೇ ಇವೆ. ಬೀಸಿಗಾಳಿ ಎಂದರೇನು? ಉಷ್ಣಾಂಶ ಸಹಿಸಿಕೊಳ್ಳುವ ಮಿತಿಯನ್ನು ಮೀರಿದ ಅಸಾಮಾನ್ಯ ಉಷ್ಣ ವಾತಾವರಣಕ್ಕೆ ಬೀಸಿಗಾಳಿ ಹೀಟ್ ವೇವ್ ಎನ್ನುತ್ತಾರೆ. ಸಾಮಾನ್ಯವಾಗಿ 2 ದಿನಗಳವರೆಗಿದ್ದು, ಅಪರೂಪಕ್ಕೆ ತಿಂಗಳವರೆಗೂ ವಿಸ್ತಾರಗೊಳ್ಳಬಹುದಾಗಿದೆ. ಇನ್ನೊಂದು ವ್ಯಾಖ್ಯಾನದ ಪ್ರಕಾರ 5 ದಿನಗಳ ನಿರಂತರ ಉಷ್ಣಾಂಶ ಸಾಮಾನ್ಯ ಸರಾಸರಿ ಉಷ್ಣಾಂಶಕ್ಕಿಂತ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದ್ದರೆ ಅದಕ್ಕೆ ಬಿಸಿಗಾಳಿ ಎನ್ನುತ್ತಾರೆ.
ಉಷ್ಣಾಂಶ ಸಹಿಸಿಕೊಳ್ಳುವ ಮಿತಿ ದೇಶದಿಂದ ದೇಶಕ್ಕೆ ಭಿನ್ನವಾಗಿರುತ್ತದೆ. ಯುರೋಪ್ ರಾಷ್ಟ್ರಗಳಲ್ಲಿ ಇದು 25 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತವಾಗಿದ್ದರೆ, ಅಮೆರಿಕದಲ್ಲಿ 32.2 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಕ್ಯಾಲಿಫೋರ್ನಿಯಾದಲ್ಲಿ 37.8 ಡಿಗ್ರಿ ಸೆಲ್ಸಿಯಸ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ 35 ಡಿಗ್ರಿ ಸೆಲ್ಸಿಯಸ್. ನಮ್ಮ ದೇಶದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಬಿಸಿಗಾಳಿ ಬೆಗೆಯ ಬಗೆಗಳು. ಬಿಸಿಗಾಳಿಯಿಂದ ಬಿಸಿಲಿನ ಬಳಲಿಕೆ, ಸೂರ್ಯಾಘಾತ, ಉಷ್ಣಾಘಾತ, ಸ್ನಾಯು ಸೆಳೆತ, ಚರ್ಮದ ದದ್ದುಗಳು ಕಂಡುಬರುವವು. ಇವುಗಳಿಂದ ರಕ್ಷಿಸಿಕೊಳ್ಳಬೇಕು. ಅಲಕ್ಷ್ಯ ಅನಾಹುತಗಳಿಗೆ ಆಹ್ವಾನ ನೀಡುವುದು. ಸಾವು ನೋವುಗಳನ್ನು ಸ್ವಾಗತಿಸುವುದು. ಅನಾಹುತಗಳಾಗುವುದನ್ನು ತಪ್ಪಿಸಲು ಜನರಲ್ಲಿ ಅರಿವು ಮೂಡಿಸಿ, ಸಾಮೂಹಿಕ ಜನಜಾಗೃತಿ ಮೂಡಿಸುವುದು ಅವಶ್ಯಕ. ಶಾಖದ ಬಳಲಿಕೆ ಹೀಟ್ ಎಕ್ಸಾಸ್ಟನ್, ಸ್ನಾಯು ಸೆಳೆತ ಹೀಟ್ ಕ್ರಾಂಪ್ಸ್, ಚರ್ಮದದ್ದುಗಳು ಹೀಟ್ ರ್ಯಾಶ್, ಸೂರ್ಯಾಘಾತ ಸನ್ಸ್ಟ್ರೋಕ್ ಮತ್ತು ಉಷ್ಣಾಘಾತ ಹೀಟ್ ಸ್ಟ್ರೋಕ್, ಬಿಸಿಲಿಗೆ ಮೈ ಸುಡುವುದು ಸನ್ಬರ್ನ್. ಈ ಸಮಸ್ಯೆಗಳನ್ನು ಜನರು ಎದುರಿಸಬೇಕಾಗಬಹುದು. ಬಿಸಿಲಿನ ಬಳಲಿಕೆ. ಬಿಸಿ ಮತ್ತು ಆರ್ದ್ರತೆಯ ವಾತಾವರಣದಲ್ಲಿ ದೀರ್ಘಕಾಲಿಕವಾಗಿ ಇದ್ದರೆ ಬಿಸಿಲಿನ ಬಳಲಿಕೆಗೆ ಈಡಾಗಬಹುದು. ಇಲ್ಲಿ ರೋಗಿ ಸ್ಥಿತಪ್ರಜ್ಞನಾಗಿರುತ್ತಾನೆ. ಕೈ ಕಾಲು ಬಳಬಳ ಅನ್ನುವವು. ಅಶಕ್ತತೆಯಿಂದ ಜೋಲಿ ಹೊಡೆಯಬಹುದು. ಮುಖ ಬೀಳಿಸಿಕೊಳ್ಳುವುದು. ಸುರಿಯುವ ಬೆವರಿನಿಂದ ಚರ್ಮವು ತಂಪಾಗಿದ್ದು ಜಿಡ್ಡುಗಟ್ಟಿರುವುದು. ಉಸಿರುಗಟ್ಟಿದ ವಾತಾವರಣದ ಬಿಸಿ ಕೋಣೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇದಕ್ಕೆ ತುತ್ತಾಗುವ ಸಂಭವ ಹೆಚ್ಚು. ಸೂರ್ಯಾಘಾತ ಉಷ್ಣಾಘಾತ. ಸೂರ್ಯನ ಪ್ರಖರ ಕಿರಣಗಳಿಗೆ ದೀರ್ಘಕಾಲದವರೆಗೆ ಮೈಯೊಡ್ಡುವುದರಿಂದ ಸೂರ್ಯಾಘಾತ ಸಂಭವಿಸುವುದು. ಸುತ್ತುವರಿದ ಅತ್ಯಂತ ಉಷ್ಣ ವಾತಾವರಣದ ಕೋಣೆಯಲ್ಲಿ ಕೆಲಸ ಮಾಡುವವರಿಗೆ ಉಷ್ಣಾಘಾತ ಹೆಡೆಮೂರಿಗೆ ಹಾಕುವುದು. ಉರಿ ಬಿಸಿಲಿನಲ್ಲಿ ಬಕ್ಕ ತಲೆಯಲ್ಲಿ ಒತ್ತುವ ಗಾಡಿಯಿಂದ ದುಡಿದು ಹೊಟ್ಟೆ ತುಂಬಿಕೊಳ್ಳುವ ಕೂಲಿ ಸೂರ್ಯಾಘಾತಕ್ಕೆ ತುತ್ತಾಗಬಹುದು. ದೇಶ ಸೇವೆ ಮಾಡುವ ಬಿಸಿ ರಕ್ತದ ತೃಣನು ಉಷ್ಣದಿಂದ ರಕ್ಷಿಸಿಕೊಳ್ಳಲು ಅಲಕ್ಷ್ಯ ತೋರಿದಲ್ಲಿ ಉಷ್ಣಾಘಾತದ ಪರಿಣಾಮಗಳನ್ನು ಅನಿವಾರ್ಯವಾಗಿ ಅನುಭವಿಸಬಹುದು. ಲಕ್ಷಣಗಳು. ಸಿಡಿಯುವಂತಹ ತಲೆನೋವು, ವಿಪರೀತ ಜ್ವರ ಸೂರ್ಯಾಘಾತದ ಮುಖ್ಯ ಲಕ್ಷಣ. ತಲೆ ಸುತ್ತಬಹುದು, ವಾಂತಿ ಆಗಬಹುದು. ಚರ್ಮ ಬಿಸಿಯಾಗಿದ್ದು ಒಣಗುವುದು, ಮುಖ ಕೆಂಪಾಗುವುದು. ಇಷ್ಟಾದರೂ ಮೈ ಬೆವರುವುದಿಲ್ಲ. ಹೊಟ್ಟೆಯಲ್ಲಿ ಕಿಚ್ಚು ತುಂಬಿದಷ್ಟು ಸಂಕಟ ಸುರಿಯುವುದು. ಚಡಪಡಿಸಿ ಒಮ್ಮಿಂದೊಮ್ಮೆಲೆ ಪ್ರಜ್ಞಾಹೀನರಾಗಬಹುದು. ನಾಡಿ ಬಡಿತ ತ್ವರಿತಗೊಳ್ಳುವುದು. ಜ್ವರ 108 ಡಿಗ್ರಿ ಫ್ಯಾರನ್ಹೀಟ್ ಅಥವಾ ಅದಕ್ಕಿಂತ ಹೆಚ್ಚಾಗಬಹುದು. ಜ್ವರದ ಅಧಿಕತೆಯಿಂದ ತುಂಬಲಾರದ ಹಾನಿಯಾಗಬಹುದು. ಚಿಕಿತ್ಸೆಯಿಂದ ವಂಚಿತರಾದಲ್ಲಿ ಮೃತ್ಯುವಿನ ಬಾಹುಬಂಧನದಲ್ಲಿ ತತ್ತರಿಸಿ ಕೆಲ ನಿಮಿಷಗಳಲ್ಲಿ ಅಸುನೀಗಬಹುದು. ಅಕಸ್ಮಾತ್ ಬದುಕಿ ಉಳಿದರು ಮತ್ತೊಮ್ಮೆ ಸೂರ್ಯಾಘಾತ ಅಪ್ಪಿದಾಗ ಅಸುನೀಗುವುದು ತಪ್ಪಿದ್ದಲ್ಲ. ಪ್ರಥಮೋಪಚಾರ. ಜ್ವರ ಒಂದೇ ಸಮನೆ ಹೆಚ್ಚಾಗುವಾಗ ವೈದ್ಯರನ್ನು ಕರೆತರುವ ಮೊದಲು ಪ್ರಥಮೋಪಚಾರ ಮಾಡುವುದು ಅತ್ಯಂತ ಪ್ರಮುಖವಾದುದು. ರೋಗಿಯನ್ನು ಮಲಗಿಸಿ ಹಣೆಯ ಮೇಲೆ ತಣ್ಣೀರು ಪಟ್ಟಿ ಹಾಕಬೇಕು. ಮೈಯನ್ನು ಒದ್ದೆ ಬಟ್ಟೆಯಿಂದ ಒರೆಸಬೇಕು. ಒದ್ದೆ ಬಟ್ಟೆಗಳನ್ನು ತೊಡಿಸಬೇಕು. ಮಂಜುಗಡ್ಡೆಯ ತುಂಡುಗಳನ್ನು ಬಟ್ಟೆಯಲ್ಲಿ ಸುತ್ತಿ ತಲೆ, ಕುತ್ತಿಗೆ ಮತ್ತು ಶರೀರದ ಸುತ್ತ ಇಡಬೇಕು. ರೋಗಿಯ ಸುತ್ತಮುತ್ತ ಜನರು ಮುತ್ತುವುದನ್ನು ತಪ್ಪಿಸಿ ಸಾಕಷ್ಟು ಗಾಳಿ ಆಡುವಂತೆ ಮಾಡಬೇಕು. ಫ್ಯಾನ್ ಇದ್ದರೆ ಹಾಕಬೇಕು. ರೋಗಿಯ ಕೈಕಾಲುಗಳನ್ನು ಉಜ್ಜಿ ರಕ್ತ ಸಂಚಾರವಾಗುವಂತೆ ಮಾಡಬೇಕು. ರೋಗಿ ಪ್ರಜ್ಞಾವಂತನಾದ ಮೇಲೆ ತಂಪಾದ ಪಾನೀಯಗಳನ್ನು ಕುಡಿಸಬೇಕು. ಬಿಸಿಗಾಳಿಯ ಪ್ರಭಾವ. ಬಿಸಿಗಾಳಿ ಪ್ರಭಾವದಿಂದ ನಿದ್ದೆಗೆ ಭಂಗತರುವುದು, ಮೂತ್ರಪಿಂಡದ ಮೇಲೆ ಮಾರಕ ಪರಿಣಾಮ ಬೀರಿ ದೀರ್ಘಕಾಲಿಕ ಕಿಡ್ನಿ ರೋಗಗಳ ಆಗಮನಕ್ಕೆ ನಾಂದಿ ಹಾಡಬಹುದು. ಬಿಸಿಗಾಳಿಗಳ ಹಾವಳಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವುದೆಂದು ಹವಾಮಾನ ತಜ್ಞರು ಹೇಳುತ್ತಾರೆ. ಬಿಸಿಗಾಳಿಯ ಬಾಹುಬಂಧನದಲ್ಲಿ ಬಂಧಿತರಾದವರು ಶಾಕ್, ನಿರ್ಜಲೀಕರಣದಿಂದ ನಿಸ್ತೇಜಿತರಾಗುವರಲ್ಲದೆ ಹಲವಾರು ಆರೋಗ್ಯದ ಸಮಸ್ಯೆಗಳ ಸುಳಿಯಲ್ಲಿ ಗಿರಕಿ ಹೊಡೆಯುವರು. ಹೃದಯ ಸಂಬಂಧಿ ಮತ್ತು ಉಸಿರಾಟ ಮಂಡಲದ ರೋಗಗಳು ಉಲ್ಬಣಗೊಳ್ಳುವವು. ಲಾಯ್ಸ್ ಕ್ಯಾಪ್ ಮಾರ್ಮಿಕವಾಗಿ ಹೇಳಿರುವುದನ್ನು ಇಲ್ಲಿ ಉದಾಹರಿಸುವುದು ಸೂಕ್ತ. That makes climate change a bigger public health problem than AIDS, than malaria, than pandemic flu. ಅಪಾಯದಂಚಿನಲ್ಲಿ ಇರುವವರು. ಒಂದು ವಯಸ್ಕರು, ಅದರಲ್ಲೂ 75 ವರ್ಷಕ್ಕಿಂತ ಮೇಲ್ಪಟ್ಟವರು, ಮಹಿಳೆಯರು ಮತ್ತು ಮಕ್ಕಳು.
2 ದೀರ್ಘಕಾಲಿಕ ಕಾಯಿಲೆಗಳ ಕರಿನೆರಳಿನಲ್ಲಿ ಕಾಲನುಕ್ಕುವವರು, ಹೃದ್ರೋಗ ಮತ್ತು ತೀವ್ರ ಉಸಿರಾಟದ ತೊಂದರೆಗಳಿಂದ ಬಳಲುತ್ತಿರುವವರು, ಮಾನಸಿಕ ಸಮಸ್ಯೆ, ಮಧುಮೇಹ, ಮೂತ್ರಪಿಂಡದ ಕಾಯಿಲೆ, ಪಾರ್ಕಿನ್ಸನ್ ಕಾಯಿಲೆಗಳಿಂದ ಬಳಲುತ್ತಿರುವವರು. 3 ಬಹಳಷ್ಟು ಔಷಧಿ ಸೇವಿಸುತ್ತಿರುವವರು, ಮಾದಕ ವಸ್ತುಗಳ ವ್ಯಸನಿಗಳು, ಮದ್ಯಪಾನ ಗುಲಾಮರು, ಆಲ್ಝೈಮರ್ಸ್ನಿಂದ ಬಳಲುವವರು, ಬಹಳಷ್ಟು ಸಮಯ ಮನೆಯ ಹೊರಗಿದ್ದು ಸುಡು ಬಿಸಿಲಿನಲ್ಲಿ ದುಡಿಯುವವರು, ನಿರ್ಗತಿಕರು ಇತ್ಯಾದಿ. ಮುಂಜಾಗ್ರತಾ ಕ್ರಮಗಳು. ರೋಗ ಬಾರದ ಹಾಗೆ ನೋಡಿಕೊಳ್ಳುವುದರಲ್ಲಿಯೇ ಜಾಣತನವಿರುವುದು. ಆದ್ದರಿಂದ ಬಿರುಬಿಸಿಲಿನಲ್ಲಿ ಅಡ್ಡಾಡದೆ ಇರುವುದು ಕ್ಷೇಮಕರ. ತಲೆಗೆ ಟೋಪಿಯನ್ನು ಹಾಕಿ ರಕ್ಷಣೆ ಪಡೆಯಬೇಕು. ಛತ್ರಿಯನ್ನು ಬಳಸಬಹುದು. ಇಂತಹ ರಕ್ಷಣಾ ಸಾಧನಗಳನ್ನು ಬಳಸದೆ ಬಿಸಿಲಲ್ಲಿ ತಿರುಗಾಡುವುದೆಂದರೆ ಬಿಸಿಗಾಳಿಯ ದುಷ್ಪರಿಣಾಮಗಳನ್ನು ಆದರದಿಂದ ಸ್ವಾಗತಿಸಿದಂತೆ. ಹವಾಮಾನ ವರದಿಗಳ ತಾಜಾ ಮಾಹಿತಿಗಳನ್ನು ತಿಳಿಯುತ್ತಾ ಬಿಸಿಗಾಳಿ ಯಾವಾಗ ಬರಬಹುದೆಂಬುದನ್ನು ಅಂದಾಜಿಸಿ. ಮರಳುಗಾಡಿನಲ್ಲಿಯ ಜನ ಅಡಿಯಿಂದ ಮುಡಿಯವರೆಗೆ ಏಕೆ ಬಟ್ಟೆ ಧರಿಸುತ್ತಾರೆ ಎಂದುಕೊಂಡಿದ್ದೀರಿ? ಸೂರ್ಯನ ತೀಕ್ಷ್ಣ ಕಿರಣಗಳಿಗೆ ಸತತವಾಗಿ ಗುರಿಯಾದರೆ ಚರ್ಮದ ನೈಜ ಸೌಂದರ್ಯವು ಕುಂದುತ್ತದೆ, ಕೆಲವೊಮ್ಮೆ ಸುಟ್ಟಂತಾಗುತ್ತದೆ. ಅದಕ್ಕೆ ಬಿಸಿಲಿಗೆ ಮೈ ಒಡ್ಡುವುದು ಒಳ್ಳೆಯದಲ್ಲ. ಪಾಶ್ಚಾತ್ಯ ದೇಶದಲ್ಲಿ ಬಿಸಿಲಿನ ಅಭಾವ ತೀವ್ರವಾಗಿರುತ್ತದೆ. ಡಿ ಜೀವಸತ್ವದ ಕೊರತೆಯನ್ನು ನಿವಾರಿಸಲು, ಸಿಗುವ ಸ್ವಲ್ಪ ಬಿಸಿಲಿನ ಜಾಸ್ತಿ ಲಾಭ ಪಡೆಯಲು ಅವರು ಬಿಸಿಲಿಗೆ ಮೈ ಒಡ್ಡುತ್ತಾರೆ. ನಮಗೆ ಸದಾ ಅವರ ಅನುಕರಣೆ ಅನವಶ್ಯಕ. ಬಿಸಿಲಿನಲ್ಲಿ ಎಂದೂ ದಣಿವಾಗುವಂತಹ ವ್ಯಾಯಾಮ ಮಾಡಬಾರದು. ಬಿಸಿಗಾಳಿಯ ವೇಳೆಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ, ದಣಿವಾಗುವ ವ್ಯಾಯಾಮಗಳಿಗೆ ಕಡಿವಾಣ ಹಾಕಿ. ಯಥೇಚ್ಛ ಭೋಜನ, ಮದ್ಯಪಾನ ಮಾಡುವುದು ಒಳ್ಳೆಯದಲ್ಲ. ಜನನಿಬಿಡ ಪ್ರದೇಶಗಳಲ್ಲಿ, ಉಸಿರುಕಟ್ಟಿಸುವ ಬಿಸಿ ಹವೆಯ ಕೋಣೆಯಲ್ಲಿ ವಾಸಿಸಬಾರದು. ವಾಹನಗಳು ಉಗುಳುವ ಹೊಗೆಯ ಪ್ರದೇಶದಲ್ಲಿಯೂ ಸಹ ಇರಬಾರದು. ನೀರಡಿಕೆಯಾಗದಿದ್ದರೂ ಸಾಕಷ್ಟು ನೀರನ್ನು ಕುಡಿಯಬೇಕು. ಬೇಸಿಗೆಯ ಬಿಸಿಲಲ್ಲಿ ಮನೆ ಬಿಟ್ಟು ಹೊರಗೆ ಹೋಗುವ ಪೂರ್ವದಲ್ಲಿ ಮತ್ತು ತಲುಪಬೇಕಾದ ಸ್ಥಳಕ್ಕೆ ಹೋಗಿ ಮುಟ್ಟಿದ ನಂತರ ಸಾಕಷ್ಟು ನೀರು ಕುಡಿಯಬೇಕು. ಹೊರಗಡೆ ಹೋಗುವಾಗ ನೀರಿನ ಬಾಟಲಿ ಜೊತೆಯಲ್ಲಿ ಇರಲಿ. ಬಿಸಿಗಾಳಿಯ ಬಿಸಿಯ ತಾಪದ ತೋಳೆತೆಕ್ಕೆಯಲ್ಲಿ ವಯೋವೃದ್ಧರು, ಮುದ್ದು ಮಕ್ಕಳು, ಹೃದ್ರೋಗಿಗಳು, ಉಸಿರಾಟದ ತೊಂದರೆಯವರು ತಲ್ಲಣಗೊಳ್ಳುವುದು ಸರ್ವೇ ಸಾಮಾನ್ಯ. ಇವರಿಗೆ ವಿಶೇಷ ಕಾಳಜಿ ಅಗತ್ಯ. ಕಲ್ಲಂಗಡಿ, ಕರಬೂಜ, ಸೌತೆಕಾಯಿ, ಕಿತ್ತಳೆ, ಸೊಪ್ಪು ಹಾಗೂ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಬಿಸಿಲಿನಿಂದ ಆರೋಗ್ಯದಲ್ಲಿ ಏರುಪೇರಾದರೆ ತಕ್ಷಣ ನೆರಳಿರುವ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ. ಚಿಕಿತ್ಸೆಯ ಅಗತ್ಯವಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ. ಮನೆಯೊಳಗೆ ಸಾಕಷ್ಟು ಗಾಳಿಯಾಡುವಂತೆ ನೋಡಿಕೊಳ್ಳಿ. ತಲೆ ಸುತ್ತು, ವಾಕರಿಕೆ, ವಾಂತಿ, ಅತಿಯಾದ ಬೆವರು, ಸ್ನಾಯು ಸೆಳೆತ ಕಂಡು ಬಂದರೆ ಕೂಡಲೇ ವಿಶ್ರಾಂತಿ ಪಡೆಯಿರಿ. ಬೇಸಿಗೆಯಲ್ಲಿ ಉಂಟಾಗುವ ದೇಹದ ಸಂತಾಪವನ್ನು ಶಮನ ಮಾಡಲು ಮರಗಳ ನೆರಳಿಗೆ ಮೊರೆ ಹೋಗುವುದು ಸರ್ವೇ ಸಾಮಾನ್ಯ. ಅಷ್ಟೇ ಅಲ್ಲ, ನದಿ, ತೊರೆ, ಕೆರೆಗಳಲ್ಲಿ ಸ್ನಾನ ಮಾಡುವುದು, ಈಜಾಡುವುದು ಆನಂದದಾಯಕವೂ ಆರೋಗ್ಯದಾಯಕವೂ ಹೌದು. ಬಾಗಿಲು ಮುಚ್ಚಿದ ಕಾರು ಮತ್ತು ವಾಹನಗಳಲ್ಲಿ ಮಕ್ಕಳನ್ನು ಮತ್ತು ಸಾಕುಪ್ರಾಣಿಗಳನ್ನು ಬಿಡಬೇಡಿ. ಬವಳಿ ಬಂದಂತಾದರೆ ತಕ್ಷಣ ವೈದ್ಯರನ್ನು ಕಾಣಿ. ಬೇಸಿಗೆಯ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು. ಬಿಳಿ ಅಥವಾ ತಿಳಿಯ ಬಣ್ಣಗಳು ಉತ್ತಮ. ಬಟ್ಟೆಗಳು ಮೈಗೆ ಅಂಟಿಕೊಂಡಿರದೆ ದೊಗಲೆಯಾಗಿರಬೇಕು. ಆಗ ಗಾಳಿ ಸಂಚಾರವಾಗಿ ತಣ್ಣಗಿರುತ್ತದೆ. ಹತ್ತಿ ಬಟ್ಟೆಗಳಲ್ಲಿನ ಚಿಕ್ಕ ಚಿಕ್ಕ ರಂಧ್ರಗಳು ಗಾಳಿಯ ಚಲನೆಗೆ ಸಹಾಯಕ. ತೊಡುವ ಬಟ್ಟೆಗಳು ಸಡಿಲಾಗಿರಲಿ. ಪಾಲಿಸ್ಟರ್ ಬಟ್ಟೆಗಳು ರಂಧ್ರರಹಿತವಾಗಿರುವುದರಿಂದ ಗಾಳಿ ಸಂಚಾರವಿಲ್ಲದೆ ಮೈಗೆ ಅಂಟಿಕೊಂಡಂತಾಗಿ ಸೆಕೆ ಹೆಚ್ಚಾಗಿ ಹಿಂಸೆಯಾಗುತ್ತದೆ. ಅಕ್ಕಿ ಗಂಜಿ, ಪಾನಕ, ನೀರು, ಮಜ್ಜಿಗೆ, ಎಳನೀರು ಇತ್ಯಾದಿ ದ್ರವ್ಯ ಆಹಾರ ಸಾಕಷ್ಟು ಸೇವಿಸಿ. ನಿರ್ಜಲೀಕರಣ ತಲೆದೊರದಂತೆ ನೋಡಿಕೊಳ್ಳಿ. ಮನೆಯನ್ನು ತಂಪಾಗಿಸಲು ಕ್ರಮ ತೆಗೆದುಕೊಳ್ಳಿ. ಫ್ಯಾನ್ ಬಳಸಿ, ಹಸಿ ಬಟ್ಟೆ ಧರಿಸಿ, ತಣ್ಣನೆಯ ನೀರಿನಿಂದ ಪದೇ ಪದೇ ಸ್ನಾನ ಮಾಡಿ. ಹವಾಮಾನ ಇಲಾಖೆಯ ಮುನ್ನೋಟದಂತೆ ಈ ಬಾರಿ ಬೇಸಿಗೆ ಅವಧಿಯಲ್ಲಿ ಅಧಿಕ ಉಷ್ಣಾಂಶ ವರದಿಯಾಗುವ ಸಾಧ್ಯತೆಯಿದೆ. ಸೂರ್ಯನ ವಿಪರೀತ ಶಾಖದಿಂದ ರಕ್ಷಿಸಿಕೊಳ್ಳಬೇಕಿದ್ದು, ಅಧಿಕ ಬಿಸಿಲಿರುವ ಅವಧಿಯಲ್ಲಿ ಹೊರಗಡೆ ಹೋಗುವುದನ್ನು ತಪ್ಪಿಸಬೇಕಿದೆ. ಮಧ್ಯಾಹ್ನ 12 ರಿಂದ 4 ಗಂಟೆಯವರೆಗೆ ಬಿಸಿಲು ಹೆಚ್ಚಿರುತ್ತದೆ. ಬಿಸಿಗಾಳಿಯಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಸನ್ಸ್ಟ್ರೋಕ್, ಬಿಸಿಲಾಘಾತ ಆಗುವ ಸಾಧ್ಯತೆ ಇರುತ್ತದೆ.
ಹೀಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕೆಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಜೀವಜಲ ಪ್ರಾಣಕ್ಕೆ ಬಲ. ಜೀವಜಲ ಪ್ರಾಣಕ್ಕೆ ಬಲ ಎಂಬುದನ್ನು ಮರೆಯದಿರಿ. ಆರ್.ಎಸ್ ಪಾಕೀಟುಗಳು ಎಲ್ಲ ಸರಕಾರಿ ಆಸ್ಪತ್ರೆಯಲ್ಲಿ, ಉಪಕೇಂದ್ರಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪುಕ್ಕಟೆಯಾಗಿ ಸಿಗುತ್ತವೆ. ಅವುಗಳ ಉಪಯೋಗ ಮಾಡಿಕೊಳ್ಳಿ. ಮನೆಯಲ್ಲಿಯೂ ಇದನ್ನು ತಯಾರಿಸಬಹುದು ಎಂಬುದನ್ನು ಮರೆಯದಿರಿ. ಎಲ್ಲರ ಮನೆಯಲ್ಲಿ ಸರ್ವೇಸಾಮಾನ್ಯವಾಗಿ ಸಿಗುವ ಸಾಮಗ್ರಿಗಳಿಂದ ಸುಲಭದ ಅಳತೆಯ ವಿಧಾನದಿಂದ ಜೀವಜಲವನ್ನು ಕಡಿಮೆ ಖರ್ಚಿನಲ್ಲಿಯೇ ತಯಾರಿಸಬಹುದು. 1 ಅಡುಗೆಯ ಉಪ್ಪು 3/4 ಚಮಚ, 2 ಅಡುಗೆಯ ಸೋಡಾ ಅರ್ಧ ಚಮಚ, 3 ಗ್ಲುಕೋಸ್ ಸಕ್ಕರೆನ ಚಮಚ 8 ಚಮಚ. ಇವುಗಳನ್ನು 1 ಲೀಟರ್ ಕುದಿಸಿ, ಆರಿಸಿ, ಸೋಸಿದ ನೀರಿನಲ್ಲಿ ಹೋಗಿ ಕರಗಿಸಿ. ಅದಕ್ಕೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಕೂಡಿಸಿದಲ್ಲಿ ದೇಹಕ್ಕೆ ಅಗತ್ಯವಿರುವ ಪೊಟ್ಯಾಷಿಯಂ ಪೂರೈಕೆಯಾಗುತ್ತದೆ. ಹೀಗೆ ತಯಾರಿಸಿದ ಜೀವಜಲವನ್ನು 24 ಗಂಟೆಗಳಲ್ಲಿಯೇ ಉಪಯೋಗಿಸಬೇಕು. ಒಮ್ಮೆ ತಯಾರಿಸಿದ ದ್ರಾವಣವನ್ನು ಮತ್ತೆ ಕಾಯಿಸಬಾರದು. ದ್ರಾವಣವನ್ನು ತಯಾರಿಸುವಾಗ ಶುಚಿತ್ವದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ರಕ್ತದೊತ್ತಡ, ಮಧುಮೇಹ, ಮೂತ್ರಪಿಂಡ ಕಾಯಿಲೆಯ ರೋಗಿಗಳು ಉಪ್ಪು ಸಕ್ಕರೆ ಸೇರಿಸುವ ಮೊದಲು ವೈದ್ಯರ ಸಲಹೆ ಪಡೆಯಬೇಕು. ನಿರ್ಜಲೀಕರಣ. ಬೇಸಿಗೆ ಕಾಲದಲ್ಲಿ ಬರುವ ನಿರ್ಜಲೀಕರಣ ಡೈಹೈಡ್ರೇಷನ್ ಸಮಸ್ಯೆ ಮಕ್ಕಳನ್ನು ಬಾಧಿಸುತ್ತದೆ. ಮಕ್ಕಳಲ್ಲಿ ನಿರ್ಜಲೀಕರಣ ಉಂಟಾದರೆ ಹೆಚ್ಚು ಬಾಯಾರಿಕೆ, ನಿದ್ದೆ ಹೆಚ್ಚುವುದು, ನಾಡಿಮಿಡಿತ ಕ್ಷಿಪ್ರವಾಗಿ ರಕ್ತದೊತ್ತಡ ಕಡಿಮೆಯಾಗುವುದು, ನಾಲಿಗೆ ಹಾಗೂ ಚರ್ಮ ಒಣಗಿದಂತಾಗುವುದು ಇವೇ ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಅತಿಸಾರ, ವಾಂತಿಗಳಿಂದ ನಿರ್ಜಲೀಕರಣ ಉಂಟಾದರೆ ಇದಕ್ಕೆ ಚಿಕಿತ್ಸೆಯ ರೂಪದಲ್ಲಿ ORS ಜೀವಜಲ ನೀಡಲಾಗುತ್ತದೆ. ಶಿಶುಗಳಿಗೆ ಈ ಸಂದರ್ಭದಲ್ಲಿ ಎದೆ ಹಾಲು ಒಂದೇ ಆಹಾರ. ನಿರ್ಜಲೀಕರಣ ಅತಿಯಾದರೆ ಪ್ರಾಣಕ್ಕೂ ಅಪಾಯವಾಗಿ ಕಾಡಬಹುದು ಎಂಬುದು ವೈದ್ಯರ ಅಭಿಮತ. ಶರೀರದಲ್ಲಿ ಎಲೆಕ್ಟ್ರೋಲೈಟ್ ಅಸಮತೋಲನ ಉಂಟಾದರೂ ನಿರ್ಜಲೀಕರಣ ಕಾಡುವ ಸಾಧ್ಯತೆ ಇದೆ. ವಯಸ್ಕರಲ್ಲಿ ನಿರ್ಜಲೀಕರಣ ಕಂಡುಬಂದರೆ ವಾಂತಿಯಾಗಬಹುದು. ಆಗ ORS ದ್ರಾವಣವನ್ನು ನಿಧಾನವಾಗಿ ಕುಡಿಯಬೇಕು. ಧಾರಾಳವಾಗಿ ನೀರು ಕುಡಿಯಬೇಕು. ತರಕಾರಿ ಹಾಗೂ ಧಾನ್ಯಗಳಿಂದ ತಯಾರಿಸಿದ ಊಟೋಪಚಾರವನ್ನು ಮುಂದುವರಿಸಬೇಕು. ನಿರ್ಜಲೀಕರಣದ ಲಕ್ಷಣಗಳು ಕಡಿಮೆಯಾಗುವವರೆಗೂ ದ್ರಾವಣ ಕುಡಿಯುವುದನ್ನು ಮುಂದುವರಿಸಬೇಕು. ಮಕ್ಕಳಿರಲಿ, ದೊಡ್ಡವರಿರಲಿ, ನಿರ್ಜಲೀಕರಣ ಹೆಚ್ಚಾಗಿ ನಿತ್ರಾಣವಾಗುತ್ತಿದ್ದರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕು ಎಂಬುದು ವೈದ್ಯರ ಸಲಹೆ. ನಿಗಾವಹಿಸಿ. 1 ಮಕ್ಕಳ ಮೂತ್ರ ವಿಸರ್ಜನೆಯಲ್ಲಿ ಇಳಿಕೆ, ಒಣಬಾಯಿ, ಪದೇ ಪದೇ ನಿದ್ದೆಯಂತಹ ಲಕ್ಷಣಗಳನ್ನು ಗಮನಿಸಿ. 2 ಮಕ್ಕಳ ನೀರು ಸೇವನೆಯ ಅಭ್ಯಾಸ ಬೆಳೆಸಿ. 3 ಮಕ್ಕಳ ಮೂತ್ರದ ಬಣ್ಣವನ್ನು ಗಮನಿಸಿ. ತಿಳಿಯಾಗಿದ್ದರೆ ದೇಹದಲ್ಲಿ ಉತ್ತಮ ನೀರಿನಂಶವಿದೆ ಎಂದರ್ಥ. ಹಾಗೆಯೇ ಮೂತ್ರ ಹಳದಿ ಬಣ್ಣಕ್ಕೆ ತಿರುಗಿದ್ದರೆ ಮಗುವಿನ ದೇಹಕ್ಕೆ ನೀರಿನ ಅವಶ್ಯಕತೆ ಇದೆ ಎಂದರ್ಥ. 4 ಊಟದಲ್ಲಿ ಮೊಳಕೆ ಕಾಳು, ಸಲಾಡ್, ಸೂಪ್ ಇರಲಿ. ಹಣ್ಣು, ತರಕಾರಿ ಹೇರಳವಾಗಿ ಉಪಯೋಗಿಸಿ. 5 ಪ್ರವಾಸ ಹೋಗುವಾಗ ಅಥವಾ ಆಟವಾಡಲು ಹೋಗುವಾಗ ಮಕ್ಕಳ ಬಳಿ ನೀರಿನ ಬಾಟಲಿ ಇರುವಂತೆ ನೋಡಿಕೊಳ್ಳಿ. 6 ಪದೇ ಪದೇ ವಾಂತಿ ಅತಿಸಾರ, ಮಕ್ಕಳು ಸರಿಯಾಗಿ ನೀರು ಕುಡಿಯದೇ ಇದ್ದಲ್ಲಿ, ತೀವ್ರ ಮಟ್ಟದ ನಿರ್ಜಲೀಕರಣ ಕಂಡುಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಸೂರ್ಯ ಸುತ್ತ ಭೂಮಿ ಸುತ್ತುತ್ತಿರುವವರೆಗೆ ಬೇಸಿಗೆ ಬಂದೇ ಬರುತ್ತದೆ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ ಆಗುವ ಅನಾಹುತಗಳನ್ನು ತಪ್ಪಿಸಲು ಸಾಧ್ಯ. ಇದು ನಮ್ಮ ಕೈಯಲ್ಲಿದೆ. 4 ಪ್ರಚಲಿತ ಬಾಹ್ಯಾಕಾಶದಲ್ಲಿ ಸೌರ ವಿದ್ಯುತ್ ಉತ್ಪಾದನೆ. ಪರಿಸರವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಅದಕ್ಕಾಗಿ ಪರಿಸರಕ್ಕೆ ಪೂರಕವಾದ ರೀತಿಯಲ್ಲಿ ಇಂಧನದ ಬಳಕೆ ಇರಬೇಕೆನ್ನುವ ಮಹತ್ವಾಕಾಂಕ್ಷೆ ಎಲ್ಲರಲ್ಲೂ ಹೆಚ್ಚುತ್ತಿದೆ. ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪರ್ಯಾಯ ಇಂಧನಗಳತ್ತ ಒಲವು ಹೆಚ್ಚಾಗುತ್ತಿದೆ. ಪರ್ಯಾಯ ಇಂಧನದ ಭಾಗವಾದ ಸೌರ ಶಕ್ತಿ ಉತ್ಪಾದನೆಯತ್ತ ಬಹುತೇಕ ಕಂಪನಿಗಳು ಆಸಕ್ತಿ ವಹಿಸಿವೆ. ಸೌರಶಕ್ತಿಯು ಭವಿಷ್ಯಕ್ಕೆ ನಿರ್ಣಾಯಕವಾಗಿದೆ. ಏಕೆಂದರೆ ಇದು ಶುದ್ಧ ಹಾಗೂ ನವೀಕರಿಸಬಹುದಾದ ಸಂಪನ್ಮೂಲವಾಗಿದ್ದು, ಪಳೆಯುಳಿಕೆ ಇಂಧನಗಳ ಮೇಲಿನ ನಮ್ಮ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮೂಲಕ ಹವಾಮಾನ ಬದಲಾವಣೆಯನ್ನು ಎದುರಿಸುತ್ತದೆ.
ಸೌರಶಕ್ತಿಯು ಅನೇಕ ಪ್ರಯೋಜನಗಳನ್ನು ಹೊಂದಿದ್ದರೂ ಒಂದಿಷ್ಟು ಅನಾನುಕೂಲತೆಗಳನ್ನು ಹೊಂದಿದೆ. ಸೌರಫಲಕಗಳನ್ನು ಅಳವಡಿಸಲು ಕೃಷಿ ಜಮೀನು ಬಳಕೆಯಾಗುತ್ತಿದ್ದು, ಹೀಗೆ ಮುಂದುವರಿದರೆ ಭವಿಷ್ಯದಲ್ಲಿ ಮಾನವರು ಸೇರಿದಂತೆ ಇನ್ನಿತರೆ ಜೀವಿಗಳಿಗೆ ಆಹಾರದ ಕೊರತೆ ಉಂಟಾಗುತ್ತದೆ. ಅನೇಕ ಜೀವಿಗಳಿಗೆ ವಾಸಸ್ಥಾನ ನಷ್ಟವಾಗುತ್ತದೆ. ಅಲ್ಲದೆ ಸೌರಫಲಕಗಳಿಂದ ಉಂಟಾಗುವ ಬೆಳಕಿನ ಪ್ರತಿಫಲನವು ಪಕ್ಷಿಗಳು ಹಾಗೂ ಕೀಟಗಳ ಚಲನೆಗೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಕೆಲವು ವೇಳೆ ಅವುಗಳ ವಾಸಸ್ಥಾನ ಮತ್ತು ಆಹಾರಗಳ ವ್ಯತ್ಯಯದಿಂದ ಸಾವಿಗೀಡಾಗಬಹುದು. ದೀರ್ಘಕಾಲದ ಸೌರಫಲಕ ಅಳವಡಿಕೆಯಿಂದ ಕೃಷಿ ಜಮೀನಿನಲ್ಲಿನ ಮಣ್ಣು ಫಲವತ್ತತೆ ಕಳೆದುಕೊಳ್ಳಬಹುದು. ಜೊತೆಗೆ ಮಣ್ಣಿನಲ್ಲಿನ ಕೆಲ ಸೂಕ್ಷ್ಮಾಣುಜೀವಿಗಳು ಸಾಯಲೂಬಹುದು. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಸೌರವಿದ್ಯುತ್ ತಯಾರಿಸುವಲ್ಲಿ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಒಂದು ಹೆಜ್ಜೆ ಮುಂದೆ ಇರಿಸಿದ್ದಾರೆ. ಅದಕ್ಕಾಗಿ ಅವರು ರೂಪಿಸಿದ ಯೋಜನೆಯೇ ಬಾಹ್ಯಾಕಾಶದಲ್ಲಿ ಸೌರವಿದ್ಯುತ್ ಉತ್ಪಾದನೆ. ಹೌದು, ಇಂತಹ ಒಂದು ಯೋಜನೆಯನ್ನು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯು ರೂಪಿಸಿದೆ ಮತ್ತು ಈ ಕುರಿತ ಅಧ್ಯಯನ ಹಾಗೂ ಪ್ರಯೋಗಗಳನ್ನು ಸಹ ನಡೆಸುತ್ತಿದೆ. ಒಂದು ವೇಳೆ ಇದು ಯಶಸ್ವಿಯಾದರೆ 2050ರ ವೇಳೆಗೆ ಬಾಹ್ಯಾಕಾಶದಲ್ಲಿ ಸೌರವಿದ್ಯುತ್ ಉತ್ಪಾದನೆಯಾಗಲಿದೆ. ಬಾಹ್ಯಾಕಾಶ ಆಧಾರಿತ ಸೌರಶಕ್ತಿ. ಬಾಹ್ಯಾಕಾಶ ಆಧಾರಿತ ಸೌರಶಕ್ತಿ ಎಂಬುದು ಒಂದು ತಂತ್ರಜ್ಞಾನ ಆಧಾರಿತ ಪರಿಕಲ್ಪನೆಯಾಗಿದ್ದು, ಇದರಲ್ಲಿ ಕಕ್ಷೆಯಲ್ಲಿರುವ ಉಪಗ್ರಹಗಳು ಸೌರಶಕ್ತಿಯನ್ನು ಸಂಗ್ರಹಿಸಿ, ಅದನ್ನು ವಿದ್ಯುತ್ ಆಗಿ ಪರಿವರ್ತಿಸುತ್ತವೆ. ನಂತರ ಅದನ್ನು ಮೈಕ್ರೋವೇವ್ ಅಥವಾ ಲೇಸರ್ ಕಿರಣಗಳ ಮೂಲಕ ನಿಸ್ತಂತುವಾಗಿ ಭೂಮಿಗೆ ರವಾನಿಸುತ್ತವೆ. ಇದನ್ನು ಗ್ರಿಡ್ ಅಥವಾ ಬ್ಯಾಟರಿಗಳಲ್ಲಿ ಸಂಗ್ರಹಿಸಿದರೆ ಅದು ವಿದ್ಯುತ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಈ ವಿಧಾನದಿಂದ ಹಗಲು ಮತ್ತು ರಾತ್ರಿ ನಿರಂತರ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಇದು ಶುದ್ಧ, ಸ್ಥಿರ ಮತ್ತು ನವೀಕರಿಸಬಹುದಾದ ಶಕ್ತಿಯ ಸಂಭಾವ್ಯ ಬೃಹತ್ ಮೂಲವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಸೌರಶಕ್ತಿ ಉತ್ಪಾದನೆಯು ತುಂಬಾ ಅಗ್ಗವಾಗಿದೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೆದಿದೆ. ಆದರೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಮೂಲಭೂತ ಮಿತಿಗಳು ಮಾತ್ರ ಹಾಗೆಯೇ ಉಳಿಯುತ್ತವೆ. ಸೌರಫಲಕಗಳು ಹಗಲಿನಲ್ಲಿ ಮಾತ್ರ ವಿದ್ಯುತ್ ಉತ್ಪಾದಿಸಬಲ್ಲವು. ಮೋಡಗಳು ಇದ್ದಾಗ ಅಷ್ಟೇನೂ ಪರಿಣಾಮಕಾರಿಯಾಗಿ ವಿದ್ಯುತ್ ಉತ್ಪಾದನೆಯಾಗುವುದಿಲ್ಲ. ಈ ಸಮಸ್ಯೆಗಳನ್ನು ನಿವಾರಿಸಲು ಬಾಹ್ಯಾಕಾಶದಲ್ಲಿ ಸೌರಶಕ್ತಿಯನ್ನು ಸಂಗ್ರಹಿಸಿ ಭೂಮೇಲ್ಮೈಗೆ ವಿಕಿರಣಗೊಳಿಸಿದರೆ ಹೇಗೆ ಎಂಬ ಆಲೋಚನೆಯು ಮೂಡಿತು. ಈ ಆಲೋಚನೆಯ ಸಾಕಾರ ರೂಪವೇ ಬಾಹ್ಯಾಕಾಶ ಆಧಾರಿತ ಸೌರವಿದ್ಯುತ್. ಭೂಮಿ ಆಧಾರಿತ ಸೌರಫಲಕಗಳಲ್ಲಿ ಸೂರ್ಯನ ಶಾಖದ 15% ಮಾತ್ರ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ. ಆದರೆ ಬಾಹ್ಯಾಕಾಶ ಆಧಾರಿತ ಸೌರಫಲಕಗಳ ವಿನ್ಯಾಸವು ಹಗಲು, ರಾತ್ರಿ, ಬಿಸಿಲು ಅಥವಾ ನೆಲದ ಮೇಲೆ ಮೋಡ ಕವಿದಿದ್ದರೂ 99.7% ಶಕ್ತಿಯನ್ನು ಬಳಸಿಕೊಳ್ಳಬಹುದಾಗಿದೆ. ಬಾಹ್ಯಾಕಾಶದಲ್ಲಿನ ಸೌರವಿಕಿರಣವು ಭೂಮಿಯ ಮೇಲ್ಮೈ ಸೌರವಿಕಿರಣಕ್ಕಿಂತ ಹೆಚ್ಚಾಗಿರುತ್ತದೆ. ನಾಸಾ ವಿನ್ಯಾಸಗೊಳಿಸಿದ ಬಾಹ್ಯಾಕಾಶ ಆಧಾರಿತ ಫಲಕಗಳ ವ್ಯವಸ್ಥೆಯು ಇಡೀ ಯುರೋಪಿಯನ್ ವಿದ್ಯುತ್ ವ್ಯವಸ್ಥೆಯ 15% ವೆಚ್ಚವನ್ನು ಕಡಿಮೆ ಮಾಡಬಹುದು ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಸೂರ್ಯನ ಬೆಳಕು ಭೂಮಿಯ ಮೇಲ್ಮೈಯಲ್ಲಿ ಕೆಳಗೆ ಇರುವುದಕ್ಕಿಂತ ವಾತಾವರಣದ ಮೇಲ್ಭಾಗದಲ್ಲಿ ಸರಾಸರಿ 10 ಪಟ್ಟು ಹೆಚ್ಚು ತೀವ್ರವಾಗಿರುತ್ತದೆ. ಎತ್ತರದ ಕಕ್ಷೆಯಲ್ಲಿ ಸೂರ್ಯನ ಬೆಳಕು ನಿರಂತರವಾಗಿ ಲಭ್ಯವಿರುತ್ತದೆ. ಹೀಗೆ ಲಭ್ಯವಿರುವ ಸೂರ್ಯನ ಬೆಳಕನ್ನು ಸೆರೆ ಹಿಡಿದು ಅಗತ್ಯವಿರುವಲ್ಲೆಲ್ಲ ಅದನ್ನು ಸ್ವೀಕರಣ ಕೇಂದ್ರಗಳಿಗೆ ರವಾನಿಸಬಹುದು. ಬಾಹ್ಯಾಕಾಶ ಆಧಾರಿತ ಸೌರಶಕ್ತಿಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಅಮೆರಿಕನ್ ಏರೋಸ್ಪೇಸ್ ಇಂಜಿನಿಯರ್ ಪೀಟರ್ ಗ್ಲೇಸರ್ ಅವರು 1968ರಲ್ಲಿ ಪ್ರಸ್ತಾಪಿಸಿದ್ದರು. 6 ದಶಕಗಳ ಹಿಂದೆ ಗ್ಲೇಸರ್ ಪ್ರಸ್ತಾಪಿಸಿದ ಪರಿಕಲ್ಪನೆಯು ಇದೀಗ ಸಾಕಾರಗೊಳ್ಳುತ್ತಿದೆ. ಹೇಗೆ ಕಾರ್ಯನಿರ್ವಹಿಸುತ್ತದೆ? ದಶಕಗಳ ಕಾಲ ನಡೆಸಿಕೊಂಡು ಬಂದಿರುವ ವಿವಿಧ ರೀತಿಯ ವಿದ್ಯುತ್ ಉತ್ಪಾದನೆ, ಪರಿವರ್ತನೆ ಮತ್ತು ಪ್ರಸರಣ ತತ್ವಗಳನ್ನು ಬಳಸಿಕೊಂಡು ಪ್ರಸ್ತುತ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ಬಾಹ್ಯಾಕಾಶ ಆಧಾರಿತ ಸೌರಶಕ್ತಿ ಫಲಕಗಳು ಹೆಲಿಯೋಸ್ಪಾಟ್ ವಿನ್ಯಾಸವನ್ನು ಬಳಸುತ್ತವೆ. ಈ ವಿನ್ಯಾಸದಲ್ಲಿ ಕಕ್ಷೆಯಲ್ಲಿ ಸೂರ್ಯನ ಬೆಳಕನ್ನು ಸಂಗ್ರಹಿಸಲು ಕನ್ನಡಿಯಂತಹ ಪ್ರತಿಫಲಕಗಳನ್ನು ಬಳಸಲಾಗುತ್ತದೆ. ಹೊಸ ವಿನ್ಯಾಸವು ಭೂಮಿಯ ಸುತ್ತಲಿನ ಭೂಸ್ಥಿರ ಕಕ್ಷೆಯಲ್ಲಿರುವ ದ್ಯುತಿವಿದ್ಯುಜ್ಜನಕ ಕೋಶಗಳ ಮೂಲಕ ಸೌರಶಕ್ತಿಯನ್ನು ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ. ನಂತರ ಶಕ್ತಿಯನ್ನು 2.45 ಗಿಗಾಹರ್ಟ್ಜ್ನಲ್ಲಿ ಮೈಕ್ರೋವೇವ್ಗಳ ರೂಪದಲ್ಲಿ ನಿಸ್ತಂತುವಾಗಿ ಭೂಮಿಯ ಮೇಲಿನ ಮೀಸಲಾದ ರಿಸೀವರ್ ಕೇಂದ್ರಗಳಿಗೆ ರವಾನಿಸಲಾಗುತ್ತದೆ.
ಇದನ್ನು ರೆಕ್ಟೆನ್ಲಾಸ್ ಎಂದು ಕರೆಯಲಾಗುತ್ತದೆ. ಇದು ಶಕ್ತಿಯನ್ನು ಪುನಃ ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ ಮತ್ತು ಅದನ್ನು ಸ್ಥಳೀಯ ಗ್ರಿಡ್ಗೆ ಪೂರೈಸುತ್ತದೆ. ವಿದ್ಯುತ್ ಅನ್ನು ನಿಸ್ತಂತುವಾಗಿ ವರ್ಗಾಯಿಸುವುದರಿಂದ ಅದನ್ನು ಅಗತ್ಯವಿರುವಲ್ಲಿ ರಿಸೀವರ್ ಕೇಂದ್ರಕ್ಕೆ ವರ್ಗಾಯಿಸಲು ಸಾಧ್ಯವಾಗುತ್ತದೆ. ಇದು ಕೇವಲ ಭೂಮಿಗೆ ಮಾತ್ರವಲ್ಲ, ಚಂದ್ರ ಅಥವಾ ಇತರ ಗ್ರಹಗಳಿಗೆ ಸಹ ಸುಲಭವಾಗಿ ತಲುಪಿಸಬಹುದು. ಬಾಹ್ಯಾಕಾಶ ಆಧಾರಿತ ಸೌರಶಕ್ತಿಯು ಅಸ್ತಿತ್ವದಲ್ಲಿರುವ ತಾಂತ್ರಿಕ ತತ್ವಗಳು ಮತ್ತು ಭೌತಶಾಸ್ತ್ರವನ್ನು ಆಧರಿಸಿದೆ. ಇದಕ್ಕೆ ಯಾವುದೇ ಹೊಸ ತತ್ವ ಸಿದ್ಧಾಂತಗಳ ಅಗತ್ಯವಿಲ್ಲ. ಇಂದಿನ ದೂರ ಸಂಪರ್ಕ ಉಪಗ್ರಹಗಳು ಕಕ್ಷೆಯಿಂದ ಟಿವಿ ಸಂಕೇತಗಳು ಮತ್ತು ಸಂವಹನ ಲಿಂಕ್ಗಳನ್ನು ರವಾನಿಸುವಂತೆ ಬಾಹ್ಯಾಕಾಶ ಆಧಾರಿತ ಸೌರ ವಿದ್ಯುತ್ತನ್ನು ಸಹ ಸುಲಭವಾಗಿ ಅಗತ್ಯ ಇರುವ ಕಡೆಗೆ ವರ್ಗಾಯಿಸಬಹುದು. ಸವಾಲುಗಳು: ಬಾಹ್ಯಾಕಾಶ ಆಧಾರಿತ ಸೌರ ವಿದ್ಯುತ್ ತಯಾರಿಕೆಗೆ ಇರುವ ದೊಡ್ಡ ಸವಾಲು ಏನೆಂದರೆ ಆರ್ಥಿಕ ಸಂಪನ್ಮೂಲ ಲಭ್ಯತೆ. ಬಾಹ್ಯಾಕಾಶ ಆಧಾರಿತ ಸೌರಶಕ್ತಿಯು ಯಶಸ್ವಿಯಾಗಲು ಹಾಗೂ ಆರ್ಥಿಕವಾಗಿ ಕಾರ್ಯಸಾಧ್ಯವಾದ ಮಟ್ಟವನ್ನು ಮುಟ್ಟಲು ಭೂಮಿಯ ಮೇಲಾಗಲಿ ಅಥವಾ ಬಾಹ್ಯಾಕಾಶದಲ್ಲಾಗಲಿ ಅದರ ರಚನೆಗಳು ಬಹಳ ದೊಡ್ಡದಾಗಿರಬೇಕು. ಭೂಸ್ಥಿರ ಕಕ್ಷೆಯಲ್ಲಿರುವ ಒಂದೇ ಸೌರಶಕ್ತಿ ಉಪಗ್ರಹವನ್ನು 1 ಕಿಲೋಮೀಟರ್ಗಿಂತ ಹೆಚ್ಚು ಅಗಲವಾಗಿ ವಿಸ್ತರಿಸಬಹುದು. ಆದರೆ ನೆಲದ ಮೇಲಿನ ರಿಸೀವರ್ ಸ್ಟೇಷನ್ಗೆ 10 ಪಟ್ಟು ದೊಡ್ಡದಾದ ಸ್ಥಳಾವಕಾಶ ಬೇಕಾಗುತ್ತದೆ. ಭೂಮಿಯ ಕೆಳ ಕಕ್ಷೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲು ಡಜನ್ ಗಟ್ಟಲೆ ಉಡಾವಣೆಗಳು ಬೇಕಾಗಿದ್ದವು. ಅದರಂತೆ ₹1,000 ಟನ್ಗಳಷ್ಟು ತೂಕವಿರುವ ಸೌರಶಕ್ತಿ ಉಪಗ್ರಹವನ್ನು ಜೋಡಿಸಲು ಹೆಚ್ಚಿನ ಪ್ರಮಾಣದ ಉಡಾವಣೆಗಳು ಬೇಕಾಗಬಹುದು. ಈ ಹಿಂದೆ ಉಡಾವಣೆಯ ಹೆಚ್ಚಿನ ವೆಚ್ಚದಿಂದಾಗಿ ಸೌರಶಕ್ತಿ ಉಪಗ್ರಹಗಳು ಆರ್ಥಿಕವಾಗಿ ಅನಾನುಕೂಲ ಎಂದು ಹೇಳಿ ಯೋಜನೆಯನ್ನು ಕೈಬಿಡಲಾಗಿತ್ತು. ಸಾಧ್ಯತೆಗಳು: ಈಗ ವಿಶ್ವಾದ್ಯಂತ ಉಡಾವಣಾ ವೆಚ್ಚಗಳು ಕೆಳಮುಖವಾಗಿ ಮುಂದುವರಿಯುತ್ತಿವೆ. ಆದ್ದರಿಂದ ಇದರ ನಿರ್ಮಾಣವು ಆರ್ಥಿಕವಾಗಿ ಕಾರ್ಯಸಾಧ್ಯವಾಗಿದೆ. ಯೋಜಿತ ಪ್ರಮಾಣದ ಒಂದೇ ಸೌರಶಕ್ತಿ ಉಪಗ್ರಹವು ಸುಮಾರು 2 ಗಿಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಇದು ಸಾಂಪ್ರದಾಯಿಕ ಪರಮಾಣು ವಿದ್ಯುತ್ ಕೇಂದ್ರಕ್ಕೆ ಸಮನಾಗಿರುತ್ತದೆ. ಇದು 1 ದಶಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ನೀಡುತ್ತದೆ. ಅದೇ ಪ್ರಮಾಣವನ್ನು ಉತ್ಪಾದಿಸಲು ಭೂಮಿಯ ಮೇಲ್ಮೈಯಲ್ಲಿ 6 ದಶಲಕ್ಷಕ್ಕೂ ಹೆಚ್ಚು ಸೌರಶಕ್ತಿ ಫಲಕಗಳು ಬೇಕಾಗುತ್ತವೆ. ಬಾಹ್ಯಾಕಾಶದಲ್ಲಿ ಸೂರ್ಯನ ಶಾಖವು ಭೂಮಿಯ ಮೇಲಿಗಿಂತ 10 ಪಟ್ಟು ತೀವ್ರವಾಗಿರುವುದರಿಂದ ಹೆಚ್ಚು ಪ್ರಮಾಣದಲ್ಲಿ ನಿರಂತರ ವಿದ್ಯುತ್ತನ್ನು ಪಡೆಯಬಹುದಾಗಿದೆ. ಅಲ್ಲದೆ ಇದರಿಂದ ಯಾವುದೇ ಜೀವಿಗಳಿಗೆ ತೊಂದರೆಯೂ ಇರುವುದಿಲ್ಲ. ಇದು ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಕೇವಲ ಭೂಮಿ ಮಾತ್ರವಲ್ಲದೆ ಚಂದ್ರ ಸೇರಿದಂತೆ ಇನ್ನಿತರೆ ಗ್ರಹಗಳಿಗೂ ವಿದ್ಯುತ್ತನ್ನು ಸರಬರಾಜು ಮಾಡಬಹುದು. ಭವಿಷ್ಯದಲ್ಲಿ ಇತರೆ ಗ್ರಹಗಳ ವಾಸಕ್ಕೆ ಯೋಜಿಸಿರುವ ಮಾನವನಿಗೆ ಇದು ವಿದ್ಯುತ್ ಸಮಸ್ಯೆಯನ್ನು ನಿವಾರಿಸುತ್ತದೆ. ಸದ್ಯಕ್ಕೆ ನಾಸಾ, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಮತ್ತು ಇತರೆ ಖಾಸಗಿ ಕಂಪನಿಗಳು ಬಾಹ್ಯಾಕಾಶ ಆಧಾರಿತ ಸೌರ ಫಲಕಗಳ ಸಂಶೋಧನೆ, ಕಾರ್ಯಸಾಧ್ಯತಾ ಅಧ್ಯಯನಗಳು ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿವೆ. ಭವಿಷ್ಯದಲ್ಲಿ ಇನ್ನಷ್ಟು ಬಾಹ್ಯಾಕಾಶ ಸಂಸ್ಥೆಗಳು ಇದರಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆಗಳಿವೆ. 5 ಪ್ರಶಸ್ತಿ ಪುರಸ್ಕಾರ ಅನ್ನ ಉಳಿಸಿದ ದೇವರಾಯರಿಗೆ ರೈತಪೀಠ ಪ್ರಶಸ್ತಿ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಮಿತ್ತಬಾಗಿಲು ಎಂಬ ಪುಟ್ಟ ಗ್ರಾಮ ಕೃಷಿ ಸಂಸ್ಕೃತಿಯ ಜೀವಂತಿಕೆಗಾಗಿ ಜೀವಸವೆಸುತ್ತಿರುವ ಸಂತ ಸದೃಶ ನಾಟಿ ರೈತ ದೇವರಾಯರ ಕಾರಣದಿಂದಾಗಿ ಭತ್ತದ ವಿವಿಧ ತಳಿಗಳ ತವರೂರೆಂಬ ಅಗ್ಗಳಿಕೆಗೆ ಪಾತ್ರವಾಗಿದೆ. ಸುಮಾರು 150 ಭತ್ತದ ತಳಿಗಳ ಉಳಿವಿಗಾಗಿ ದಶಕಗಳಿಂದ ಶ್ರಮಿಸುತ್ತಾ ಬಂದಿರುವ ಈ ಅಮಿತೋತ್ಸಾಹಿಯ ಯಶಸ್ಸಿನ ಗುಟ್ಟು ಏನು ಎಂಬುದನ್ನು ಅರ್ಥೈಸಲು ಈ ಬರಿಗಾಲ ರೈತನೊಂದಿಗೆ ಹೆಜ್ಜೆ ಹಾಕುತ್ತಾ ವಿವಿಧ ತಳಿಗಳ ತೊಟ್ಟಿಲುಗಳಾಗಿರುವ ಅವರ ಗದ್ದೆಗಳನ್ನು ಒಮ್ಮೆ ನೋಡಬೇಕು. ಕಳೆದ ವರ್ಷ ರಾಷ್ಟ್ರಪತಿಗಳಿಂದ ಅತ್ಯುತ್ತಮ ತಳಿ ಸಂರಕ್ಷಕ ಪ್ರಶಸ್ತಿ ಪಡೆದಿರುವ ದೇವರಾಯರಿಗೆ ಈ ವರ್ಷ ಪ್ರಪ್ರಥಮ ರೈತಪೀಠ ಪ್ರಶಸ್ತಿ ಲಭಿಸಿದೆ. ಮಿತ್ತಬಾಗಿಲು ಎಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುಗ್ರಾಮ. ಆದರೆ ಆ ಹೆಸರಿನೊಳಗೆ ಈ ದೇಶದ ಅನ್ನದ ಚರಿತ್ರೆಯೇ ಅಡಗಿದೆ. ಆ ಚರಿತ್ರೆಯ ಜೀವಂತ ಅಧ್ಯಾಯವೇ ಬಿ. ಕೆ. ದೇವರಾಯರು. ನಾಗರಿಕ ಜಗತ್ತಿನಿಂದ ದೂರದ ಆ ಕಾಡಂಚಿನ ಊರಿನಲ್ಲಿ ಬರಿಗಾಲಿನಲ್ಲಿ ಮಣ್ಣನ್ನು ತುಳಿದು ನಡೆದ ಈ ನೆಲಸಂತನಿಗೆ ಇದೀಗ ಮೂಡಬಿದಿರೆಯ ಕೃಷಿಕ ಉದ್ಯಮಿ ಡಾಕ್ಟರ್ ರಾಮಕೃಷ್ಣ ಆಚಾರ್ ಅವರು ಸ್ಥಾಪಿಸಿರುವ ರೈತಪೀಠದ ಮೊದಲ ಪ್ರಶಸ್ತಿ ಲಭಿಸಿದೆ. ನಗದು, ಸ್ಮರಣಿಕೆ ಇವೆಲ್ಲಕ್ಕಿಂತ ದೊಡ್ಡದಾದದ್ದು ಈ ಗೌರವ ತಲುಪಿರುವ ವ್ಯಕ್ತಿ.
ದೇವರಾಯರಿಗೆ ಈಗ 80ರ ಹರೆಯ. ಯಾವತ್ತೂ ಚಪ್ಪಲಿ ಮೆಟ್ಟದೆ ನಡೆಯುವವರು ಇವರು. ಬಿಳಿ ಮಡಿಪಂಚೆ, ತುಂಡು ಕೈಯಂಗಿ, ತಲೆಯ ಮೇಲೆ ಮುಂಡಾಸು ಅಥವಾ ಮುಟಾಳೆ ಇದು ಇವರ ದಿನನಿತ್ಯದ ಉಡುಗೆ. ಹೊರಗೆ ಹೋಗುವಾಗ ಮಾತ್ರ ಒಂದು ಚಿಕ್ಕ ಮೊಬೈಲ್. ಕೈಗೆ ವಾಚ್ ಕಟ್ಟುವ ಅವಶ್ಯಕತೆಯೇ ಇಲ್ಲ. ಕಾಲವನ್ನು ಅವರು ಗಡಿಯಾರದಿಂದಲ್ಲ, ಬೆಳೆಯ ಹಂತಗಳಿಂದ ಅಳೆಯುತ್ತಾರೆ. ಒಂದು ಕಾಲದಲ್ಲಿ ಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ್ದವರು. ಆದರೆ ಬದುಕಿನ ಕೊನೆಯಲ್ಲಿ ಬಡತನದಲ್ಲಿ ಸಿರಿವಂತಿಕೆಯನ್ನು ಕಂಡುಕೊಂಡವರು. ನಾನು ಉಣ್ಣುವ ಅನ್ನ ನನ್ನದೇ ಆಗಬೇಕು. ನನ್ನ ಭೂಮಿಯಲ್ಲೇ ಬೆಳೆದಿರಬೇಕು. ಅದಕ್ಕೆ ನನ್ನ ಬೆವರು ತಾಗಿರಬೇಕು. ಈ ಒಂದು ತತ್ವವೇ ಅವರ ಸಂಪತ್ತು. ತಮ್ಮ ಪಾಲಿನ 4-5 ಎಕರೆ ಗದ್ದೆಯಲ್ಲಿ ಅವರು ಸುಮಾರು 200-300ಕ್ಕೂ ಹೆಚ್ಚು ಭತ್ತದ ತಳಿಗಳನ್ನು ಸಂರಕ್ಷಿಸಿದ್ದಾರೆ. ಇಳಿವಯಸ್ಸಿನ ಕಾರಣದಿಂದ ಈಗ ಸುಮಾರು 150ರಷ್ಟು ತಳಿಗಳನ್ನು ಉಳಿಸಿಕೊಂಡಿದ್ದಾರೆ. 6 ದಶಕಗಳ ತಪಸ್ಸು. ಭತ್ತದ ತಳಿ ಸಂರಕ್ಷಣೆ ಎಂದರೆ ಬೀಜವನ್ನು ಬಾಟಲಿಯಲ್ಲಿ ಇಟ್ಟು ಕಾಯುವ ಕೆಲಸವಲ್ಲ. ಗದ್ದೆಯನ್ನು ತುಂಡು ತುಂಡಾಗಿ ಹಂಚಿ, ಒಂದೊಂದು ತಳಿಗೆ ಒಂದೊಂದು ನೆಲೆ ಮಾಡಿಕೊಟ್ಟು, ಉಳುಮೆ ಮಾಡಿ ಬೀಜ ಹೊರಹಾಕಿ, ನೆಜಿ ನೆಟ್ಟು ಕೊಯ್ಯುವ ತನಕ ಕಾಯುವ ತಪಸ್ಸು. ಕೂಲಿ ಕೊರತೆ, ಬೀಸು ಮಳೆ, ಕಾಡು ಪ್ರಾಣಿಗಳು, ಗುಡ್ಡ ಕುಸಿತ ಈ ಎಲ್ಲವೂ ದೇವರಾಯರಿಗೆ ಪ್ರತಿದಿನದ ಸವಾಲುಗಳು. ಇಂತಹ ಪರಿಸ್ಥಿತಿಯಲ್ಲಿ ಅವರು 6 ದಶಕಗಳ ಕಾಲ ಮಣ್ಣಿನೊಂದಿಗೆ ಬದುಕಿದ್ದಾರೆ. ಸಾಮಾನ್ಯವಾಗಿ ಇಂತಹ ಕೆಲಸ ಮಾಡುವವರನ್ನು ನಾವು ಕೃಷಿ ವಿಜ್ಞಾನಿಗಳು, ತಜ್ಞರು, ಸಂಶೋಧಕರು ಎಂದು ಕರೆಯುತ್ತೇವೆ. ಅವರಿಗಾಗಿ ಕೃಷಿ ವಿಶ್ವವಿದ್ಯಾಲಯಗಳಿವೆ, ಸಂಶೋಧನಾ ಕೇಂದ್ರಗಳಿವೆ. ಕೋಟ್ಯಂತರ ಹಣ ಖರ್ಚಾಗುತ್ತದೆ. ಗೋಡೆ, ಬೆಲಿ, ಲ್ಯಾಬು, ಗೇಟು, ಸಿಸಿಟಿವಿ ಎಲ್ಲವೂ ಇರುತ್ತವೆ. ಫಲಿತಾಂಶಗಳು ಭಾಗಶಃ ರೈತರ ಪರವಾಗಿರುತ್ತವೆ. ಅಪವಾದಗಳಿಲ್ಲ ಎಂದು ಹೇಳುವುದಿಲ್ಲ. ಆದರೆ ಮೆತ್ತ ಬಗಿಲಿನಲ್ಲಿ ದೇವರಾಯರು ಮಾಡುತ್ತಿರುವುದು ಇದೇ ಕೆಲಸ. ಯಾವ ತಡೆಯೂ ಇಲ್ಲದೆ, ಯಾವ ಅನುದಾನವೂ ಇಲ್ಲದೆ ಈ ದೇಶದ ಕೃಷಿರಂಗಕ್ಕೆ ಅವರು ನೀಡಿದ ಕೊಡುಗೆ ಅಪರಿಮಿತವಾದದ್ದು. ಇವರು ಒಬ್ಬರಲ್ಲ, ಈ ದೇಶದಲ್ಲಿ ಇಂತಹ 1000 ರೂಪಾಯಿ ರೈತ ವಿಜ್ಞಾನಿಗಳಿದ್ದಾರೆ. ಟಿ.ಎ. ಡಿ. ಎ ಗೊತ್ತಿಲ್ಲ, ಪಿ.ಟಿ. ಗೊತ್ತಿಲ್ಲ. ವಿಜ್ಞಾನ ಪರಿಭಾಷೆ ಬಾರದಿರಬಹುದು, ಆದರೆ ಮಣ್ಣಿನ ಭಾಷೆ ಅವರಿಗೆ ಚೆನ್ನಾಗಿ ಗೊತ್ತು. ತಾವು ಬೆಳೆಸಿದ ಅಕ್ಕಿಯನ್ನು ತಾವೇ ತಿನ್ನಬೇಕಾದರೆ ಎದುರಾದ ಕಷ್ಟಗಳನ್ನು ಅವರು ಹೇಳುತ್ತಾರೆ. ಒಂದು ಕಾಲದಲ್ಲಿ ಮನೆಯಲ್ಲೇ ಭತ್ತ ಕುಟ್ಟುತ್ತಿದ್ದರು. 4 ಜನರು ಸೇರಿ ಒಂದು ಮೂಡಿ ಅಕ್ಕಿ ಮಾಡುತ್ತಿದ್ದರು. ಮುಂದೆ ಜನರೇ ಸಿಗಲಿಲ್ಲ. 1979ರ ಸುಮಾರಿಗೆ ಮಿಲ್ಲಿಗೆ ಹೋಗಬೇಕಾಯಿತು. 1990ರಲ್ಲಿ 3,500 ಹಣ ಕೊಟ್ಟು ಹಳೆಯ ಹಲ್ಲರ್ ಖರೀದಿಸಿದರು. ನನ್ನ ಟಿಲ್ಲರ್ನಂತೆ ಅದಕ್ಕೂ 30 ತುಂಬಿತು ಎಂದು ನಗುತ್ತಾರೆ ದೇವರಾಯರು. ನಾಟಿ ರೈತರ ಯಶಸ್ಸಿನ ಹಿಂದೆ ಕೈಗುಣ ಎಂಬ ಪದ ಬರುತ್ತದೆ. ಕೆಲವರ ಕೈಯಲ್ಲಿ ಬೀಜ ಹಾಕಿದರೆ ಸಾಕು, ಬೆಳೆಯೇ ಉತ್ತರ ಕೊಡುತ್ತದೆ. ದೇವರಾಯರ ಜೀವನವೇ ಇದಕ್ಕೆ ಉದಾಹರಣೆ. ಒಂದು ಬೆಳೆಗೆ 100 ತಳಿ ಬೀಜಗಳನ್ನು ಹಾಕಿ, ಅವುಗಳನ್ನು ಗುರುತಿಸಿ, ಕಾಪಾಡುವುದು ಸಹನೆಗೆ ಮೀರಿದ ಕೆಲಸ. 6 ದಶಕಗಳ ಕಾಲ ಪ್ರತಿವರ್ಷ 100 ತಳಿಗಳನ್ನು ಆವರ್ತನದಲ್ಲಿ ಬೆಳೆಸಿರುವ ಈ ಚರಿತ್ರಾರ್ಹ ಸಾಧನೆಯೇ ಅವರನ್ನು ಸ್ವತಃ ಒಂದು ವಿಶ್ವವಿದ್ಯಾಲಯವನ್ನಾಗಿಸಿದೆ. ಮಿತ್ತ ಬಾಗಿಲಿನ ಸುತ್ತ ಕಾಡು. ಸಾರಯುಕ್ತ ಮಣ್ಣು ಕಡಿಮೆ. ಕಲ್ಲು ಬಂಡೆಗಳ ನಡುವೆ ಗದ್ದೆ. ಬೀಸು ಮಳೆ ಇಂತಹ ಗರಿಷ್ಠ ಸವಾಲುಗಳ ನಡುವೆ ದೇವರಾಯರು ಬೀಜಧ್ಯಾನವನ್ನು ತಪಸ್ಸಿನಂತೆ ಅನುಸರಿಸಿದ್ದಾರೆ. ಒಂದು ತಳಿ ಹೋಗಿಬಿಟ್ಟರೆ ಮತ್ತೆ ಅದನ್ನು ಹುಡುಕುವುದು ಎಲ್ಲಿಂದ ಎಂಬ ಆತಂಕವೇ ಅವರ ಬದುಕಿನ ತಾಳಮೇಳ. ಅವರದ್ದು ಸುಖ. ನನ್ನದು ಬದುಕು ಅನ್ನದ ಬದುಕು ಎಂದು ಅವರು ಹೇಳುವಾಗ ಈ ಮಾತಿನಲ್ಲಿ ಕೃಷಿಯ ತತ್ವವೇ ಅಡಗಿರುವುದನ್ನು ಅರ್ಥ ಮಾಡಿಕೊಳ್ಳಬಹುದು. 80ರ ವಯಸ್ಸು ಎಂದರೆ ಕಡಿಮೆ ಏನಿಲ್ಲ. ದೇಹ ಮನಸ್ಸುಗಳೆರಡೂ ನಿತ್ರಾಣಗೊಳ್ಳುವ ಕಾಲ. ಪೂರ್ಣ ನಿವೃತ್ತಿಯಾಗಬೇಕಾದ ವಯಸ್ಸು. ಜೊತೆಗೆ ಮಗ, ಮಗಳು ಇದ್ದಾರೆ. ಸೊಸೆ ಆರಂಭಿಸಿದ ಬೀಜ ಬ್ಯಾಂಕ್ ಇದೆ. ಮಗ ಪರಮೇಶ್ವರ ರಾವ್ ಕೂಡ ತಂದೆಯ ದಾರಿಯಲ್ಲೇ ಕೆಲವು ತಳಿಗಳನ್ನು ಮನೆಯ ಅಂಗಳದಲ್ಲೇ ಬೆಳೆಸುತ್ತಿದ್ದಾರೆ. ಮುಂದೇನು ಎನ್ನುವುದು ಗೊತ್ತಿಲ್ಲ, ಆದರೆ ನಡೆದಷ್ಟು ದಿನ ಕೈಯಲ್ಲಿರುವ ಬೀಜಗಳು ಮುಂದಿನ ತಲೆಮಾರಿಗೆ ಉಳಿಯಬೇಕು ಎಂಬ ಜವಾಬ್ದಾರಿಯೇ ದೇವರಾಯರನ್ನು ಇನ್ನೂ ಗದ್ದೆಯಲ್ಲಿ ನಿಲ್ಲಿಸಿದೆ. ಕಾಡಬದಿಯ ಸಂಕಷ್ಟಗಳು. ದೇವರಾಯರ ಗದ್ದೆಯ ಬದುವಿನಲ್ಲಿ ಒಂದು ಸಲ ಅವರೊಂದಿಗೆ ಸವಾರಿ ಹೋಗಬೇಕು.
ತುಂಬಿದ ತೆನೆಗಳು ತುಂಡರಿಸಿಕೊಂಡು ಅಲ್ಲಲ್ಲಿ ರಾಶಿ ಬಿದ್ದಿವೆ. ಅವು ಆಗ ತಾನೇ ಅಳಿಲು, ಕೆಂಕನ್ ಮಂಗ, ನವಿಲು ತಿಂದೊಳಿದವುಗಳು ಎಂದು ಸಾಕ್ಷಿ ಹೇಳುತ್ತವೆ. ಅಷ್ಟೊಂದು ಕಾಡು ಪ್ರಾಣಿಗಳು, ಪಕ್ಷಿಗಳು, ನಿಶಾಚರಿಗಳು ಮುಗಿಬೀಳಲು ಕಾರಣ ಅವರ ಗದ್ದೆಯ ಒತ್ತಿಗೆ ಇರುವುದು ದುರ್ಗಮೆ ಪಶ್ಚಿಮ ಘಟ್ಟ. ಇವತ್ತಿನ ಕಾಡಿನಲ್ಲಿ ಏನಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಹೊರಗಡೆ ಹಸುರಾಗಿ ಕಾಣಿಸುತ್ತದೆ, ಒಳಗಡೆ ಕಾಡುಜೀವಿಗಳಿಗೆ ತಿನ್ನಲು ಏನು ಉಳಿದಿರುವುದಿಲ್ಲ, ಬರೀ ಪೊಳ್ಳು. ಇಂತಹ ಕಾಡಿಗೆ ಅಂಟಿಕೊಂಡೇ ಒಂದು ವಿಶಾಲ ಬರಳು, ನಡುವೆ ರಾಯರ ಗದ್ದೆಯ ತುಂಬ ಬಹುಬಗೆಯ ಭತ್ತ ಧಾನ್ಯ ಇರುವಾಗ ಕೇಳಬೇಕೆ? ಕಾಡಾಡಿಗಳು ಬರೀ 1 ಗಂಟೆ ಬಂದು ಹೋದರೆ ಸಾಕು, ಅವುಗಳಿಗೆ ದಿನದ ಅನ್ನ ಗ್ಯಾರಂಟಿ. ಆದರೆ ಬೆಳೆದ ದೇವರಾಯರಿಗೆ ಅನ್ನ ಉಣ್ಣುವ ಯಾರೇ ಆಗಲಿ, ದೇವರಾಯರೊಂದಿಗೆ ಮಾತನಾಡುವಾಗ, ಗದ್ದೆಯ ಬದು ಸುತ್ತುವಾಗ, ಹೊಳೆಯ ನಡುವೆ ನಡೆಯುವಾಗ ಆಗುವ ಅನುಭವವೇ ಬೇರೆ. ಪ್ರತಿ ಬಾರಿಯೂ ಈ ಸಂತ ಭತ್ತ ಬಿಟ್ಟು ಆಚೆ ಈಚೆ ಕದಲುವುದೇ ಇಲ್ಲ, ಅದರ ಸುತ್ತಲೇ ತಿರುಗುತ್ತಾರೆ. ಸರಳವಾಗಿ ಬದುಕುವುದನ್ನು ಮಣ್ಣೆ ಕಲಿಸಿಕೊಡುತ್ತದೆ ಎನ್ನುವುದಕ್ಕೆ ಮೆತ್ತ ಬಾಗಿಲು ದೇವರಾಯರೇ ಸಾಕ್ಷಿ. ದೇವರಾಯರನ್ನು ಯಾವುದೇ ಕಠಿಣ ಕಾಯಿಲೆಗಳು ಕಾಡಿದ್ದಿಲ್ಲ. ಬದುಕುವ ಸಮಯವನ್ನೆಲ್ಲ ಅನ್ನದ ಸಮಯವನ್ನಾಗಿ ಪರಿವರ್ತಿಸಿದ ಕಾರಣಕ್ಕೆ ಹಣದ ವಿಚಾರ ಬಾಧಿಸಿಲ್ಲ. ಅವರ ವೇಗ, ಕ್ರಿಯಾಶೀಲತೆ ಇವೆಲ್ಲವನ್ನು ಗಮನಿಸಬೇಕಾದರೆ ಬಹುತಳಿಯ ಭತ್ತದ ಗದ್ದೆಯ ಬದುವಿನಲ್ಲಿ ಒಮ್ಮೆ ಅವರೊಂದಿಗೆ ಸುತ್ತಾಡಬೇಕು. ಅವರ ಪುಟು ಹೆಜ್ಜೆಯ ವೇಗ, ಜೊತೆಗೆ ನೆಲದ ಮಾತು, ನಡುವೆ ಕಣ್ಣು ಮುಚ್ಚಿ ಮಾತನಾಡುವ ಧ್ಯಾನಸ್ಥ ಸಂವಾದ ಶೈಲಿ, ಜೀವನಾಸಕ್ತಿ ಕಿರಿಯರಿಗೂ ಮಾದರಿ. ಈ ತಳಿ ಗುರುವಾರ ದೇವರಾಯರ ಜೊತೆಗೆ 1 ದಿನವಲ್ಲ, 1 ಗಂಟೆ ಮಾತನಾಡಿದರೆ ಸಾಕು, ಅವರ ಜೀವನೋತ್ಸಾಹದ ಅರಿವಾಗುತ್ತದೆ. ಅವರ ಅನ್ನದ ಬದುಕಿನ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯುವುದೇ ಒಂದು ಅದ್ಭುತ ಅನುಭವ. ನಿಮಗೆ ಗೊತ್ತಿರಬೇಕು, ಕರಾವಳಿಯ, ಮಲೆನಾಡಿನ ಬಹುತೇಕ ಭತ್ತದ ಗದ್ದೆಗಳಲ್ಲಿ ಇವತ್ತು ಕಟ್ಟಡಗಳು ತಲೆ ಎತ್ತುತ್ತಿರುವುದಕ್ಕೆ, ತಪ್ಪಿದರೆ ಅಡಿಕೆ, ರಬ್ಬರ್ನಂತಹ ವಾಣಿಜ್ಯ ಬೆಳೆಗಳು ಮೆರೆಯುತ್ತಿರುವುದಕ್ಕೆ ಅಕ್ಕಿಗೆ ಬೆಲೆ ಇಲ್ಲದಿರುವುದೇ ಕಾರಣ. ಬಹುತೇಕ ವಾರ್ಷಿಕ ಲಕ್ಷ ಸುರಿದುಕೊಡುವ ಅಡಿಕೆ ತೋಟಗಳ ಬುನಾದಿ, ಒಂದು ಕಾಲದಲ್ಲಿ 3 ಬೆಳೆ ಕೊಡುತ್ತಿದ್ದ ಗದ್ದೆಗಳೇ. ಉಣ್ಣುವ ಅನ್ನಕ್ಕಾಗಿ ಅವುಗಳನ್ನು ನಮ್ಮ ಹಿರಿಯರು ನಿರ್ಮಿಸಿದ್ದ ಪರಿಯನ್ನು ಈಗ ಊಹಿಸಿಕೊಂಡರೆ ಭಯವಾಗುತ್ತದೆ. ದೇವರಾಯರ ಈ ಎಲ್ಲ ಸಾಧನೆಗೆ 2025ರಲ್ಲಿ ರಾಷ್ಟ್ರಪತಿಗಳಿಂದ ದೇಶದ ಅತ್ಯುತ್ತಮ ತಳಿ ಸಂರಕ್ಷಕ ಎಂಬ ಗೌರವವು ಲಭಿಸಿದೆ. ಆದರೆ ದೇವರಾಯರು ಯಾವತ್ತೂ ಪ್ರಶಸ್ತಿ, ಬಹುಮಾನಗಳ ಬೆನ್ನಿಗೆ ಬಿದ್ದವರಲ್ಲ. ಮಣ್ಣಿನ ಕೆಲಸವೇ ಅವರ ಧ್ಯಾನ. ಆ ಕಾರಣಕ್ಕೆ ಈಗ ರೈತಪೀಠದ ಮೊದಲ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಈ ಗೌರವ ಯೋಗ್ಯವೂ, ಅರ್ಥಪೂರ್ಣವೂ ಆಗಿದೆ. ಈ ದೇಶದ ಜನ ಉಣ್ಣುತ್ತಿರುವ ಅನ್ನದಲ್ಲೂ, ಮುಂದೆ ಉಣ್ಣುವ ಅನ್ನದಲ್ಲೂ ದೇವರಾಯರಂಥ ರೈತ ವಿಜ್ಞಾನಿಗಳ ಶ್ರಮ ಅಡಗಿದೆ. ಅದನ್ನು ದೊಡ್ಡ ಮಾತುಗಳಲ್ಲಿ ಅಲ್ಲ, ಮಣ್ಣಿನಷ್ಟು ಸರಳವಾದ ಗೌರವದಲ್ಲಿ ಗುರುತಿಸುವುದೇ ಸಾರ್ಥಕ. ರೈತಪೀಠದ ಮೊದಲ ಪ್ರಶಸ್ತಿ ಈ ಕಾರಣಕ್ಕೆ ಒಂದು ಸುದ್ದಿ ಅಲ್ಲ, ಒಂದು ನ್ಯಾಯ. 6 ವಿಸ್ಮಯ ವಿಷಮರಗಳ ಮಾರಕ ಸೌಂದರ್ಯ. ಉದ್ಯಾನವನಗಳು ಮನಸ್ಸಿಗೆ ಮುದ ನೀಡುವ ತಾಣಗಳು. ಇವುಗಳಲ್ಲಿ ವಿಹರಿಸುವುದು ಎಂದರೆ ಮನಸ್ಸು ದೇಹದ ಆರೋಗ್ಯ ವೃದ್ಧಿಸಿಕೊಳ್ಳುವುದು. ಆದರೆ ಇಂಗ್ಲೆಂಡ್ನಲ್ಲೊಂದು ಉದ್ಯಾನವನವಿದೆ. ಇಲ್ಲಿ ನಿಮಗಿಷ್ಟ ಬಂದಂತೆ ಸಂಚರಿಸುವಂತಿಲ್ಲ. ಆಸುಪಾಸಿನ ಗಿಡ, ಮರ, ಬಳ್ಳಿ, ಹಣ್ಣುಗಳನ್ನು ಮುಟ್ಟುವಂತಿಲ್ಲ. ಸುದೀರ್ಘವಾಗಿ ಉಸಿರಾಡುವುದು ಪ್ರಾಣಾಂತಿಕವಾಗಬಹುದು. ಹೀಗಿದ್ದು ಈ ಉದ್ಯಾನವನದ ವೀಕ್ಷಣೆಗೆ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಯಾಕೆ ಗೊತ್ತೇ? ಇಂಗ್ಲೆಂಡ್ನ ನಾರ್ದಂಬರ್ಲ್ಯಾಂಡಿನ ಆಲ್ನ್ವೀಕ್ ಗಾರ್ಡನ್ ಖ್ಯಾತಿ ಹೊಂದಿರುವುದೇ ತನ್ನ ವಿಷಕಾರಿ ಸಸ್ಯಗಳ ಮೂಲಕ. ಇಲ್ಲಿರುವ 100ಕ್ಕೂ ಹೆಚ್ಚಿನ ಸಸ್ಯಗಳು ಜಗತ್ತಿನ ಅತಿ ಭಯಾನಕ ವಿಷಕಾರಿ ಸಸ್ಯಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿವೆ. ಇವುಗಳನ್ನು ಸಮೀಪದಿಂದ ಆಘ್ರಾಣಿಸುವುದು, ಮುಟ್ಟುವುದು ಇಲ್ಲವೇ ಇವುಗಳ ಎಲೆಗಳನ್ನು ಜಗಿಯುವುದು ಮಾರಣಾಂತಿಕವಾಗಬಹುದು. ಇಂತಹ ಅಪರೂಪದ ಪಾರ್ಕ್ ಆರಂಭವಾದದ್ದು ಹೀಗೆ. 1750ರ ಆಸುಪಾಸಿನಲ್ಲಿ, ಅಂದರೆ ಮೊದಲನೆಯ ಡ್ಯೂಕ್ ಅವರ ಆಡಳಿತಾವಧಿಯಲ್ಲಿ ಆಲ್ನ್ವೀಕ್ ವಸ್ತು ಸಂಗ್ರಹಾಲಯದ ಸಮೀಪದಲ್ಲಿದ್ದ ಈ ಭೂಮಿಯನ್ನು ಉದ್ಯಾನವನವನ್ನಾಗಿಸಲು ನಿರ್ಧರಿಸಲಾಯಿತು. 3ನೆಯ ಡ್ಯೂಕ್ ಅವಧಿಯಲ್ಲಿ ಇದರ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿತು. ಸ್ವತಃ ಸಸ್ಯ ಸಂಗ್ರಾಹಕರಾಗಿದ್ದ ಡ್ಯೂಕ್, ವಿಶ್ವದೆಲ್ಲೆಡೆಯಿಂದ ಹಲವು ಬಗೆಯ ಬೀಜಗಳನ್ನು ತಂದು ಇಲ್ಲಿ ನೆಟ್ಟು ಪ್ರಯೋಗ ನಡೆಸಿದರು. ಅವರ ಆಡಳಿತಾವಧಿಯಲ್ಲಿ ಹಲವು ಬಗೆಯ ತರಕಾರಿ, ಹಣ್ಣುಗಳನ್ನು ಇಲ್ಲಿ ಬೆಳೆಯಲಾಯಿತು.
19ನೆಯ ಶತಮಾನದಲ್ಲಿ 4ನೆಯ ಡ್ಯೂಕ್ ಟೋಪಿಯರಿ ನಿಂಬೆಹಣ್ಣಿನ ಗಿಡಗಳು ಸೇರಿದಂತೆ ಹಲವು ಬಗೆಯ ಹೂವುಗಳ ಗಿಡಗಳೊಂದಿಗೆ ಇಲ್ಲೊಂದು ಸ್ವರ್ಗಲೋಕವನ್ನೇ ಸೃಷ್ಟಿಸಿದರು. ಎರಡನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಬಿಗ್ ಫೋರ್ ವಿಕ್ಟರಿ ಅಭಿಯಾನದ ಸಮಯದಲ್ಲಿ ಈ ಉದ್ಯಾನವನ ಹಲವರಿಗೆ ಆಹಾರ ಸಂಪಾದನೆಯ ತಾಣವಾಯಿತು. ಆ ಬಳಿಕ ಈ ಉದ್ಯಾನ ಸೂಕ್ತ ಆರೈಕೆ ಹಾಗೂ ಪೋಷಣೆ ಇಲ್ಲದೆ ಶಿಥಿಲಗೊಂಡಿತು. 2001ರಲ್ಲಿ ಉದ್ಯಾನಕ್ಕೆ ಮತ್ತೆ ಮೊದಲಿನ ಶ್ರೀಮಂತಿಕೆ ಮರಳಿಸುವ ಪ್ರಯತ್ನಗಳು ಆರಂಭವಾದವು. 2004ರ ವೇಳೆಗೆ ಅಲ್ಲೊಂದು ಆಕರ್ಷಕ ಮರದ ಮನೆ, ಕೆಫೆ, ಸುಂದರ ವಿನ್ಯಾಸದ ಮಂಟಪ ನಿರ್ಮಾಣವಾದವು. ಇದು ಇತರ ಉದ್ಯಾನಗಳಿಂದ ಭಿನ್ನವಾಗಿರಬೇಕು ಎಂದು ಕನಸು ಕಂಡದ್ದು ಆಗಿನ ಡಚೆಸ್ ಆಗಿದ್ದ ಜೇನ್ ಪರ್ಸಿ. ಪ್ರತಿ ಬಾರಿ ಸಂರಕ್ಷಕ ಸಸ್ಯಗಳನ್ನು ನೆಡುತ್ತಿದ್ದ ಆಕೆ ಈ ಬಾರಿ ಕೊಲ್ಲುವ ಗಿಡಗಳತ್ತ ಗಮನ ಹರಿಸಲು ನಿರ್ಧರಿಸಿದರು. ಇದನ್ನು ವಿನ್ಯಾಸಗೊಳಿಸುವ ಮೊದಲು ಅವರು 1545ರಲ್ಲಿ ಮೆಡಿಸಿ ಕುಟುಂಬವು ನಿರ್ಮಿಸಿದ್ದ ಸುಪ್ರಸಿದ್ಧ ವಿಶ್ವ ದರ್ಜೆಯ ಔಷಧಿ ಸಸ್ಯಗಳ ಉದ್ಯಾನವನವನ್ನು ವೀಕ್ಷಿಸಲು ಇಟಲಿಯ ಪದುವಾ ಎಂಬ ನಗರಕ್ಕೆ ಪ್ರಯಾಣ ಬೆಳೆಸಿದರು. ಇಂದು ಇದು ವಿಶ್ವದ ಅತಿ ಹಳೆಯ ಸಸ್ಯೋದ್ಯಾನ ಎಂದು ಖ್ಯಾತಿ ಪಡೆದಿದೆ. ಮಾತ್ರವಲ್ಲ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದೆಂದು ಗುರುತಿಸಿಕೊಂಡಿದೆ. ಕೊಲ್ಲುವ ಗಿಡಗಳಿಗೆ ಕಣ್ಣಾವಲು. ಹೀಗೆ ಆರಂಭವಾದ ಅವರ ಗಾರ್ಡನ್ನಲ್ಲಿ ಇಂದು 100ಕ್ಕೂ ಹೆಚ್ಚಿನ ಗಿಡಗಳಿವೆ. ಇದರ ವೀಕ್ಷಣೆಗೆಂದು ಪ್ರವಾಸಿಗರು ಮಾತ್ರವಲ್ಲ, ವಿದ್ಯಾರ್ಥಿಗಳು, ಸಂಶೋಧಕರು ನಿತ್ಯ ಭೇಟಿ ನೀಡುತ್ತಾರೆ. ನಿತ್ಯ ಈ ಗಿಡಗಳ ಆರೈಕೆ ಮಾಡುವುದು ಸಣ್ಣ ವಿಷಯವಲ್ಲ. ಹೀಗಾಗಿ ಇಡೀ ಉದ್ಯಾನವನಕ್ಕೆ ಸಿಸಿಟಿವಿ ಕಣ್ಗಾವಲಿದೆ. ಕಬ್ಬಿಣದ ಎತ್ತರದ ಬೇಲಿಯಿದೆ. ರಾತ್ರಿ ಹಗಲು ಕಾಯುವ ಭದ್ರತಾ ಸಿಬ್ಬಂದಿಗಳಿದ್ದಾರೆ. ನಿತ್ಯ ಕೆಲಸ ಮಾಡುವ ಮಾಲಿಗಳು ಇಡೀ ದೇಹ ಮುಚ್ಚುವ ಸೂಟ್ಗಳನ್ನು ಧರಿಸಿರುತ್ತಾರೆ. ಅನುಮತಿ ಪಡೆಯದೆ ಯಾರೂ ಒಳ ಪ್ರವೇಶಿಸುವಂತಿಲ್ಲ. ಇಲ್ಲಿ ವಿಷಕಾರಿ ಗಿಡಗಳು ಮಾತ್ರವಲ್ಲ, ಅಮಲೇರಿಸುವ ಮಾದಕ ಸಸ್ಯಗಳೂ ಇವೆ. ಕೆಲವಷ್ಟು ಸಸ್ಯಗಳು ವಿಷಕಾರಿಯಾಗಿದ್ದರೂ ಅವುಗಳಲ್ಲಿರುವ ಔಷಧೀಯ ಗುಣ ವಾಸಿಯಾಗದ ರೋಗಗಳಿಗೆ ಮದ್ದಾಗುವ ಸಾಮರ್ಥ್ಯ ಹೊಂದಿವೆ. ಇಲ್ಲಿರುವ ಯು ಹೆಸರಿನ ಮರದಿಂದ ಟಾಕ್ಸಿನ್ ಎಂಬ ಮಾರಣಾಂತಿಕ ವಿಷ ದೊರೆಯುತ್ತದೆ. ಇದನ್ನು ಸೇವಿಸಿದ 20 ನಿಮಿಷಗಳೊಳಗೆ ಪ್ರಾಣಪಕ್ಷಿ ಹಾರಿ ಹೋಗುತ್ತದೆ. ಆದರೆ ಇದೇ ಮರದಿಂದ ತಯಾರಾದ ಔಷಧಿ ಸ್ತನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಎಂಬುದು ಸಾಬೀತಾಗಿದೆ. ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಎಚ್ಚರಿಕೆಯ ನಿಯಮಗಳನ್ನು, ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕಾಗುತ್ತದೆ. ಯಾವುದೇ ಗಿಡವನ್ನು ಮುಟ್ಟಬಾರದು, ರುಚಿ ನೋಡಬಾರದು, ವಾಸನೆ ತೆಗೆದುಕೊಳ್ಳಬಾರದು ಎಂದು ಎಚ್ಚರಿಸಲಾಗುತ್ತದೆ. ಹೀಗಿದ್ದು ವಿಷಕಾರಿ ಗಿಡವೊಂದು ಹೂ ಬಿಟ್ಟ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ನೀಡಿದ್ದ 30 ಮಂದಿ ಪ್ರವಾಸಿಗರು ತಲೆಸುತ್ತಿ ಬಿದ್ದದ್ದು ಸುದ್ದಿಯಾಗಿತ್ತು. ಉದ್ಯಾನದ ಪ್ರವೇಶ ದ್ವಾರದಲ್ಲೇ ಕಪ್ಪು ಬಣ್ಣದ ಕಬ್ಬಿಣದ ದ್ವಾರದಲ್ಲಿ ಇಲ್ಲಿರುವ ಗಿಡಗಳು ಮಾರಣಾಂತಿಕವಾಗಿವೆ ಎಂಬ ಸೂಚನಾ ಫಲಕವಿದ್ದು, ಪ್ರತಿ ಗಿಡದ ಬಳಿಯೂ ವಿವಿಧ ಎಚ್ಚರಿಕೆಯ ಫಲಕಗಳಿವೆ. ಜಿಂಪಿ ಎಂಬ ಮಹಾವಿಷಕಾರಿ. ಜಿಂಪಿ ಅಥವಾ ಡೆಂಡ್ರೋಕ್ಸೈಡ್ ಮೊರೈಟ್ಸ್ ಎಂಬ ಹೆಸರಿನ ವಿಶ್ವದ ಅತ್ಯಂತ ವಿಷಕಾರಿ ಸಸ್ಯ ಈ ಉದ್ಯಾನವನದಲ್ಲಿದೆ. ಇದನ್ನು ಮುಟ್ಟಿದರೆ ಕರೆಂಟ್ ಶಾಕ್ ಹೊಡೆದ ಅನುಭವವಾಗುತ್ತದೆ. ಮಾತ್ರವಲ್ಲ, ಆ ಭಾಗ ಬೆಂಕಿಯಿಂದ ಬೆಂದು ಹೋದಂತೆ ಭಾಸವಾಗುತ್ತದೆ ಎನ್ನಲಾಗಿದೆ. ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದ ಕಾಡುಗಳಲ್ಲಿ ಕಂಡುಬರುವ ವಿಷಕಾರಿ ಸಸ್ಯವನ್ನು ಈ ಉದ್ಯಾನವನದಲ್ಲಿ ಗಾಜಿನ ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟು ಸಲಹುತ್ತಿದ್ದಾರೆ. ಸಸ್ಯದ ಕೂದಲುಗಳು ಗಾಳಿಯಲ್ಲಿ ಪಸರಿಸಿ ತ್ವಚೆಗೆ ಸೋಕಿದರೂ ತೀವ್ರ ಅಲರ್ಜಿಯಾಗಬಹುದು ಎಂಬ ಕಾರಣಕ್ಕೆ ಇದಕ್ಕೆ ಪ್ರತ್ಯೇಕ ಗಾಜಿನ ಪೆಟ್ಟಿಗೆ ಅಳವಡಿಸಲಾಗಿದೆ. ಇದನ್ನು ನೋಡಿಕೊಳ್ಳಲು ಪ್ರತ್ಯೇಕ ಸಿಬ್ಬಂದಿಗಳಿದ್ದಾರೆ. ಸಸ್ಯದ ತುಂಬೆಲ್ಲ ಇರುವ ಸಣ್ಣ ಕೂದಲುಗಳು ತ್ವಚೆಗೆ ಸೋಕಿದ ಕ್ಷಣ ಬೆಂಕಿಯು ಜ್ವಾಲೆಯಿಂದ ಸುಟ್ಟಂತಾಗುತ್ತದೆ. ಈ ನೋವು ಸಹಿಸಲು ಅಸಾಧ್ಯವಾದುದು ಎಂದು ವಿವರಿಸುತ್ತಾರೆ ಇಲ್ಲಿನ ಸಿಬ್ಬಂದಿ. ತೀರಾ ಇತ್ತೀಚೆಗೆ ವಿಜ್ಞಾನಿಗಳು ಈ ಸಸ್ಯದ ವಿಷ, ಜಡ ಅಥವಾ ಚೇಳುಗಳಲ್ಲಿ ಕಂಡುಬರುವ ವಿಷವನ್ನು ಹೋಲುತ್ತವೆ ಎಂಬುದನ್ನು ಅನ್ವೇಷಿಸಿದ್ದರು. ಇಲ್ಲಿರುವ ಅಪಾಯಕಾರಿ ಗಿಡಗಳಲ್ಲಿ ಮಾಂಕ್ಸ್ವುಡ್ ಕೂಡ ಒಂದು. ಇದರಲ್ಲಿರುವ ಅಕೊನಿಟೈನ್, ನ್ಯೂರೋಟಾಕ್ಸಿನ್, ಕಾರ್ಡಿಯೋಟಾಕ್ಸಿನ್ಗಳು ಅತಿ ಘಾತಕ ವಿಷಗಳಾಗಿವೆ. ರೆಸಿನ್ ಎಂಬ ಗಿಡದಲ್ಲಿ ಅದೇ ಹೆಸರಿನ ಘೋರ ವಿಷವಿದೆ. ಅಟ್ರೋಪಾ ಬೆಲ್ಲಡೋನಾ, ಡೆಡ್ಲಿ ನೈಟ್ ಶೇಡ್, ಮರದ ಹಣ್ಣುಗಳು ಮಾರಕವಾಗಿವೆ. ರೋಡೋಡೆಂಡ್ರಾನ್ ಹಾಗೂ ವುಲ್ಫ್ಸ್ಬೇನ್ ಮೊದಲಾದ ವಿಷಕಾರಿ ಸಸ್ಯಗಳನ್ನು ವೀಕ್ಷಿಸಲು ಸಸ್ಯಶಾಸ್ತ್ರಜ್ಞರು ಇಲ್ಲಿಗೆ ಭೇಟಿ ನೀಡುತ್ತಾರೆ.
ಇಲ್ಲಿರುವ ಕ್ಯಾಸ್ಟರ್ ಬೀನ್ ಸಸ್ಯ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ವಿಶ್ವದ ಅತ್ಯಂತ ವಿಷಕಾರಿ ಸಸ್ಯ ಎಂದು ಉಲ್ಲೇಖಿತವಾಗಿದೆ. ವಿಷಕಾರಿ ಉದ್ಯಾನವನವನ್ನು ಶಿಕ್ಷಣ ಮತ್ತು ಮನೋರಂಜನೆಯ ಉದ್ದೇಶದಿಂದ ರೂಪಿಸಲಾಗಿದೆ. ಇಲ್ಲಿರುವ ಮಾರ್ಗದರ್ಶಕರು ಸಂದರ್ಶಕರಿಗೆ ಸಸ್ಯಗಳ ಇತಿಹಾಸ, ಅವುಗಳ ವಿಷಕಾರಿ ಗುಣಗಳು ಮತ್ತು ಅವುಗಳೊಂದಿಗೆ ತಳುಕು ಹಾಕಿಕೊಂಡಿರುವ ಐತಿಹಾಸಿಕ ಘಟನೆಗಳ ಮಾಹಿತಿ ನೀಡುತ್ತಾರೆ. ಆದರೂ ಈ ಉದ್ಯಾನವನದೊಳಗೆ ಪ್ರವೇಶಿಸಲು ಎದೆಗಟ್ಟಿ ಇರಬೇಕು ಬಿಡಿ. 7 ತಂತ್ರಜ್ಞಾನ ಭಾರತ್ ವಿಸ್ತಾರ್ ಹಸಿರು ಕ್ರಾಂತಿಗೆ ಎಐ ನೆರವು. ಬಿತ್ತನೆಗೆ ಸೂಕ್ತ ಸಮಯ ಯಾವುದು? ಮಾರುಕಟ್ಟೆಯಲ್ಲಿ ಈಗ ಯಾವ ಬೆಳೆಗೆ ಬೇಡಿಕೆ ಇದೆ? ಯಾವ ರೋಗಕ್ಕೆ ಯಾವ ರಾಸಾಯನಿಕ ಔಷಧಿ ಸಿಂಪಡಿಸಬೇಕು? ಅನ್ನದಾತನ ಇಂತಹ ಪ್ರಶ್ನೆಗಳಿಗೆ ಟಕಾಟಕುತ್ತರಿಸಲು ಕೃಷಿ ವಿಜ್ಞಾನಿಯೊಬ್ಬ ಬಂದಿದ್ದಾನೆ. ಆತ ಯಾರಂತ ತಿಳಿಯಲು ಓದಿ ಈ ಲೇಖನ. ಬೆಳೆ ಇದ್ದರೆ ಬೆಲೆ ಇರಲ್ಲ, ಬೆಲೆ ಇದ್ದರೆ ಇಳುವರಿಯೇ ಇರಲ್ಲ. ಎರಡೂ ಇದ್ದಾಗ, ಇಲ್ಲದಿದ್ದಾಗಲೂ ದಳ್ಳಾಳಿಗಳ ಕಮಿಷನ್ ಕ್ವಾಟ್ಲೆ ತಪ್ಪಲ್ಲ. ಜೊತೆಗೆ ಹವಾಮಾನ ಬದಲಾವಣೆ, ನೀರಿನ ಕೊರತೆ, ರೋಗಬಾಧೆ, ಮಾರುಕಟ್ಟೆ ಕೊರತೆ ಹೀಗೆ ರೈತರ ಸಮಸ್ಯೆಗಳು ಒಂದೇ, ಎರಡೇ. ಸಮಸ್ಯೆಗಳ ನಡುವೆ ಹಿಂಡಿ ಹಿಪ್ಪೆಯಾಗಿರುವ ಬೇಸಾಯಗಾರರ ಬದುಕನ್ನು ಕೊಂಚ ನಿರಾಳವಾಗಿಸಲು ಕೇಂದ್ರ ಸರಕಾರ ಎಐ ಆಧಾರಿತ ಭಾರತ್ ವಿಸ್ತಾರ್ ಬೈ ರೈತ ವಿಸ್ತಾರ್ ಪೋರ್ಟಲ್ ಹಾಗೂ ಮೊಬೈಲ್ ಆಪ್ ಪರಿಚಯಿಸಿದೆ. ಇದು ರೈತರ ಬಾಯಿಗೆ ಬಿರು ಬೇಸಿಗೆಯಲ್ಲಿ ತಂಬಿಗೆ ನೀರು ಸುರಿದಂತಹ ಸುದ್ದಿಯಾದರೂ, ಈ ವೇದಿಕೆಯನ್ನು ಸರಿಯಾದ ರೀತಿ ಬಳಸಿಕೊಂಡಲ್ಲಿ ಕೃಷಿಕರು ಲಾಭದತ್ತ ಮುಖ ಮಾಡಬಹುದು. ದೇಶದಲ್ಲಿಗರಿಗೆದುರುತ್ತಿರುವ ತಂತ್ರಜ್ಞಾನ ಆಧಾರಿತ ಕೃಷಿ ಚಟುವಟಿಕೆಯನ್ನು ಉತ್ತೇಜಿಸಲು ಭಾರತ್ ವಿಸ್ತಾರ್ ಪೂರಕವಾಗಿದೆ. ಇದನ್ನು ಭಾರತೀಯ ಕೃಷಿ ಕ್ಷೇತ್ರದ ಡಿಜಿಟಲ್ ಕ್ರಾಂತಿ ಎಂದೇ ಕೇಂದ್ರ ಬಣ್ಣಿಸುತ್ತಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಆಧಾರಿತ ಸಮಗ್ರ ಕೃಷಿ ಮಾಹಿತಿ ಒದಗಿಸುವ ವ್ಯವಸ್ಥೆಯನ್ನು ಈ ಪೋರ್ಟಲ್ ಹೊಂದಿದ್ದು, ಕೃಷಿ ತಂತ್ರಜ್ಞಾನ ಮತ್ತು ರೈತರ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಧ್ಯೇಯದೊಂದಿಗೆ ಮುನ್ನೆಲೆಗೆ ಬಂದಿದೆ. ಏನಿದು ಭಾರತ್ ವಿಸ್ತಾರ್? ಭಾರತ್ ವಿಸ್ತಾರ್ನ ವಿಸ್ತೃತ ರೂಪ ಭಾರತ್ ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸ್. ಅಂದರೆ, ರೈತರಿಗೆ ಬೇಕಾದ ಎಲ್ಲ ಕೃಷಿ ಮಾಹಿತಿ ಮತ್ತು ಸೌಲಭ್ಯಗಳನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಒದಗಿಸುವ ವ್ಯವಸ್ಥೆ. ಇದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅಭಿವೃದ್ಧಿಪಡಿಸಿದ ಡಿಜಿಟಲ್ ಕೃಷಿ ವಿಶ್ವಕೋಶವೂ ಹೌದು. ಎಐ ಚಾಟ್ ಬಾಟ್ ಆದ ಭಾರತಿ ತಂತ್ರಾಂಶ ಒಳಗೊಂಡ ಈ ವೇದಿಕೆ ರೈತರೊಂದಿಗೆ ಮನುಷ್ಯರಂತೆ ಮಾತನಾಡುತ್ತದೆ. ರೈತರು ಧ್ವನಿ ಮೂಲಕ ಮಾಹಿತಿ ಅಥವಾ ಪ್ರಶ್ನೆ ಕೇಳಿದರೆ, ಇದು ತಕ್ಷಣವೇ ಉತ್ತರಿಸುತ್ತದೆ. ಭಾರತದ ವೈವಿಧ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು, ಕನ್ನಡ ಸೇರಿದಂತೆ 11ಕ್ಕೂ ಹೆಚ್ಚು ಪ್ರಾದೇಶಿಕ ಭಾಷೆಗಳಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಹವಾಮಾನ ಬದಲಾವಣೆ, ಮಾರುಕಟ್ಟೆ ದರ ಮತ್ತು ಕೀಟಬಾಧೆ ಬಗ್ಗೆ ಕ್ಷಣದ ಮಾಹಿತಿಯನ್ನು ಇಲ್ಲಿ ಒದಗಿಸುವುದು ಕೇಂದ್ರ ಸರ್ಕಾರದ ಉದ್ದೇಶ. ಹೇಗೆಲ್ಲ ರೈತರಿಗೆ ಉಪಯೋಗ? ಮುಂದಿನ 7 ದಿನಗಳ ಮಳೆ ಮತ್ತು ಗಾಳಿಯ ಮುನ್ಸೂಚನೆ ಒಳಗೊಂಡ ನಿಖರ ಹವಾಮಾನ ಮಾಹಿತಿ ಒದಗಿಸುತ್ತದೆ. ಬಿತ್ತನೆ ಅಥವಾ ಕಟಾವಿಗೆ ಸರಿಯಾದ ಸಮಯ ಯಾವುದೆಂದು ಪ್ರಶ್ನೆ ಹಾಕಿದರೆ, ಕ್ಷಣಾರ್ಧದಲ್ಲಿ ಉತ್ತರವನ್ನು ನೀಡುತ್ತದೆ. ಮಣ್ಣಿನ ಆರೋಗ್ಯ ಕಾರ್ಡ್ ಆಧಾರದ ಮೇಲೆ ಎಷ್ಟು ಗೊಬ್ಬರ ಮತ್ತು ನೀರು ಬಳಸಬೇಕೆಂದು ಶಿಫಾರಸು ಮಾಡುತ್ತದೆ. 12 ಪಿಎಂ.ಸಿ ಮಾರುಕಟ್ಟೆಗಳಲ್ಲಿ ಬೆಳೆಗಳ ಬೆಲೆಯನ್ನು ಹೋಲಿಕೆ ಮಾಡಲು ಮತ್ತು ಆಯಾ ದಿನದ ನೈಜ ಬೆಲೆ ತಿಳಿಯಲು ನೆರವಾಗುತ್ತದೆ. ಅದಕ್ಕಾಗಿ ಮಾರುಕಟ್ಟೆಗಳೊಂದಿಗೆ ನಿರಂತರ ಸಂಪರ್ಕವನ್ನು ಹೊಂದಿರುತ್ತದೆ. ಪಿಎಂ ಕಿಸಾನ್ ಕಂತುಗಳು, ಬೆಳೆ ವಿಮೆ ಮತ್ತು ಸಬ್ಸಿಡಿ ಅರ್ಜಿಗಳ ಸ್ಥಿತಿಯನ್ನು ಇಲ್ಲಿ ಪರಿಶೀಲಿಸಬಹುದು. ಜೊತೆಗೆ, ಒಂದು ವಿವಿಧ ಕೃಷಿ ವೇದಿಕೆಗಳ ನಡುವಿನ ಮಾಹಿತಿ ಕಂದಕವನ್ನು ನೀಗಿಸಿ, ಏಕೀಕೃತ ದತ್ತಾಂಶ ವ್ಯವಸ್ಥೆಯನ್ನು ರೂಪಿಸುವುದು. 2 ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ವ್ಯವಸ್ಥೆಯನ್ನು ಬಲಪಡಿಸಿ ಪ್ರತಿ ರೈತರನ್ನು ಸಬಲೀಕರಣ ಮಾಡುವುದು. 3 ಬ್ಯಾಂಕ್ ಸಾಲ, ಮಾರುಕಟ್ಟೆ ಮತ್ತು ತಂತ್ರಜ್ಞಾನದ ನೆರವಿನ ಸಮಗ್ರ ಕೃಷಿ ಪರಿಸರ ವ್ಯವಸ್ಥೆ ರೂಪಿಸುವುದು. 4 ಸುಧಾರಿತ ಮಷಿನ್ ಲರ್ನಿಂಗ್ ತಂತ್ರಜ್ಞಾನದ ಮೂಲಕ ಹವಾಮಾನದ ಎಚ್ಚರಿಕೆಗಳನ್ನು ತಲುಪಿಸುವುದರ ಜೊತೆಗೆ ಅವರ ಬೆಳೆಗಳ ಆರೋಗ್ಯದ ವಸ್ತುಸ್ಥಿತಿಯನ್ನು ತಿಳಿಸುವುದು. 5 ಏಕೀಕೃತ ಡಿಜಿಟಲ್ ವೇದಿಕೆಯ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ನೇರವಾಗಿ ರೈತರಿಗೆ ತಲುಪಿಸುವುದು. 6 22ಕ್ಕೂ ಅಧಿಕ ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಿರುವ ಇಂಟರ್ಫೇಸ್ ಒಳಗೊಂಡಿರುವ ಈ ವೇದಿಕೆಯು ಆ ಎಲ್ಲ ಭಾಷೆಗಳಲ್ಲಿ ಧ್ವನಿ ಸೌಲಭ್ಯ ಒದಗಿಸುತ್ತದೆ.
7 ಸುರಕ್ಷಿತ ಡಿಜಿಟಲ್ ವ್ಯವಸ್ಥೆಯೊಂದಿಗೆ ಹೊಸ ಕೃಷಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಕೃಷಿಗೆ ಸಂಬಂಧಿಸಿದ ನವೋದ್ಯಮಗಳಿಗೆ ಉತ್ತೇಜನ ನೀಡುವುದು. 8 ರಾಜ್ಯ ಭೂ ದಾಖಲೆಗಳೊಂದಿಗೆ ಸಮನ್ವಯ ಸಾಧಿಸಿ ಸ್ಥಳೀಯ ಮಟ್ಟದಲ್ಲಿ ಕೃಷಿ ತಾಂತ್ರಿಕ ನೆರವು ಒದಗಿಸುವ ಏಕೀಕೃತ ವ್ಯವಸ್ಥೆ ಕಲ್ಪಿಸುವುದು. ಇದನ್ನು ಬಳಸುವುದು ಹೇಗೆ? 1. ಬೈ ರೈತವಿಸ್ಟರ್ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ ಬಳಸಬಹುದು. 2. 1,55,261ಕ್ಕೆ ಕರೆ ಮಾಡಿ ತಮ್ಮ ಭಾಷೆಯಲ್ಲೇ ಮಾಹಿತಿ ಪಡೆಯಬಹುದು. 3. ವಾಟ್ಸಾಪ್, ಚಾಟ್ಬಾಟ್ ಮೂಲಕವೂ ಮೆಸೇಜ್ ಕಳುಹಿಸಿ ಮಾಹಿತಿ ತಿಳಿದುಕೊಳ್ಳಬಹುದು. 8. ಸಾಧನೆ ಕಣ್ಣಿಗೆ ಕಾಣದೆ ಎವರೆಸ್ಟ್ ಅಪ್ಪಿಕೊಂಡ ಚಾಂಜಿನ್. 2 ಕಣ್ಣುಗಳಿದ್ದು, ದೃಷ್ಟಿಯು ಸ್ಪಷ್ಟವಾಗಿ ಕಾಣುವ ಹಲವರಿಗೆ ಹಿಮಾಲಯದ ಎವರೆಸ್ಟ್ ಪರ್ವತ ಏರಲು ಆಗುವುದಿಲ್ಲ. ಆದರೆ, ನನಗೆ ದೃಷ್ಟಿ ದೋಷವಿದೆ. ಯಾವುದೂ ಕೂಡ ಸ್ಪಷ್ಟವಾಗಿ ಕಾಣುವುದಿಲ್ಲ. ಪರ್ವತದ ಎತ್ತರ ಮತ್ತು ದುರ್ಗಮಿ ಹಾದಿಯ ಬಗ್ಗೆ ಕಲ್ಪನೆಯೂ ಇಲ್ಲ. ಕನಸು ನನಸು ಮಾಡಬೇಕು ಎಂಬುದಷ್ಟೇ ನನ್ನ ಗುರಿಯಾಗಿತ್ತು. ಅದರಂತೆ ತಯಾರಿ ನಡೆಸಿ, ಹಲವು ಸವಾಲುಗಳನ್ನು ಎದುರಿಸಿದೆ. ಜಗತ್ತಿನ ಎತ್ತರದ ಶಿಖರವನ್ನೇ ಏರಿಬಿಟ್ಟೆ. ಹೀಗೆ ಹೇಳುವಾಗ ಚಾಂಜಿನ್ ಆಂಗ್ಮು ಅವರ ಮೊಗದಲ್ಲಿ ಸಂಭ್ರಮ ಇಣುಕುತ್ತಿತ್ತು. ದೈತ್ಯ ಪರ್ವತ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ದೃಷ್ಟಿ ವಿಶೇಷ ಚೇತನ ಮಹಿಳೆ ತಾವು ಎಂಬ ಸಂಭ್ರಮಕ್ಕಿಂತ ತಾವು ಕಂಡ ಕನಸು ನನಸಾಯಿತು ಎಂಬ ಸಾರ್ಥಕ ಭಾವ ಅವರಲ್ಲಿತ್ತು. ಶ್ರಮ, ಶ್ರದ್ಧೆ, ಬದ್ಧತೆ, ಪ್ರಾಮಾಣಿಕತೆ ಎಲ್ಲವನ್ನೂ ಅದು ಒಳಗೊಂಡಿತ್ತು. ಹಿಮಾಚಲ ಪ್ರದೇಶದ ಕಿನಾರ್ ಜಿಲ್ಲೆಯ ಚಾಂಗೋ ಎಂಬ ಕುಗ್ರಾಮದ ಚಾಂಜಿನ್ 8ನೇ ವಯಸ್ಸಿನಲ್ಲೇ ದೃಷ್ಟಿ ಕಳೆದುಕೊಂಡರು. ಪರ್ವತಗಳು ಹತ್ತುವುದಿರಲಿ, ಆಗಸವನ್ನು ಮುತ್ತಿಡುವ ಬೆಟ್ಟಗಳ ರಾಶಿಯನ್ನು ನೋಡುವ ಮತ್ತು ಅರಿಯುವ ಮೊದಲೇ ಅಂಧತ್ವ ಅವರಿಗೆ ಸಂಗಾತಿಯಾಯಿತು. ಕತ್ತಲಿನಲ್ಲೇ ಬದುಕಿನ ಬೆಳಕನ್ನು ಕಾಣಬೇಕಾಯಿತು. ಆದರೆ ಅದಕ್ಕೆ ಅವರು ಕಿಂಚಿತ್ತೂ ಅಧೀರರಾಗಲಿಲ್ಲ, ಖಿನ್ನತೆ ಆವರಿಸಿಕೊಳ್ಳಲು ಅವಕಾಶ ನೀಡಲಿಲ್ಲ. ಅಷ್ಟೇ ಅಲ್ಲ, ಮುಂದಿನ ಗುರಿ ಮತ್ತು ಯೋಜನೆ ಏನಾಗಿರಬೇಕು ಎಂಬುದನ್ನು ಯೋಚಿಸುವುದನ್ನು ಕೂಡ ನಿಲ್ಲಿಸಲಿಲ್ಲ. ದೃಷ್ಟಿದೋಷ ಇದ್ದರೇನಂತೆ, ಅದು ನನ್ನ ಬದುಕಿನ ಚೈತನ್ಯವೇ ಹೊರತು ದೌರ್ಬಲ್ಯ ಅಲ್ಲ. ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯ, ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗಿಲ್ಲ. ನಾನು ಎಲ್ಲ ಸಾಮಾನ್ಯರಂತೆ ಬದುಕುವೆ ಎಂದು ಚಾಂಜಿನ್ ಖಡಕ್ಕಾಗಿ ಹೇಳುತ್ತಾರೆ. ಚಾಂಜಿನ್ ಅವರ ಸಾಹಸಿ ವ್ಯಕ್ತಿತ್ವ ಬರೀ ಪರ್ವತಾರೋಹಿಗೆ ಸೀಮಿತ ಆಗುವುದಿಲ್ಲ. ಅವರು ಕ್ರೀಡಾಪಟುವೂ ಹೌದು. ದೀರ್ಘಕಾಲದ ಸೈಕ್ಲಿಂಗ್ ಮಾಡುವ ಅವರು, ಈಜಿನಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಜುಡೋಪಟು, ಮರಥಾನ್ ಓಟಗಾರ್ತಿ, ಫುಟ್ಬಾಲ್ ಆಟಗಾರ್ತಿಯೂ ಹೌದು. ದೆಹಲಿ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವೀಧರರು ಕೂಡ ಆಗಿದ್ದಾರೆ. ಇವೆಲ್ಲದರ ಜೊತೆಗೆ, ಬ್ಯಾಂಕ್ ಉದ್ಯೋಗಿ. ಯಾವುದೆಲ್ಲ ಕ್ಷೇತ್ರಗಳಲ್ಲಿ ನೀವು ಸಾಧನೆ ಮಾಡಿದ್ದೀರಿ ಎಂಬುದಕ್ಕಿಂತ, ಇನ್ನೂ ಯಾವುದೆಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು ಬಾಕಿ ಉಳಿದಿದೆ ಎಂದು ಕೇಳುವ ಮಟ್ಟಿಗೆ ಅವರು ಸಾಧನೆಯ ಎತ್ತರಕ್ಕೆ ಬೆಳೆದಿದ್ದಾರೆ. ಕಳೆದ ವರ್ಷ 2025ರ ಮೇ ತಿಂಗಳಲ್ಲಿ ನಿವೃತ್ತ ಕರ್ನಲ್ ರೋಮಿಲ್ ಬರ್ತವಾಲ್ ಮತ್ತು 2 ಶೆರ್ಪಾಗಳೊಂದಿಗೆ ಎವರೆಸ್ಟ್ ಪರ್ವತ ಏರತೊಡಗಿದಾಗ, ಚಾಂಜಿನ್ ಅವರಿಗೆ ಎಂತಹ ಅಪರೂಪದ ಸಾಧನೆ ಮಾಡುತ್ತಿರುವುದಾಗಿ ಸಣ್ಣ ಕಲ್ಪನೆಯೂ ಇರಲಿಲ್ಲ. ಪರ್ವತದ ತುತ್ತತುದಿ ಎಂದರೆ 848 ಮೀಟರ್ ಎತ್ತರದಲ್ಲಿ ದೇಶದ ತ್ರಿವರ್ಣ ಧ್ವಜ ಹಾರಿಸಿದಾಗ, ಹೆಮ್ಮೆಯಿಂದ ಅವರ ಕಣ್ಣನಚಿನಲ್ಲಿ ನೀರು ಬಂದಿತ್ತು. ನಿರೀಕ್ಷಿತ ಸೌಲಭ್ಯಗಳಿರದ ಗ್ರಾಮದ ಪುಟ್ಟ ಮನೆಯಲ್ಲಿದ್ದ ಅವರ ತಂದೆ ಅಮರ್ ಚಾಂದ್, ಚಾಂಜಿನ್ ನನ್ನ ಹೆಮ್ಮೆಯ ಮಗಳು. ಅವಳು ದೇಶಕ್ಕೆ ಮತ್ತು ಕುಟುಂಬಕ್ಕೆ ಕೀರ್ತಿ ತಂದಳು ಎಂದು ಸಂಭ್ರಮಿಸಿದ್ದರು. ಆಪ್ತರು ಮತ್ತು ನೆರೆಹೊರೆಯವರೊಂದಿಗೆ ಸಂತಸ ಹಂಚಿಕೊಂಡಿದ್ದರು. ಪರ್ವತ ಏರುವುದು ಎಂದರೆ ಸುಮ್ಮನೆ ಅಲ್ಲ. ಒಂದೇ ದಿನದಲ್ಲಿ ಅಥವಾ ರಾತ್ರಿಯಲ್ಲಿ ಯಶಸ್ಸು, ಖ್ಯಾತಿ ಗಳಿಸಲು ಆಗುವುದಿಲ್ಲ. ಇದರ ಬಗ್ಗೆ ಸ್ಪಷ್ಟ ಅರಿವು ಹೊಂದಿದ್ದ ಚಾಂಜಿನ್ ಒಮ್ಮೆಲೆ ಈ ಸಾಹಸಕ್ಕೆ ಕೈ ಹಾಕಲಿಲ್ಲ. 2016ರಲ್ಲಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಪರ್ವತಾರೋಹಣ ಸಂಸ್ಥೆಯಲ್ಲಿ ತರಬೇತಿ ಪಡೆದರು. ಸಿಯಾಚಿನ್ ನೀರ್ಗಲ್ಲು ಎಂಬ ಯುದ್ಧಪೀಡಿತ ಪ್ರದೇಶದಲ್ಲಿ ಆಪರೇಷನ್ ಬ್ಲೂ ಫ್ರೀಡಮ್ ಎಂಬ ತಂಡದಲ್ಲಿ ಸದಸ್ಯೆಯಾಗಿ ಸೇರ್ಪಡೆಯಾದರು. ಕ್ರಮೇಣ ಅವರು ಹಿಮಾಲಯದ ಸುತ್ತಮುತ್ತಲ ಪ್ರದೇಶದಲ್ಲಿನ 5000ದಿಂದ 6000 ಮೀಟರ್ ಎತ್ತರವಿರುವ ಪರ್ವತಗಳನ್ನು ಏರಿದರು. ಪರ್ವತಾರೋಹಿಯಾಗಿ ಕೊಂಚ ಅನುಭವಿಯಾದ ಮೇಲೆ ಎವರೆಸ್ಟ್ನತ್ತ ಕಣ್ಣು ನೆಟ್ಟರು. ಬದುಕಿಗೆ ದೃಷ್ಟಿಗಿಂತ ದೃಷ್ಟಿಕೋನ ಮುಖ್ಯ ಎಂದು ಗಾಢವಾಗಿ ನಂಬಿದವಳು ನಾನು.
ಹೀಗಾಗಿ ನನಗೆ ಪರ್ವತ ಏರುವುದು ಸೇರಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಸಾಧ್ಯವಾಯಿತು. ಒಂದು ವೇಳೆ ದೃಷ್ಟಿಕೋನ ಮತ್ತು ಆತ್ಮವಿಶ್ವಾಸವೇ ಇಲ್ಲದಿದ್ದರೆ ಬದುಕುವುದು ಮತ್ತು ಬದುಕು ಕಟ್ಟಿಕೊಳ್ಳುವುದು ಕೂಡ ಕಷ್ಟವಿತ್ತು ಎಂದು ಹೇಳುವ ಚಾಂಜಿನ್ ಅವರ ವಯಸ್ಸು 29. ಇಷ್ಟೆಲ್ಲ ಸಾಧನೆ ಮಾಡಿದರೂ ಇನ್ನೂ ಸಾಧಿಸಬೇಕಿದೆ, ಇನ್ನಷ್ಟು ಗುರಿಗಳನ್ನು ಮುಟ್ಟಬೇಕಿದೆ ಎಂದು ಅವರು ನಗುತ್ತಾ ಹೇಳುತ್ತಾರೆ. 9. ಮಾನಸಿಕ ಸ್ವಾಸ್ಥ್ಯ. ನೋಡಿದರು ಏನಂತಾರೆ? ನೋಡಿದೋರು ಏನನ್ಕೊಂಡು ಬಿಡ್ತಾರೆ ಅನ್ನೋ ಭಯದಲ್ಲೇ ನಮ್ಮ ಎಷ್ಟೋ ಬೇಕುಗಳನ್ನು ಬಿಡ್ತೀವಿ, ಎಷ್ಟೋ ಬೇಡಗಳನ್ನು ಮಾಡ್ತೀವಿ. ಈ ಭಯವನ್ನು ಬಿಟ್ಟು ಬದುಕಿದರೆ ನಮ್ಮ ಬದುಕು ಹೇಗಿರುತ್ತೆ? ನೋಡಿದೊರೇನಂತಾರೆ ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಸುಮಾರು ಸಲ ಕಾಡಿರಬಹುದಲ್ಲ? ಕೆಲವರ ಜೀವನದ ದಿಕ್ಕನ್ನೇ ಬದಲಾಯಿಸೋ ಶಕ್ತಿ ಈ ಪ್ರಶ್ನೆಗಿದೆ ಅಂತ ಅನ್ನಿಸುತ್ತೆ. ಸ್ವಲ್ಪ ಹಳೆಯ ಕಾಲದ ಅಮ್ಮನೋ ಅಜ್ಜಿಯೋ ಆಧುನಿಕ ಮಗಳಿಗೆ ಕುಂಕುಮ ಇಟ್ಕೋ, ಬಳೆ ಯಾಕೆ ಹಾಕ್ಕೊಂಡಿಲ್ಲ, ತಲೆ ಹಂಗೆಲ್ಲ ಬಿರಿ ಹುಯ್ಕೋಬಾರದು, ಕೂದಲು ಬಿಟ್ಕೊಂಡು ಇರಬಾರದು ಅಂತ ತಮ್ಮ ನಂಬಿಕೆಗಳನ್ನು ಮಗಳ ಮೇಲೆ ಹೇರುವುದನ್ನು ನಾವು ನೋಡಿರುತ್ತೇವೆ ಅಥವಾ ಅನುಭವಿಸಿರುತ್ತೇವೆ. ಆಧುನಿಕ ಕಾಲದ ಹೆಣ್ಣು ಮಕ್ಕಳೇನು ಅಮ್ಮ ಹೇಳಿದರು ಅಂತ ಎಲ್ಲವನ್ನೂ ಕೇಳುತ್ತಾರಾ? ಇಲ್ಲ, ಅಮ್ಮನಿಗೆ ಪ್ರಶ್ನೆಗಳು ಎದುರಾಗುತ್ತವೆ. ಯಾಕೆ ಮಾಡಬೇಕು? ಮಾಡದಿದ್ರೆ ಏನಾಗುತ್ತೆ? ಮಾಡೋದ್ರಿಂದ ಏನು ಪ್ರಯೋಜನ? ಇಂತಹ ಪ್ರಶ್ನೆಗಳಿಗೆ ಅಮ್ಮನ ಹತ್ರ ಉತ್ತರ ಇಲ್ಲದಿರಬಹುದು. ಹಿಂದೆ ಆಗಿದ್ರೆ ಎದುರು ಮಾತಾಡ್ತೀಯಾ ಅಂತ ಎರಡು ಬಿಟ್ಟಿರೋರು. ಈಗ ಹಾಗೆ ಮಾಡುವುದಕ್ಕೆ ಆಗಲ್ಲ. ಅಮ್ಮನಿಗೂ ಅದನ್ನು ಮಾಡಲೇಬೇಕು ಅನ್ನೋ ನಿರೀಕ್ಷೆ ಇಲ್ಲದೆ ಇರಬಹುದು. ಆದರೆ ನೋಡಿದರು ಏನು ಅಂದ್ಕೋತಾರೆ ಅನ್ನೋ ಭಯ ಇರಬಹುದು. ಈ ಭಯ ಅಮ್ಮ ಮಗಳ ಮಧ್ಯೆ ಜಗಳ ತರಬಹುದು. ಅವರಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಅಪ್ಪನ ಸ್ನೇಹಿತರ ಮಕ್ಕಳೆಲ್ಲ ಡಾಕ್ಟರ್, ಇಂಜಿನಿಯರ್ ಆಗಿರ್ತಾರೆ. ಮಗನಿಗೆ ಆರ್ಟಿಸ್ಟ್ ಆಗೋ ಬಯಕೆ. ಅಪ್ಪನಿಗೆ ಒಂದೆಡೆ ಆರ್ಟಿಸ್ಟ್ ಆಗಿ ಹೇಗೆ ಹೊಟ್ಟೆ ತುಂಬಿಕೊಳ್ಳಬಹುದು ಅನ್ನೋ ಭಯ, ಇನ್ನೊಂದೆಡೆ ಸ್ನೇಹಿತರು ಏನು ಅಂದ್ಕೋತಾರೆ? ಇವರ ಮಗನಿಗೆ ಬುದ್ಧಿವಂತಿಕೆ ಕಡಿಮೆ ಅಂದ್ಕೊಂಡರೆ, ಅಥವಾ ಮಗನ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ ಅಂದ್ಕೊಂಡರೆ, ಹೀಗೆ ಬೇರೆಯವರ ಭಯಕ್ಕೆ ಅಪ್ಪ ಮಗನ ನಡುವೆ ವಾಗ್ವಾದ. ಸುಮಾರು ನಿದರ್ಶನಗಳಲ್ಲಿ ಮಗನ ಕನಸು ನಿರ್ನಾಮ. ಅದರಿಂದ ಅಪ್ಪ ಮಗನ ನಡುವೆ ಪ್ರೀತಿ ವಿಶ್ವಾಸದ ಸೇತುವೆ ಕುಸಿಯುವುದು. ಹೆಂಡತಿಯನ್ನು ಪ್ರೀತಿಯಿಂದ ಮಾತನಾಡಿಸಬೇಕು, ತನ್ನ ಪ್ರೇಮವನ್ನು ಎಲ್ಲರ ಮುಂದೆ ತೋರ್ಪಡಿಸಬೇಕೆಂಬ ಬಯಕೆ ಗಂಡನಿಗೆ, ಹೆಂಡತಿಗೆ ಇಚ್ಛೆ ಆಗೋ ಕೆಲಸಗಳನ್ನು ಮಾಡಬೇಕೆಂಬ ಆಸೆ. ಹೆಂಡತಿಗೂ ಗಂಡ ತನ್ನ ಪ್ರೀತಿಯನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸಲಿ ಅನ್ನೋ ಆಸೆ. ಗಂಡನಿಗೆ ನೋಡಿದರು ಏನೆಂದುಕೊಳ್ಳುತ್ತಾರೆ ಅನ್ನೋ ಭಯ. ಅಮ್ಮವರ ಗಂಡ ಅಂದು ಬಿಟ್ರೆ, ಹೆಂಡತಿ ಹೇಳಿದ ಹಾಗೆ ಕುಣಿಯುತ್ತಾನೆ ಅನ್ಕೊಂಡರೆ, ಈ ಭಯ ಗಂಡ ಹೆಂಡಿರ ಸಂಬಂಧವನ್ನು ವೃದ್ಧಿಸುವ ಅವಕಾಶವನ್ನು ಇಲ್ಲವಾಗಿಸಬಹುದು. ಹೀಗೆ ಅಲ್ಲವಾ ನಮ್ಮ ಬದುಕು? ನೋಡಿದೋರು ಏನಂದ್ಕೊಂಡು ಬಿಡ್ತಾರೆ ಅನ್ನೋ ಭಯದಲ್ಲೇ ನಮ್ಮ ಎಷ್ಟೋ ಬೇಕುಗಳನ್ನು ಬಿಡ್ತೀವಿ, ಎಷ್ಟೋ ಬೇಡಗಳನ್ನು ಮಾಡ್ತೀವಿ. ಈ ನೋಡಿದೋರೇನಂತಾರೆ ಭಯವನ್ನು ಬಿಟ್ಟು ಬದುಕಿದರೆ ನಮ್ಮ ಬದುಕು ಹೇಗಿರುತ್ತೆ ಯೋಚಿಸಿ ನೋಡಿ. ಅಂದ ಹಾಗೆ ನೋಡಿದವರು ಏನಂತಾರೆ ಹೆಸರಿನ ಕನ್ನಡ ಸಿನಿಮಾ ಕೂಡ ಇದೆ. ಆ ಸಿನಿಮಾದ್ದು ಕೂಡ ಇದೇ ಕಥೆ. ಇಲ್ಲ ಅನ್ನೋದು ಹೇಗೆ? ಎಷ್ಟೋ ಸಂಗತಿಗಳನ್ನು ಇಷ್ಟ ಇಲ್ಲದಿದ್ದರೂ ಒತ್ತಾಯಕ್ಕೆ ಮಣಿದು ಒಪ್ಪಿಬಿಡುತ್ತೇವೆ. ಇದರಿಂದ ನಮ್ಮ ಮೇಲೆ ನಾವೇ ಹೊರೆ ಹಾಕಿಕೊಳ್ಳುತ್ತೇವೆ. ಆದರೆ ಬೇಡ, ಇಲ್ಲ ಎಂದು ಸರಿಯಾಗಿ ಹೇಳುವ ಧಾಟಿಯನ್ನು ರೂಢಿಸಿಕೊಂಡರೆ ಇಕ್ಕಟ್ಟಿಗೆ ಸಿಲುಕುವ ಅವಶ್ಯಕತೆ ಇರುವುದಿಲ್ಲ. ನನ್ನ ಸ್ನೇಹಿತರೊಬ್ಬರು ಹಣಕಾಸು ವಿಷಯಕ್ಕೆ ಇಕ್ಕಟ್ಟಿಗೆ ಸಿಲುಕಿಕೊಳ್ಳುತ್ತಿದ್ದರು. ಯಾರೋ ಸಾಲ ಕೇಳಿದ್ದು ಅಂತ ಕೊಡೋದು, ಎಷ್ಟು ದಿನ ಆದರೂ ಅದು ವಾಪಸ್ ಬಂದಿಲ್ಲದಾಗ ಆತಂಕ. ಒಂದೆರಡು ಬಾರಿ ಕೇಳೋರು, ಸಾಲ ತಗೊಂಡ ಪಾರ್ಟಿ ಕೊಡೋದನ್ನ ಮುಂದೂಡಿದರೆ ಅಥವಾ ಇವರ ಕರೆಗೆ ಒಗೊಡದಿದ್ದರೆ ಟೆನ್ಷನ್. ದುಡ್ಡು ಬರುತ್ತೋ ಇಲ್ವೋ? ಪದೇ ಪದೇ ಹೇಗೆ ಕೇಳೋದು, ಸಂಬಂಧ ಹಾಳಾಗುತ್ತೇನೋ ಎನ್ನೋ ಭಯ. ಸಾಲ ಕೇಳಿದಾಗ, ಇಲ್ಲಪ್ಪ ನನಗೆ ಕೊಡಕ್ಕಾಗಲ್ಲ ಅಂತ ಒಂದೇ ಸಲ ಹೇಳಿಬಿಟ್ಟಿದ್ದರೆ ಎಷ್ಟು ಸಲೀಸಾಗಿರುತ್ತಿತ್ತು ಅಲ್ವಾ? ಇಷ್ಟೆಲ್ಲ ಮಾನಸಿಕವಾಗಿ ಹಿಂಸೆ ಅನುಭವಿಸುವುದು ತಪ್ಪುತ್ತಾ ಇತ್ತು. ಆದರೆ ಇಲ್ಲ, ಆಗಲ್ಲ ಎಂದು ಹೇಳೋದು ನಮಗೆ ಎಷ್ಟು ಸುಲಭ. ಅದು ಹೇಳಲು ಆಗದೆ ನಮ್ಮ ಮೈ ಮೇಲೆ ನಾವೇ ಕಷ್ಟ ಆಹ್ವಾನಿಸುತ್ತೀವಿ. ಮೇಲಿನದು ಒಂದು ಉದಾಹರಣೆಯಷ್ಟೇ. ನಾವು ನಮ್ಮನ್ನ ಯಾಕೆ ಸಾಲ ಕೇಳಬೇಕು ಎಂದು ದೂರುವುದರಿಂದ ಈ ಸಮಸ್ಯೆಗಳು ಬಗೆಹರಿಯಲ್ಲ. ನಾವುನು ಆಗಲ್ಲ, ಇಲ್ಲ
ಬೇಡ ಎಂದು ಹೇಳೋದನ್ನು ಕಲಿಯಬೇಕು. ನಾವು ಬೇಡವೆಂದರೆ ಅವರು ಏನಂದುಕೋತಾರೆ, ಬೇಜಾರಾಗುತ್ತೇನೋ ಎಂದು ಬೇಡದನ್ನು ಮಾಡಿದರೆ, ತೊಂದರೆಯನ್ನು ಆಹ್ವಾನಿಸಿದಂತೆ. ಆದರೆ ಹೇಗೆ ಬೇಡ, ಆಗಲ್ಲ ಎಂದು ಹೇಳುವುದು? ನನ್ನ ಗೆಳೆಯರೊಬ್ಬರು ಆಗಾಗ ಮನೆಗೆ ಆಹ್ವಾನಿಸುತ್ತಿರುತ್ತಾರೆ. ಮನೆಗೆ ಹೋದರೆ ಆತಿಥ್ಯ ಜೋರು. ನಾನಂತೂ ಇವರಿಗೆ, ನಿಮ್ಮ ಮನೆಗೆ ಬರ್ತೀನಿ, ಆದರೆ ತಿನ್ನುವಂತ ಬಲವಂತ ಮಾಡದಿದ್ದರೆ ಮಾತ್ರ ಬರ್ತೀನಿ ಅಂತ ಕಂಡೀಷನ್ ಹಾಕಿ ಹೋಗ್ತೀನಿ. ನಮ್ಮ ಪರಿಚಯದವರೊಬ್ಬರು ಒಂದೆರಡು ಸಲ ಸಾಲ ಕೇಳಿ ಪಡೆದಿದ್ದರು. ಸಾಲ ವಾಪಸ್ ಕೊಟ್ಟ ಸ್ವಲ್ಪ ದಿನದಲ್ಲೇ ಮತ್ತೆ ಸಾಲ ಕೇಳುವುದು ಶುರು ಆಗಿತ್ತು. ಮೂರನೇ ಸಲ ಸಾಲ ಕೇಳಿದ ಅವರಿಗೆ ನಾನು, ದಯವಿಟ್ಟು ನನ್ನಲ್ಲಿ ಸಾಲ ಕೇಳಬೇಡಿ ಎಂದು ನೇರವಾಗಿ ಹೇಳಿಬಿಟ್ಟೆ. ಅವರಿಗೆ ಬೇಜಾರಾಯ್ತೋ ಇಲ್ವೋ ಗೊತ್ತಿಲ್ಲ. ಆಗಿನಿಂದ ಅವರು ನನ್ನಲ್ಲಿ ಸಾಲ ಕೇಳುವುದನ್ನು ಬಿಟ್ಟರು. ನಮ್ಮ ಸಂಬಂಧವೇನೂ ಕೆಡಲಿಲ್ಲ. ಇಲ್ಲ, ಆಗಲ್ಲ, ಬೇಡಗಳನ್ನು ನಾವು ಚಾಣಾಕ್ಷತನದಿಂದ ಹೇಳಬಹುದು. ಕೆಲವೊಮ್ಮೆ ನೇರವಾಗಿ, ದೃಢವಾಗಿ ಹೇಳಬಹುದು. ಕಾರಣಗಳನ್ನು ಕೊಟ್ಟು ಹೇಳಬಹುದು. ದಯವಿಟ್ಟು ಬಲವಂತ ಮಾಡಬೇಡಿ, ನನಗೆ ಆರೋಗ್ಯ ಮುಖ್ಯ ಅಂತ ತಿನ್ನುವುದಕ್ಕೆ ಬಲವಂತ ಮಾಡೋರಿಗೆ ಹೇಳಬಹುದು. ಇಲ್ಲ, ನನಗೆ ಮಿತವಾಗಿ ತಿಂದೆ ಅಭ್ಯಾಸ, ದಯವಿಟ್ಟು ಬಲವಂತ ಮಾಡಬೇಡಿ ಎಂದು ವಿನಮ್ರವಾಗಿ ಹೇಳಬಹುದು. ವಿನಮ್ರತೆಯೊಡನೆ ದೃಢತೆ ಸೇರಿದಾಗ ಸಂವಹನ ಪ್ರಭಾವಶಾಲಿಯಾಗಿರುತ್ತದೆ. ಇಲ್ಲ, ನನಗೆ ಸ್ನೇಹಿತರೊಡನೆ, ಸಂಬಂಧಿಕರೊಡನೆ ಹಣಕಾಸು ವ್ಯವಹಾರ ಇಷ್ಟವಿಲ್ಲ, ನನಗೆ ನನ್ನದೇ ಆದ ಕಮಿಟ್ಮೆಂಟ್ ಇದೆ. ಸಹಾಯ ಮಾಡಲು ಆಗುವುದಿಲ್ಲ ಎಂದು ನಿಮ್ಮ ಕಾರಣಗಳೊಂದಿಗೆ ಇಲ್ಲ ಎಂದು ನಯವಾಗಿ ಹೇಳಬಹುದು. ಕೆಲವೊಮ್ಮೆ ಅವರಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅನ್ನಿಸಿದಾಗ, ನೇರವಾಗಿ ಸಹಾಯ ಮಾಡುವುದಕ್ಕಿಂತ ಸಮಸ್ಯೆಗಳನ್ನು ಬಗೆಹರಿಸುವ ದಾರಿಗಳನ್ನು ತೋರಬಹುದು. ಕೆಲವರಿಗೆ ಅನಾರೋಗ್ಯ ಸಮಸ್ಯೆಯಿಂದ ಹಣ ಬೇಕಾಗಬಹುದು. ಆ ಅಗತ್ಯವನ್ನು ಅರಿತು, ಅವರ ಸಮಸ್ಯೆ ನಿಮಗೆ ಅರ್ಥವಾಗುತ್ತಿದೆ ಎಂದು ತಿಳಿಸಿ, ಅವರಿಗೆ ಅವರಲ್ಲೇ ಬೇರೆ ಮಾರ್ಗಗಳಿವೆಯೇ ಎಂದು ಯೋಚಿಸಲು ಸಹಾಯ ಮಾಡಬಹುದು. ಆಗ ಅವರು ಪರಿಹಾರದ ದಿಕ್ಕಿನಲ್ಲಿ ಯೋಚಿಸುತ್ತಾರೆ. ಅವರನ್ನು ಆಪತ್ತಿನಿಂದ ಕಾಪಾಡುವ ಬದಲು, ಆಪತ್ತನ್ನು ನಿಭಾಯಿಸುವ ಶಕ್ತಿ ತುಂಬುತ್ತೀರಿ. ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಇದೆ, ನೀವು ಇತರರಿಗೆ ಒಪ್ಪಿಗೆ ನೀಡುವ ಮುನ್ನ, ನಿಮಗೆ ನೀವೇ ಇಲ್ಲ ಎಂದು ಹೇಳಿಕೊಳ್ಳದಂತೆ ನೋಡಿ. ಪೌಲೋ ಕೊಯಿಲೋ. Why no you say yes to others? Make sure you're not saying no to yourself. ಪೌಲೋ ಕೊಯಿಲೋ. ಈ ಮಾತು ಎಷ್ಟು ಅರ್ಥಗರ್ಭಿತವಲ್ಲವೇ? 10 ಪ್ರವಾಸ ಹೊಯ್ಸಳರ ಅಮೂಲ್ಯ ಕೊಡುಗೆ. ಪಂಚಲಿಂಗೇಶ್ವರ ದೇವಾಲಯ. ಸುಂದರ ವಾಸ್ತುಶಿಲ್ಪವುಳ್ಳ ತಾಣಗಳನ್ನು ನೋಡಲು ನಾವು ಬೇರೆ ರಾಜ್ಯ ಹಾಗೂ ವಿದೇಶಕ್ಕೆ ಹೋಗುತ್ತೇವೆ. ಆದರೆ ನಮ್ಮ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿರುವ ಹೊಯ್ಸಳ ಕಾಲದ ಅಮೋಘ ವಾಸ್ತುಶಿಲ್ಪದ ದೇವಾಲಯವೊಂದು ಪ್ರವಾಸಿ ನಕ್ಷೆಯಲ್ಲಿ ಕಾಣೆಯಾಗಿರುವುದು ನಿಜಕ್ಕೂ ಖೇದಕರ. 900 ವರ್ಷಗಳ ಹಿಂದಿನ ಪುರಾತನವಾದ ಹೊಯ್ಸಳರ ಕಾಲದ ಪಂಚಲಿಂಗೇಶ್ವರ ದೇವಾಲಯವು ಪಂಚಲಿಂಗಗಳು ಒಂದೇ ಸ್ಥಳದಲ್ಲಿ ನೋಡಲು ಸಿಗುವ ಅಪೂರ್ವ ಕ್ಷೇತ್ರ. ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಿಂದ ಪಶ್ಚಿಮ ದಿಕ್ಕಿಗೆ 4-9 ಕಿಲೋಮೀಟರ್ ದೂರದ ಗಂಗವಾಡಿ ಪ್ರಾಂತ್ಯದ ಗೋವಿಂದನಹಳ್ಳಿಯಲ್ಲಿದೆ. ಗೋವಿಂದರಾಜನೆಂಬ ಪಾಳೆಗಾರನ ಹೆಸರಿನ ಮೇಲೆ ಈ ಸ್ಥಳವನ್ನು ಗೋವಿಂದನಹಳ್ಳಿ ಎಂದು ಹೆಸರಿಸಲಾಗಿದೆ. ಈ ದೇವಾಲಯದಲ್ಲಿ 5 ಗರ್ಭಗುಡಿಗಳಿದ್ದು, ಎಲ್ಲವೂ ದಕ್ಷಿಣೋತ್ತರವಾಗಿ ಒಂದೇ ಸಾಲಿನಲ್ಲಿ ಪೂರ್ವಕ್ಕೆ ಮುಖ ಮಾಡಿವೆ. ಈ ದೇವಾಲಯದ ದ್ವಾರಪಾಲಕರು ಹಾಗೂ ಇನ್ನಿತರ ಶಿಲ್ಪಗಳನ್ನು ಕೆತ್ತಿದ್ದ ರೂವಾರಿ ಮಲ್ಲಿತಮ್ಮನ ಹೆಸರು ನವರಂಗದ ದ್ವಾರಪಾಲಕ ಪೀಠದ ಮೇಲಿದೆ. ಈ ದೇವಾಲಯ ಕ್ರಿಸ್ತ ಶಕ ಸುಮಾರು 1237 ಇನದ 38ರಲ್ಲಿ ನಿರ್ಮಿತವಾಗಿರಬಹುದೆಂದು ಹೇಳಲಾಗಿದೆ. ಹೊಯ್ಸಳ ವಾಸ್ತು ಶೈಲಿಯ 5 ಗರ್ಭಗುಡಿಗಳ ಕರ್ನಾಟಕದಲ್ಲೇ ಏಕೈಕ ದೇವಾಲಯ ಎಂಬ ಹೆಗ್ಗಳಿಕೆ ಇದ್ದರೂ, ಸರಿಯಾದ ಪ್ರಚಾರವಿಲ್ಲದೆ ಗುಪ್ತವಾಗಿ ಉಳಿದಿದೆ. ಮೂಲತಃ ಈ ಗುಡಿ ಚತುಷ್ಕೂಟವಾಗಿದ್ದು, ಅನತಿ ಕಾಲದಲ್ಲೇ ಮತ್ತೊಂದು ಗುಡಿಯನ್ನು ಸೇರಿಸಿ ಪಂಚಕೂಟವನ್ನಾಗಿ ಪರಿವರ್ತಿಸಲಾಯಿತು. ದೇವಾಲಯದ ಹೊರಾಂಗಣದಲ್ಲಿ ವಿಷ್ಣು ಭಾಗ ಹಾಗೂ ಒಳಾಂಗಣದಲ್ಲಿ ಶಿವ ಭಾಗವಿದೆ. ಹೊರಾವರಣದಲ್ಲಿ ಭಾಗವತರ್, ಮಹಾಭಾರತ, ರಾಮ, ಕೃಷ್ಣ, ಸಾಲು ಆನೆಗಳು, ದಶಾವತಾರದ ಕೆತ್ತನೆ ನೋಡಬಹುದು. ಒಳಾವರಣದ 2ನೆಯ ಮತ್ತು 3ನೆಯ ಗರ್ಭಗುಡಿಗಳಿಗೆ ಎದುರಾಗಿ ಮಾತ್ರ ದ್ವಾರ ಮಂಟಪ ಮತ್ತು ನಂದಿ ಶಿಲ್ಪಗಳಿವೆ. ಕಲ್ಲಿನಲ್ಲಿ ಸಣ್ಣ ಕುಸುರಿಯಿಂದ ಕೆತ್ತಲಾದ ಕಾಲ್ಗೆಜ್ಜೆ, ತಲೆಯ ಹಾಗೂ ಕೊರಳ ಆಭರಣಗಳಿಂದ ಕೂಡಿದ ಸುಮಾರು 3.5 ಅಡಿ ಎತ್ತರದ ಕಲ್ಲಿನ ಪೀಠದ ಮೇಲೆ ಕುಳಿತ ಭಂಗಿಯ ದ್ವಾರ ಮಂಟಪದ ನಂದಿಯ ಮೋಹಕ ಸೌಂದರ್ಯ ಕಣ್ತುಂಬುತ್ತದೆ.
ಒಳಗೆ ಪ್ರವೇಶಿಸಿದಾಗ ಮೊದಲಿಗೆ ಸಿಗುವುದು ನವರಂಗ, ನಂತರ ಸುಖನಾಸಿ ಮತ್ತು ಅಲ್ಲಿಂದ ಒಳಗೆ ಗರ್ಭಗುಡಿ. ಪ್ರತಿಯೊಂದು ಗರ್ಭಗುಡಿಯ ಮುಂದೆಯೂ ಒಂದೊಂದು ಪ್ರತ್ಯೇಕ ಅಂತರಾಳ ಇದೆ. ಶಿವನ ಮೂಲ ರೂಪವಾದ ಸದ್ಯೋಜಾತೇಶ್ವರ, ವಾಮದೇವೇಶ್ವರ, ಅಘೋರೇಶ್ವರ, ತತ್ಪುರುಷೇಶ್ವರ, ಈಶಾನೇಶ್ವರ ಎಲ್ಲವೂ ಒಂದೇ ಕಡೆ ಇರುವುದು ದೇವಾಲಯದ ವಿಶೇಷ. ಮೇಲ್ನೋಟಕ್ಕೆ 5 ಶಿವಲಿಂಗಗಳು ಒಂದೇ ರೀತಿ ಕಂಡುಬಂದರೂ ಲಕ್ಷಣದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತದೆ. ಪ್ರತಿ ಲಿಂಗದ ಎದುರಿಗೆ ನಂದಿ, ಬಲಭಾಗದಲ್ಲಿ ಗಣೇಶ, ಎಡಭಾಗದಲ್ಲಿ ಚಾಮುಂಡೇಶ್ವರಿ ಹಾಗೂ ದ್ವಾರಪಾಲಕರಾದ ನಂದಿ ಮತ್ತು ಶೃಂಗಿಯನ್ನು ಕಾಣಬಹುದು. ಇವರೆಲ್ಲರೂ ಶಿವನ ಪರಿವಾರ. ಒಳಾಂಗಣದಲ್ಲಿ ಒಟ್ಟು 68 ಕಂಬಗಳಿದ್ದು, ಉದ್ದನೆಯ ಛಾವಣಿಯ ಒಂದೊಂದು ಭಾಗದಲ್ಲೂ ವಿವಿಧ ಶಿಲ್ಪ ವಿನ್ಯಾಸವಿದೆ. 2 ಬದಿಗಳಲ್ಲಿ ಕ್ಷೇತ್ರಪಾಲಕರಾದ ವೀರಭದ್ರೇಶ್ವರ ಮತ್ತು ಸುಬ್ರಹ್ಮಣ್ಯ ವಿಗ್ರಹಗಳಿವೆ. 5 ಗರ್ಭಗುಡಿಯ ಬಾಗಿಲ ಮೇಲೆ ನಟರಾಜ ಮತ್ತು ಹೊಯ್ಸಳ ವಾಸ್ತುಶಿಲ್ಪದ ಪ್ರಮಾಣಿತ ಚಿಹ್ನೆ ಹಂಸ ಶಾರ್ದೂಲ ವಿನ್ಯಾಸ ನೋಡಬಹುದು. ಹಂಸ ಶಾರ್ದೂಲದಲ್ಲಿ ಮಕರ, ಮೊಸಳೆ, ಬಾಯಿ, ಸಿಂಹದ ಮುಖ ಕತ್ತು, ನವಿಲಿನ ಕಣ್ಣು ಬಾಲ, ಹಂಸದ ಶರೀರವನ್ನು ಕಾಣಬಹುದು. ಸಿಂಹ ಮತ್ತು ಹಂಸವನ್ನು ಪ್ರಧಾನವಾಗಿಟ್ಟುಕೊಂಡು ಶೌರ್ಯದಲ್ಲಿ ಸಿಂಹ, ಸತ್ಯ ಶಾಂತಿಯಲ್ಲಿ ಹಂಸದಂತೆ ಎಂಬುದು ಇದರ ಸಂಕೇತ. ಸಪ್ತಮಾತೃಕೆಯರು ಗಣೇಶ, ಮಹಿಷಮರ್ಧಿನಿ, ಶಾರದೆ, ಉಮಾಮಹೇಶ್ವರ ಹೊಯ್ಸಳ ಶೈಲಿಯ ಸುಂದರ ಶಿಲ್ಪಗಳಲ್ಲಿ ಪ್ರಮುಖವಾದವು. ಸಪ್ತಮಾತೃಕೆಯರ ಶಿಲ್ಪದಲ್ಲಿ ಕೊನೆಯ 2 ಬದಿಯಲ್ಲಿ ಶಾರದೆ ಹಾಗೂ ಗಣೇಶ ವಿಗ್ರಹವಿದ್ದು, ಮಧ್ಯಭಾಗದಲ್ಲಿ ನವದುರ್ಗೆಯರನ್ನು ಕಾಣಬಹುದು. ದೇವಾಲಯದ ಛಾವಣಿಯನ್ನು ಕಟ್ಟುವಾಗ ಭಾರವಾದ ಕಲ್ಲನ್ನು ಮೇಲೇರಿಸಬೇಕಾದ್ದರಿಂದ ಅದಕ್ಕೆ ಆಧಾರವಾಗಿ ಮರದ ಬಂಬುಗಳನ್ನು ನೆಲದ ಮೇಲೆ ಉರಲು, ನೆಲದಲ್ಲಿ ಅಲ್ಲಲ್ಲಿ ಕೆರೆಗಳನ್ನು ಮಾಡಲಾಗಿದೆ. ದೇಗುಲದ ದ್ವಾರದ ಕಲ್ಲಿನ ನೆಲದ ಕೆಲವು ಕಡೆ ಅಳುಗುಳಿ ಮನೆ, ಚೌಕಾಬಾರ, ಪಗಡೆ ಆಟದ ರೇಖೆಗಳನ್ನು ಕಲ್ಲಿನ ನೆಲಹಾಸಿನಲ್ಲೇ ಕೊರೆದಿರುವುದನ್ನು ಕಾಣಬಹುದು. ಹಿಂದಿನಿಂದಲೂ ಇತ್ತೆ ಅಥವಾ ನಂತರ ಜನ ಸಮಯ ಕಳೆಯಲು ಆಟವಾಡುವುದಕ್ಕೋಸ್ಕರ ಅವುಗಳನ್ನು ಕೆತ್ತಿದ್ದಾರೆಯೇ ಎಂದು ಯಾರಿಗೂ ತಿಳಿಯದು. ಮೊಘಲರ ದಾಳಿಗೆ ಸಿಕ್ಕ ಬಹಳಷ್ಟು ಶಿಲ್ಪಗಳು ಊನವಾಗಿವೆ. ಅಷ್ಟೇ ಅಲ್ಲದೆ ಈ ಪಂಚಲಿಂಗೇಶ್ವರ ದೇವಾಲಯವು ಪುರಾತತ್ವ ಇಲಾಖೆಯವರ ಸುಪರ್ದಿಗೆ ಬರುವ ಮುನ್ನ 2 ಚಾಮುಂಡೇಶ್ವರಿ ವಿಗ್ರಹಗಳು ಸೇರಿದಂತೆ ಒಟ್ಟು 5 ವಿಗ್ರಹಗಳು ಕಳುವಾಗಿವೆ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತಿದ್ದು, ವಿಶೇಷ ಹಬ್ಬಗಳಲ್ಲಿ ಕಾರ್ತಿಕ ಮಾಸ ಹಾಗೂ ಶಿವರಾತ್ರಿಯಂದು ದೀಪಾಲಂಕೃತಗೊಂಡ ಈ ದೇವಾಲಯ ಸುತ್ತಮುತ್ತಲ ಹಳ್ಳಿ, ಊರುಗಳಿಂದ ನೂರಾರು ಭಕ್ತರನ್ನು ಬರಮಾಡಿಕೊಳ್ಳುತ್ತದೆ. ಪ್ರಚಾರವಿಲ್ಲದ ರಾಷ್ಟ್ರೀಯ ಸ್ಮಾರಕ, ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ 1958ರ ಪ್ರಕಾರ ಇದನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವನ್ನಾಗಿ ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಯ ವತಿಯಿಂದ ಇಲ್ಲಿನ ದೇವಾಲಯದ ನಿರ್ವಹಣೆಗೆ ಒಬ್ಬ ಭದ್ರತಾ ಸಿಬ್ಬಂದಿ ನೇಮಿಸಿದ್ದಾರೆ. ದುರದೃಷ್ಟ ಎಂದರೆ ಹೊಯ್ಸಳ ಕಾಲದ ಈ ಸುಂದರ ಶಿಲ್ಪಕಲಾಕೃತಿಯುಳ್ಳ ಪಂಚಲಿಂಗೇಶ್ವರ ದೇವಾಲಯಕ್ಕೆ ಅಷ್ಟಾಗಿ ಪ್ರಚಾರ ಸಿಕ್ಕಿಲ್ಲ. ಹೊಯ್ಸಳರ ಕಾಲದ ಈ ಅಮೂಲ್ಯ ನಿಧಿಯ ನಿರ್ವಹಣೆಯೆಡೆಗೆ ಸರ್ಕಾರ ಮನಸ್ಸು ಮಾಡಿಲ್ಲ. 11 ಚಿಣ್ಣರ ಪುಟ, ಚಿಟ್ಟೆಯ ಸ್ನೇಹ. ವಿಶಾಲ್ ರಜೆಯ ಸಂಭ್ರಮ ಕಳೆಯಲು ಅಜ್ಜಿಯ ಮನೆಗೆ ಬಂದ. ತಮ್ಮ ಪ್ರೀತಿಯ ಮೊಮ್ಮಗ ಬರುವುದನ್ನೇ ಅಜ್ಜಿ ಕಾಯುತ್ತಿದ್ದರು. ಅಜ್ಜಿ ಮಾಡಿಕೊಟ್ಟ ರುಚಿಯಾದ ತಿಂಡಿಯನ್ನು ತಿಂದು ಅಜ್ಜನ ಜೊತೆ ತೋಟಕ್ಕೆ ಹೋಗುತ್ತಿದ್ದ. ಅಲ್ಲಿನ ಮರಗಿಡಗಳನ್ನು, ಚಿಕ್ಕ ಪುಟ್ಟ ಪ್ರಾಣಿ ಪಕ್ಷಿಗಳನ್ನು ನೋಡಿ ಖುಷಿಪಟ್ಟ. ಹೂವು ಬಳ್ಳಿಗಳನ್ನು ನೋಡಿ ಮೈ ಮರೆತ. ದುಂಬಿಗಳ ಝೇಂಕಾರ ಆಲಿಸಿ ಆನಂದಪಟ್ಟ. ಹಳ್ಳ ಕೊಳ್ಳಗಳಲ್ಲಿ ಈಜಾಡಿ ಸಂಭ್ರಮಿಸಿದ. ಜೊತೆಗೆ ಅಜ್ಜ ಅಜ್ಜಿಯರ ಪ್ರೀತಿಯಲ್ಲಿ ಮುಳುಗಿ ಹೋದ. ಹೀಗೆ ತೋಟದಲ್ಲಿ ವಿಹರಿಸುತ್ತಿದ್ದಾಗ ಚಿಟ್ಟೆಯೊಂದು ಅವನ ಕಣ್ಣಿಗೆ ಬಿತ್ತು. ಅದು ಹಾರಾಡುತ್ತಾ ಆ ಕಡೆ ಈ ಕಡೆ ಹೋಗುತ್ತಿತ್ತು. ಅವನು ಅದರ ಹಿಂದೆ ಹೋದ. ಅದರ ಹಾರಾಟ ಕಂಡು ಅವನಿಗೆ ಅದನ್ನು ಹಿಡಿಯಬೇಕೆನಿಸಿತು. ಅದಕ್ಕಾಗಿ ಅದರ ಹಿಂದೆ ಹಿಂದೆ ಹೋಗಿ ಹಿಡಿಯಲು ಪ್ರಯತ್ನಿಸಿದ. ಬಹಳಷ್ಟು ಸಲ ಅದು ತಪ್ಪಿಸಿಕೊಂಡಿತು. ಆದರೂ ಅವನು ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಇದನ್ನು ಗಮನಿಸಿದ ತಾತ, ನೋಡು ಮಗ, ಆ ಚಿಟ್ಟೆಯನ್ನು ಹಿಡಿದು ಅದಕ್ಕೆ ಹಿಂಸೆ ಕೊಡಬೇಡ. ಅದು ಹಾರಾಡ್ತಾ ಇದ್ರೆ ಚೆಂದ. ಅದು ಹಾರಾಡ್ತಾ ಇರುವುದನ್ನು ನೋಡಿ ಖುಷಿಪಡು ಎಂದು ಎಚ್ಚರಿಕೆ ಮಿಶ್ರಿತ ಧ್ವನಿಯಲ್ಲಿ ಹೇಳಿದರು. ಆಗ ಅವನು, ತಾತ, ಅದಕ್ಕೆ ತೊಂದರೆ ಕೊಡಬೇಕೆಂಬ ಇಚ್ಛೆ ನನಗಿಲ್ಲ. ಆದರೆ ಅದನ್ನು ಹತ್ತಿರದಲ್ಲಿ ನೋಡಬೇಕೆಂಬುದು ನನ್ನಾಸೆ ಎಂದನು.
ಆಗ ತಾತನು, ನೀನು ಅವುಗಳಿಗೆ ತೊಂದರೆ ಕೊಡುವುದಿಲ್ಲವೆಂದು ಖಾತ್ರಿಯಾದ ಮೇಲೆ ಅವೇ ಸ್ವಲ್ಪ ದಿನಗಳಲ್ಲಿ ನಿನ್ನ ಹತ್ತಿರಕ್ಕೆ ಬರ್ತಾವೆ, ನೋಡ್ತಾ ಇರು ಎಂದು ಹೇಳಿದರು. ಆಯಿತು, ನೋಡೋಣ ಎಂದು ಹೇಳುತ್ತಾ ಅಲ್ಲಿಗೆ ಅವನು ಚಿಟ್ಟೆ ಹಿಡಿಯುವ ಪ್ರಯತ್ನ ಬಿಟ್ಟನು. ಹೀಗೆ ಪ್ರತಿದಿನ ತೋಟದ ಕಡೆ ಹೋದಾಗ ಚಿಟ್ಟೆ ಹಾರಾಡುವುದನ್ನು ನೋಡಿ ಖುಷಿಪಡುತ್ತಿದ್ದನು. ಅದಕ್ಕೆ ಅವನು ಯಾವುದೇ ರೀತಿಯ ತೊಂದರೆಯನ್ನು ಕೊಡುತ್ತಿರಲಿಲ್ಲ. ಕೆಲವು ದಿನಗಳು ಕಳೆದ ಮೇಲೆ ಅದು ಅವನ ಹತ್ತಿರ ಬಂದು ಹಾರಾಡುತ್ತಿತ್ತು. ಅದನ್ನು ಕಂಡು ವಿಶಾಲನಿಗೆ ಬಹಳ ಖುಷಿಯಾಗುತ್ತಿತ್ತು. ಇನ್ನು ಕೆಲವು ದಿನಗಳು ಕಳೆದವು. ಒಂದು ದಿನ ಚಿಟ್ಟೆಯೊಂದು ಹಾರಾಡುತ್ತಾ ಬಂದು ವಿಶಾಲನ ಅಂಗಿಯ ಮೇಲೆ ಕುಳಿತು ಬಿಟ್ಟಿತು. ಅದನ್ನು ನೋಡಿ ಅವನಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಅದನ್ನು ತಾತನಿಗೆ ಹೇಳಲು ಕುಣಿಯುತ್ತಾ ಓಡಿದನು. ವಿಷಯ ತಿಳಿದ ತಾತನು, ನೋಡಿದ್ಯಾ, ನಾನು ಹೇಳಿದ ಹಾಗೆಯೇ ಆಯಿತು. ಪ್ರಾಣಿ ಪಕ್ಷಿಗಳಿಗೆ ನಾವು ತೊಂದರೆ ಕೊಡುವುದಿಲ್ಲವೆಂದು ಮನವರಿಕೆಯಾದ ಮೇಲೆ ಅವು ತಾವಾಗಿಯೇ ನಮ್ಮ ಹತ್ತಿರಕ್ಕೆ ಬರುತ್ತವೆ. ಅದಕ್ಕಾಗಿ ನಾವು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು, ರಕ್ಷಿಸಬೇಕು ಎಂದರು. ಹೌದು ತಾತ, ನೀನು ಹೇಳಿದ್ದು 100ಕ್ಕೆ 100 ಸತ್ಯ. ನಮ್ಮ ಟೀಚರ್ಸ್ ಸಹ ಇದೇ ಮಾತನ್ನು ಹೇಳುತ್ತಾರೆ. ಜೊತೆಗೆ ನಮ್ಮ ಪರಿಸರವನ್ನು ರಕ್ಷಿಸಬೇಕು, ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು ಎಂಬ ಮಾತನ್ನು ಸೇರಿಸುತ್ತಾರೆ ಎಂದನು. ಸಮತೋಲನ ಆಹಾರ. ಋತುಮಾನಕ್ಕೆ ತಕ್ಕ ಹಾಗೆ ಹಿತಮಿತವಾಗಿ ತಿನ್ನು, ರುಚಿ ಸವಿ ಖಾದ್ಯ ಖುಷಿಯಾಗಿ ಉಣ್ಣು. ಮೊಳಕೆ ಒಡೆದ ಮಡಿಕೆ ಕಾಳು ಜೊತೆಗಿರಲಿ ಬೆಳೆಸಾರು, ಊಟದೊಡ್ಡನೆ ಸವಿದು ನೋಡು ಮಾವು ಹಲಸು ಬಾಳೆ ಪೇರು. ಮೊಟ್ಟೆ ಮೀನು ಮಾಂಸ ತಿನ್ನು, ಅದರಲ್ಲಿ ಹದು ಪ್ರೋಟೀನು. ರಾಗಿ ಮುದ್ದೆ ಸೊಪ್ಪು ಸಾರು ಕುಡಿಯಬೇಕು, ಶುದ್ಧ ನೀರು. ಮೂಲಂಗಿ ಸವತೆ ಈರುಳ್ಳಿ ಗಜ್ಜರಿ ಬಳಸು, ಹಸಿರು ತರಕಾರಿ ಬಿಸಿ ಒಟ್ಟಿಗೆ ಬೆಣ್ಣೆ ತುಪ್ಪ ಕೆನೆ ಮೊಸರು ತಿನ್ನು ಅಪ್ಪ. ರಚನೆ ಬಾಪು ಖಾಡೆ, ಮುಧೋಳ, ಬಾಗಲಕೋಟೆ ಜಿಲ್ಲೆ. ಕವನ ಸಂಕಲನ ಚಿಣ್ಣರ ಚೈತ್ರ. 12 ಅಡುಗೆ ಮನೆ ಬೆಸಿಗೆಗೆ ರುಚಿಯಾದ ಮಜ್ಜಿಗೆಗಳು. 1 ಮಾವಿನಕಾಯಿ ಮಜ್ಜಿಗೆ. ಏನೇನು ಬೇಕು? ಮಾವಿನಕಾಯಿ ಅರ್ಧ, ಜೀರಿಗೆ 1 ಚಮಚ, ಕಾಯಿ ತುರಿ 1 ಬಟ್ಟಲು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಬಟ್ಟಲು ಮೊಸರು, ಇಂಗು ಸ್ವಲ್ಪ, ಹಸಿ ಶುಂಠಿ ರೂಪಾಯಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಮಾವಿನಕಾಯಿ ಸಿಪ್ಪೆ ತೆಗೆದು ತುರಿದುಕೊಂಡು ಅದಕ್ಕೆ ಕಾಯಿ ತುರಿ, ಜೀರಿಗೆ, ಇಂಗು, ಶುಂಠಿ ರಸ, ಮೊಸರು, ಉಪ್ಪು, ಇಂಗು ಸೇರಿಸಿ ಮಿಕ್ಸಿ ಮಾಡಿದರೆ ಬಿಸಿಲಿನ ಆಯಾಸಕ್ಕೆ ರುಚಿಯಾದ ಮಾವಿನಕಾಯಿ ಮಜ್ಜಿಗೆ ತಯಾರು. 2 ಸೌತೆಕಾಯಿ ಮಜ್ಜಿಗೆ. ಏನೇನು ಬೇಕು? ಸೌತೆಕಾಯಿ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಂಗು ಚಿಟಿಕೆ, ಹಸಿ ಶುಂಠಿ ರೂಪಾಯಿ ಸ್ವಲ್ಪ, ಹಸಿಮೆಣಸಿನಕಾಯಿ 1, ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು 2 ಬಟ್ಟಲು, ಒಗ್ಗರಣೆಗೆ ತುಪ್ಪ, ಕರಿಬೇವು, ಇಂಗು ಹಾಗೂ ಜೀರಿಗೆ ಸ್ವಲ್ಪ. ಮಾಡೋದು ಹೇಗೆ? ಸೌತೆಕಾಯಿ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಕೊಂಡು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಹಸಿ ಶುಂಠಿ ರೂಪಾಯಿ, ಉಪ್ಪು, ಮೊಸರು ಸೇರಿಸಿ ಸ್ವಲ್ಪ ನೀರಿನೊಂದಿಗೆ ಮಿಕ್ಸಿ ಮಾಡಿ. ನಂತರ ತುಪ್ಪ, ಜೀರಿಗೆ, ಇಂಗು, ಕರಿಬೇವಿನ ಒಗ್ಗರಣೆ ಸೇರಿಸಿದರೆ ಬೇಸಿಗೆಯ ಬಿಸಿಲಿಗೆ ಆರೋಗ್ಯಕರ ಮಜ್ಜಿಗೆ ತಯಾರಾಗುತ್ತದೆ. 3 ಪುದೀನ ಸೊಪ್ಪಿನ ಮಜ್ಜಿಗೆ. ಏನೇನು ಬೇಕು? ತೊಳೆದ ಪುದೀನ ಸೊಪ್ಪು ಸ್ವಲ್ಪ, ಹಸಿಮೆಣಸಿನಕಾಯಿ ಅರ್ಧ, ಮೊಸರು 2 ಬಟ್ಟಲು, ಕಾಯಿ ತುರಿ ಅರ್ಧ ಬಟ್ಟಲು, ಇಂಗು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಪುದೀನ, ಹಸಿಮೆಣಸಿನಕಾಯಿ, ಕಾಯಿ ತುರಿ, ಮೊಸರು, ಉಪ್ಪು, ಇಂಗು ಬೆರೆಸಿ 2 ಲೋಟ ನೀರು ಸೇರಿಸಿ ಮಿಕ್ಸಿ ಮಾಡಿದರೆ ರುಚಿಯಾದ, ಜೀರ್ಣಕ್ರಿಯೆಗೆ ಒಳ್ಳೆಯದಾದ ಪುದೀನ ಮಜ್ಜಿಗೆ ಕುಡಿಯಲು ತಯಾರಾಗುತ್ತದೆ. 4 ಕೊತ್ತಂಬರಿ ಸೊಪ್ಪಿನ ಮಜ್ಜಿಗೆ. ಏನೇನು ಬೇಕು? ಕಾಯಿ ತುರಿ 1 ಬಟ್ಟಲು, ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿ ಶುಂಠಿ ರೂಪಾಯಿ ಸ್ವಲ್ಪ, ಇಂಗು ಸ್ವಲ್ಪ, 2 ಬಟ್ಟಲು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಕಾಯಿ ತುರಿ, ಇಂಗು, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಸಿ ಶುಂಠಿ ರೂಪಾಯಿ, ಮೊಸರು ಸೇರಿಸಿ 2 ಲೋಟ ನೀರಿನೊಂದಿಗೆ ಮಿಕ್ಸಿ ಮಾಡಿದರೆ ರುಚಿಯಾದ ಕೊತ್ತಂಬರಿ ಸೊಪ್ಪಿನ ಮಜ್ಜಿಗೆ ಬಿಸಿಲಿನ ದಾಹಕ್ಕೆ ಕುಡಿಯಲು ಸಿದ್ಧ. 5 ಹಸಿ ಶುಂಠಿ ಮಜ್ಜಿಗೆ. ಏನೇನು ಬೇಕು? ಹಸಿ ಶುಂಠಿ ತುರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೊಸರು 2 ಬಟ್ಟಲು, ಇಂಗು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಮೊಸರಿಗೆ ಹಸಿ ಶುಂಠಿ ತುರಿ, ಇಂಗು,
ಸ್ವಲ್ಪ ಉಪ್ಪು ಬೆರೆಸಿ 2 ಬಟ್ಟಲು ನೀರು ಸೇರಿಸಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸಿ ಮಾಡಿದರೆ ಹಸಿ ಶುಂಠಿ ಮಜ್ಜಿಗೆ ನೀರಡಿಕೆಗೆ ಕುಡಿಯಲು ತಯಾರು. 13 ಮಿತ್ರ ಜ್ಯೋತಿ ವಾರ್ತೆ. 6 ಮಾರ್ಚ್ 2026 ರಂದು ಎಲೆಕ್ಟ್ರೋಬಿಟ್ ಕಂಪನಿಯ ಸದಸ್ಯರು ಮಿತ್ರ ಜ್ಯೋತಿ ಸಂಸ್ಥೆಗೆ ಆಗಮಿಸಿ, ದೃಷ್ಟಿ ವಿಶೇಷ ಚೇತನ ಫಲಾನುಭವಿಗಳಿಗೆ ಸಹಾಯಕ ಸಾಧನ ಸಲಕರಣೆಗಳನ್ನು ನೀಡಿದರು. ಸಾಧನಗಳನ್ನು ಪಡೆದ ಪ್ರತಿಯೊಬ್ಬ ಫಲಾನುಭವಿಗಳಲ್ಲಿ ಸ್ವತಂತ್ರ ಜೀವನವನ್ನು ನಡೆಸುವ ಆತ್ಮವಿಶ್ವಾಸವು ಹೆಚ್ಚಾಗಿದ್ದುದು ಕಂಡುಬಂದಿತು. ಭವಿಷ್ಯದಲ್ಲಿ ಎಲೆಕ್ಟ್ರೋಬಿಟ್ ತಂಡದೊಂದಿಗೆ ಇನ್ನೂ ಹೆಚ್ಚಿನ ಸಹಯೋಗವನ್ನು ಮುನ್ನೋಡುತ್ತಾ, ಈ ತಂಡಕ್ಕೆ ಮಿತ್ರ ಜ್ಯೋತಿ ಕುಟುಂಬವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 8 ಮಾರ್ಚ್ 2026 ರಂದು ಎನ್.ಎಫ್.ಬಿ. ಬೆಂಗಳೂರು ಹಾಗೂ 9 ಮಾರ್ಚ್ 2026 ರಂದು ಬೆಂಗಳೂರಿನ ಬಾಷ್ ಕಂಪನಿಯು ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ ಮಧು ಸಿಂಘಾಲ್ ಅವರು ಭಾಗವಹಿಸಿದ್ದರು. ಮಹಿಳಾ ಸಬಲೀಕರಣದ ಧ್ಯೇಯದೊಂದಿಗೆ ಆಚರಿಸಲಾದ ಎನ್.ಎಫ್.ಬಿ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬಾಷ್ ಕಂಪನಿಯ ಕಾರ್ಯಕ್ರಮದಲ್ಲಿ ಮಧುಜಿ ಅವರು 18 ರಿಂದ 23 ವರ್ಷದ ಯುವ ಉದ್ಯೋಗಿಗಳೊಂದಿಗೆ ತಮ್ಮ ಜೀವನದ ಪಯಣದ ಹಾದಿ ಹಾಗೂ ಅನುಭವಗಳನ್ನು ಹಂಚಿಕೊಂಡು ಅವರೆಲ್ಲರಲ್ಲೂ ಸ್ಫೂರ್ತಿಯನ್ನು ತುಂಬಿದರು. 12 ಮಾರ್ಚ್ 2026 ರಂದು ಬಚಪನ್ ಪ್ಲೇ ಸ್ಕೂಲಿನ 5 ವರ್ಷ ವಯಸ್ಸಿನ 10 ಮಕ್ಕಳು ಮಿತ್ರ ಜ್ಯೋತಿ ಸಂಸ್ಥೆಗೆ ತಮ್ಮ ಶಿಕ್ಷಕರೊಂದಿಗೆ ಭೇಟಿ ನೀಡಿ, ತಮ್ಮ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ದೃಷ್ಟಿ ವಿಶೇಷ ಚೇತನರೊಂದಿಗೆ ಒಡನಾಡಿದರು. ಆ ಮಕ್ಕಳ ಮುಗ್ಧ, ಕುತೂಹಲಭರಿತ ಪ್ರಶ್ನೆಗಳು ಅವರ ಕಲಿಕೆಯ ಉತ್ಸಾಹವನ್ನು ತೋರಿದವು. ತಮ್ಮ ಸರಳ ಪ್ರಶ್ನೆಗಳಿಂದ ಆ ಪುಟಾಣಿಗಳು ಕೇವಲ ಕಣ್ಣಿನಂದಿಷ್ಟೇ ಅಲ್ಲದೆ, ಧ್ವನಿ, ಸ್ಪರ್ಶ ಹಾಗೂ ಭಾವನೆಗಳ ಮೂಲಕವೂ ನಾವು ಪ್ರಪಂಚವನ್ನು ನೋಡಬಹುದೆಂಬುದನ್ನು ಅರಿತರು. ದೃಷ್ಟಿ ವಿಶೇಷ ಚೇತನರು ಬಳಸುವ ಹಾವು ಏಣಿ ಆಟ, ಕ್ರಿಕೆಟ್ ಹಾಗೂ ಬ್ರೈಲ್ ಲಿಪಿಯ ಸಲಕರಣೆಗಳನ್ನು ಅವರು ಅನ್ವೇಷಿಸುತ್ತಾ ಅನೇಕ ಹೊಸ ವಿಷಯಗಳನ್ನು ಕಲಿತರು. ದೃಷ್ಟಿ ವಿಶೇಷ ಚೇತನರ ಜೀವನವನ್ನು ಅವರು ಸಹಜವಾಗಿ ಸ್ವೀಕರಿಸಿದ್ದು ಅತ್ಯಂತ ಹರ್ಷದಾಯಕವಾಗಿತ್ತು. ಇಂತಹ ಕ್ಷಣಗಳೇ ಮುಂದೆ ಭವಿಷ್ಯದಲ್ಲಿ ಎಲ್ಲರನ್ನೂ ಒಳಗೊಂಡ ಸಮಾಜದ ನಿರ್ಮಾಣ ಸಾಧ್ಯವೆಂಬ ಭರವಸೆಯನ್ನು ನಮ್ಮೆಲ್ಲರಲ್ಲಿ ಹುಟ್ಟಿಸುತ್ತದೆ. 28 ಮಾರ್ಚ್ 2026 ರಂದು ಮಿತ್ರ ಜ್ಯೋತಿಯ 36ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಸಂಸ್ಥೆಯ ಸಭಾಂಗಣದಲ್ಲಿ ಸಂಭ್ರಮ, ಸಡಗರಗಳಿಂದ ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಮಿತ್ರ ಜ್ಯೋತಿಯ 36 ವರ್ಷಗಳ ಪಯಣದಲ್ಲಿ ಜೊತೆಯಾಗಿ ಸಹಕಾರ ನೀಡಿದ ಹಿತೈಷಿಗಳು, ಸ್ವಯಂ ಸೇವಕರು, ವಿದ್ಯಾರ್ಥಿಗಳು ಹಾಗೂ ಬೆಂಬಲಿಗರೆಲ್ಲರೂ ಒಂದುಗೂಡಿದ್ದರು. ಭಾರತದ ಅಂಧ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿಯಾದ ಕುಮಾರಿ ಕಾವ್ಯ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಎಲ್ಲರಲ್ಲೂ ಸ್ಫೂರ್ತಿಯನ್ನು ತಂದರು. ಅಂತಾರಾಷ್ಟ್ರೀಯ ದೃಷ್ಟಿ ವಿಶೇಷ ಚೇತನ ಟೆನ್ನಿಸ್ ಆಟಗಾರ ಹಾಗೂ ಜೆ.ಪಿ. ಮೋರ್ಗಾನ್ ಕಂಪನಿಯಲ್ಲಿ ಆಕ್ಸೆಸಿಬಿಲಿಟಿ ಉದ್ಯೋಗಿಯಾದ ಶ್ರೀಯುತ ನಿಬಿನ್ ಮ್ಯಾಥ್ಯೂ ಅವರು ಸಮಾರಂಭಕ್ಕೆ ಆಗಮಿಸಿ, ತಮ್ಮ ಪಿಟೀಲು ವಾದನದಿಂದ ಸಭಿಕರೆಲ್ಲರ ಮನರಂಜಿಸಿದರು. ಸಮಾರಂಭದಲ್ಲಿ ದೃಷ್ಟಿ ವಿಶೇಷ ಚೇತನ ಸಾಧಕರು ಹಾಗೂ ಮಿತ್ರ ಜ್ಯೋತಿಯ ಸಮರ್ಪಿತ ಸ್ವಯಂ ಸೇವಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ 63ನೇ ತಂಡದ ಡಿಜಿಟಲ್ ಸಾಕ್ಷರತಾ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರಗಳನ್ನು ನೀಡಿ ಅವರ ಮುಂದಿನ ಭವಿಷ್ಯಕ್ಕೆ ಯಶಸ್ಸನ್ನು ಕೋರಲಾಯಿತು. ಶ್ರೀನಿಬಿನ್ ಮ್ಯಾಥ್ಯೂ ಅವರ ಪಿಟೀಲು ವಾದನ, ಕುಮಾರಿ ನಂದಿನಿ ಹಾಗೂ ಕುಮಾರಿ ಕಾವ್ಯ ಅವರ ನೃತ್ಯ ಕಾರ್ಯಕ್ರಮ ಮತ್ತು ಕುಮಾರಿ ಪ್ರಮೀಳಾ ಶಿಂಧೆ ಅವರ ಗಾಯನವು ಸಭಿಕರೆಲ್ಲರ ಮನರಂಜಿಸಿದವು. ಈ ವಾರ್ಷಿಕೋತ್ಸವವು ದೃಷ್ಟಿ ವಿಶೇಷ ಚೇತನರೆಲ್ಲರ ಸೃಜನಶೀಲತೆ, ಸಮರ್ಪಣೆ, ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯ ಸಮನ್ವಯವಾಗಿತ್ತು. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ ಡಿ.ಇ.ಪಿ.ಡಬ್ಲ್ಯೂ.ಡಿ. ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ ಎಸ್.ಐ.ಪಿ.ಡಿ.ಎ. ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ ಎನ್.ಐ.ಇ.ಪಿ.ವಿ.ಡಿ.